ಎಲ್ಲ ಅವತಾರಗಳಲ್ಲಿ ಒಂದು ಥರದ್ದೊಂದು ಕ್ಲಾರಿಟಿ ಸಿಗುತ್ತೆ ನಮಗೆ. ಆದರೆ ಈ ಪರಶುರಾಮನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ ಜನಗಳಿಗೆ. ಇದೇನೋ ಒಂದು ತುಂಬ ಕೋಪ, ಇದೊಂಥರ ಏನೋ ಒಂದು ಕ್ಷತ್ರಿಯರ ನಾಶ ಮಾಡೋದಕ್ಕೆ ಬಂದಂಥದ್ದು, ಮತ್ತು ಆ ಒಂದು ತಾಯಿಯನ್ನೇ ಕೊಂದಂತಹ ಅದು ಎಂತಹ ಭೀಕರವಾದ ಒಂದು ಪ್ರಸಂಗ. ಕರ್ತವೀರ್ಯಾರ್ಜುನ ದತ್ತಾತ್ರೇಯನ ಶಿಷ್ಯ, ಕೃತವೀರ್ಯನ ಮಗ. ಅಪ್ಪ ಅಧಿಕಾರ ಕೊಟ್ಟರೆ ಬೇಡಪ್ಪ, ನಾನು ಇನ್ನೂ ಚೆನ್ನಾಗಿ ಓದ್ಕೋಬೇಕು, ತಿಳ್ಕೊಳ್ಬೇಕು, ಅಧಿಕಾರ ನಡೆಸೋ ಮುಂಚೆ ನನಗೆ ಯಾವುದ್ರ ಬಗ್ಗೆಯೂ ಡೌಟ್ ಬರಬಾರ್ದು. ಆದರೆ ಪರಶುರಾಮನ್ನ ಒಬ್ಬ ಬ್ರಾಹ್ಮಣ, ಒಂದು ಮಹಾಬ್ರಾಹ್ಮಣ, ಇಡೀ ಕ್ಷತ್ರಿಯರನ್ನ ಎಗನೆಸ್ಟ್ ಆಗಿ ನಿಂತವನು ಒಂಥರ ಒಂದು ನೆಗೆಟಿವ್ ಆಗಿ ತೋರಿಸೋ ಥರದ್ದು ಇದೆ. ಕಟ್ಟಿಗೆಯನ್ನು ಕಡಿಲಿಕ್ಕೆ ಕೊಡಲಿ ಇದೆಯಲ್ಲ, ಅದನ್ನು ತಗೋ, ಮೊದಲು ಈ ತಾಯಿ ತಲೆ, ಇನ್ನು ಅಣ್ಣಂದ್ರ ತಲೆ, ಎಲ್ಲ ತಲೆ ತೆಗಿ. ಅಪ್ಪ ಹೇಳಿದ್ದಾರೆ, ಯಜ್ಞ ದೀಕ್ಷಿತನಾಗಿ ಬೇರೆ ಹೇಳ್ತಾ ಇದ್ದಾನೆ. ಆಯ್ತು ಅಂತ ಹೇಳಿದ್ರೆ ಟಕ್ 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 ಅಂತ ಸೌರಿ ಕಟ್ಟಿಗೆ ಸೌರದಾಗ ಸೌರಿ ಬಿಟ್ಟ. ಪರಶುರಾಮ ಒಂದು ದರ್ಭೆಯನ್ನ ಸ್ವೀಕಾರ ಮಾಡಿ ಆ ತಲೆಗೆ ಚುಚ್ಚಿ ಅದನ್ನು ತಲೆಯನ್ನು ವಾಪಸ್ ಜೋಡಿಸಿ ಅದಕ್ಕೆ ಮರುಜೀವ ಕೊಟ್ಟು, ನೀವು ಯಜ್ಞ ಮುಗಿಸಿ ಇದರ ಅವಭೃತಕ್ಕೆ ನಾನು ಅಷ್ಟು ಜನರ ತಲೆ ತೆಕ್ಕೊಂಡು ಬರ್ತೇನೆ ಅಂತ ಹೋಗ್ತಾನೆ. ಕತ್ತಿ ಎತ್ತಿ ಚೂರು ಹಿಂದೆ ಮುಂದೆ ನೋಡದೆ ದುಡುಕಿನಿಂದ ಕೊಂದವ ಇವನು ಯಾವಾಗ ದೇವರಾಗ್ಲಿಕ್ಕೆ ಸಾಧ್ಯ? ಇವನಲ್ಲಿ ಏನಂತ ದೈವಿಕತೆಯನ್ನು ನಾವು ಕಾಣುವುದು? ತಾನೇ ಸ್ವತಃ ವಿಷ್ಣು ಆದ್ರೂ ಕೂಡ ಅವನು ಎಲ್ಲ ಕೆಲಸಗಳನ್ನ ತನಗೆ ಇಷ್ಟ ಬಂದಂತೆ ಮಾಡ, ಲೋಕದ ರೂಲ್ಸ್ ಅನ್ನು ಫಾಲೋ ಮಾಡುದು. ಈಗ ರಾಮಚಂದ್ರ ಸಮುದ್ರ ದಾಟ್ಲಿಕ್ಕೆ ಅವನಿಗೆ ಯಾರ ಹತ್ರ ಪರ್ಮಿಷನ್ ಬೇಕಿರ್ಲಿಲ್ಲ, ಆದ್ರೂ 3 ದಿವಸ ಸಮುದ್ರದ ತೀರದಲ್ಲಿ ಮಲಗಿದ್ದ. ಒಂದು ಘಟನೆಗೆ 3 ಮುಖಗಳಿರ್ತವೆ. ಸಾತ್ವಿಕರಾದವರು ಸಾತ್ವಿಕ ರೀತಿಯಲ್ಲಿ ತಿಳ್ಕೊಳ್ತಾರೆ, ರಾಜಸರು ರಾಜಸ ರೀತಿಯಿಂದ ತಿಳ್ಕೊಳ್ತಾರೆ, ತಾಮಸರು ತಾಮಸ ರೀತಿಯಿಂದ ತಿಳ್ಕೊಳ್ತಾರೆ. ಹಾಗೆ ಹೀಗೆ ಅಂತ ಇದ್ದವದ್ದ ರೀತಿಯಲ್ಲೆಲ್ಲ ಬೈತಾರೆ. ಮುಂದೆ ಕಥೆ ಯಾಕೆ ಓದಲ್ಲ? ನಿಮ್ಗೆ ಯಾಕೆ ಅರ್ಜೆಂಟು? ಅಷ್ಟಕ್ಕೇನೆ ಯಾಕೆ ಡಿಸಿಷನ್ ತಗೋತೀರಿ? ಕ್ಲೈಮ್ಯಾಕ್ಸ್ ತನಕ ಹೋಗ್ಬೇಕಲ್ವಾ? ಹರಿ ಓಂ. ವೇದಿಕ್ ವೆಲ್ನೆಸ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ವಿಶೇಷ ಪಾಡ್ಕಾಸ್ಟ್ಗೆ ಅಕ್ಷಯ ತೃತೀಯ ಬರ್ತಾ ಇದೆ. ಅಕ್ಷಯ ತೃತೀಯ ಅಂದರೆ ನಮಗೆ ಒಂದೇ ಒಂದು ನೆನಪಿಗೆ ಬರೋದು ಚಿನ್ನ. ಎಷ್ಟೇ ಇರಲಿ, ದುಡ್ಡು ಇಲ್ಲದೆ ಇದ್ದರೂ ಸಾಲ ಮಾಡಿ ಆದರೂ 1 ಗ್ರಾಮ್ ಅರ್ಧ ಗ್ರಾಮ್ ಆದರೂ ಒಂದು ಚಿನ್ನ ತೊಗೊಂಡ್ಬಿಡ್ಬೇಕು. ಅವತ್ತು ಆ ಚಿನ್ನದ ಅಂಗಡಿಗಳಲ್ಲಿ ಕ್ಯೂ ಇರುತ್ತೆ. ಆದರೆ ಅಕ್ಷಯ ತೃತೀಯ ಇನ್ನೊಂದು ವಿಷಯಕ್ಕೆ ತುಂಬ ಮಹತ್ವ ಇದೆ. ಅದು ಭಗವಂತ ಪರಶುರಾಮನ ಜಯಂತಿ, ಅಂದರೆ ಪರಶುರಾಮನ ಅವತಾರ ಆಗಿದ್ದಂತಹ ದಿನ. ಹಾಗಾಗಿ ಅವತ್ತು ಅಗ್ನಿ ನಕ್ಷತ್ರ ಅಂತ ಹೇಳ್ತಾರೆ. ಬಹಳಷ್ಟು ಮಠ ಮಂದಿರಗಳಲ್ಲಿ ಗಂಧಲೇಪ ಮಾಡ್ತಾರೆ ಬೃಂದಾವನಗಳಿಗೆ. ಈ ಪರಶುರಾಮನ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋದಕ್ಕೆ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ನ ಮಾಡ್ತಾ ಇದ್ದೀವಿ. ಪರಶುರಾಮನ ಬಗ್ಗೆ ತಿಳಿಸೋದಕ್ಕೆ ಪರಶುರಾಮನ ಕ್ಷೇತ್ರದಿಂದ ಬಂದವರೇ ಆಗಬೇಕು. ಪರಶುರಾಮನ ಕ್ಷೇತ್ರ ಅಂದರೆ ನಮ್ಮ ಉಡುಪಿ ಪ್ರಾಂತ್ಯದಿಂದ ಬಂದವರು ವಿದ್ವಾಂಸರು, ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಾದಂಥವರು ವಿದ್ವಾಂಸರಾದ ಶ್ರೀಯುತ ಕೃಷ್ಣರಾಜ್ ಕುತ್ಪಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಆಚಾರ್ಯರೇ ನಮಸ್ಕಾರ. ನಮಸ್ಕಾರ. ನಿಮ್ಮ ಜೊತೆ ಮಾತಾಡೋದೇ ಒಂದು ಆನಂದ. ಯಾಕೆಂದರೆ 2 ನಿಮಿಷದಲ್ಲಿ ನೀವು 10 ನಿಮಿಷಕ್ಕಾಗುವಷ್ಟು, ಅಂದರೆ ಫುಡ್ ಫಾರ್ ಥಾಟ್ ಅಂತೀವಲ್ಲ, ಅಷ್ಟು ಕೊಟ್ಬಿಟ್ಟಿರ್ತೀರ ನೀವು. ಹಾಗಾಗಿ ನಮ್ಗೆ ಯಾವಾಗಲೂ ಆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಅದು ತುಂಬ ಜಾಸ್ತಿ. ದುರಂಧರ ಥರ ಬೇರೆ ವಿಷಯಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಕೊಡಬೇಕು. ನೀವೊಂದು 2 ನಿಮಿಷದಲ್ಲಿ ಒಂದು 10 ವಿಷಯಗಳು ಹೇಳಿರ್ತೀರ. ಅಂದರೆ ನಾವು ಅದನ್ನು ಸ್ಲೋ ಆಗಿ ಮತ್ತೆ ವಿಚಾರ ಮಾಡಿದ್ರೆ ಇಷ್ಟೆಲ್ಲ ವಿಷಯಗಳಿದೆಯಾ ಅಂತ ನಮ್ಮ ವೀಕ್ಷಕರಿಗೆ ತುಂಬ ಅಚ್ಚುಮೆಚ್ಚು. ಹಾಗಾಗಿ ನೀವು ನಮ್ಮ ಒಂದು ಆಸ್ಥಾನ ವಿದ್ವಾಂಸರ ಥರ ನಮ್ಮ ಒಂದು ಚಾನಲ್ಗೆ. ಹಾಗಾಗಿ ಪ್ರತಿಯೊಂದು ವಿಷಯದ ಬಗ್ಗೆ ತಮ್ಮ ಬಾಯಿಂದನೇ ಕೇಳಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಈ ಒಂದು ಪರಶುರಾಮ ಜಯಂತಿ ಬರ್ತಾ ಇದೆ, ಅಕ್ಷಯ ತೃತೀಯ. ಆ ಪರಶುರಾಮ ಒಂದು ಸಾಮಾನ್ಯವಾಗಿ ನಾವೆಲ್ಲ ಈ 10 ಅವತಾರಗಳು, ಮುಖ್ಯವಾಗಿ ದಶಾವತಾರಗಳಲ್ಲಿ ಎಲ್ಲ ಅವತಾರಗಳಲ್ಲಿ ಒಂದು ಥರದ್ದೊಂದು ಕ್ಲಾರಿಟಿ ಸಿಗುತ್ತೆ ನಮಗೆ. ಆದರೆ ಈ ಪರಶುರಾಮನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ ಜನಗಳಿಗೆ. ಇದೇನೋ ಒಂದು ತುಂಬ ಕೋಪ, ಇದೊಂಥರ ಏನೋ ಒಂದು ಕ್ಷತ್ರಿಯರ ನಾಶ ಮಾಡೋದಕ್ಕೆ ಬಂದಂಥದ್ದು. ಆಮೇಲೆ ಅವನು ಶಿವನ ತಪಸ್ ಮಾಡ್ತಾನೆ. ಆಮೇಲೆ ನೋಡಿದ್ರೆ ವಿಷ್ಣುವಿನ ಅವತಾರ ಅಂತ ಹೇಳ್ತಾರೆ. ಮತ್ತು ಆ ಒಂದು ತಾಯಿಯನ್ನೇ ಕೊಂದಂತಹ ಅದು ಎಂತಹ ಭೀಕರವಾದ ಒಂದು ಪ್ರಸಂಗ. ಸೊ ಇದೆಲ್ಲ ಮತ್ತೆ ನಮ್ಮ ಈ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಒಬ್ಬ ಬ್ರಾಹ್ಮಣ ಎದ್ದು ನಿಂತ ಅಂದರೆ ಪರಶುರಾಮ ಅಂತ ಎಲ್ಲ ಬ್ರಾಹ್ಮಣ ಸಂಘಟನೆಗಳೆಲ್ಲ ಪರಶುರಾಮನ ಇಟ್ಕೊಂಡ್ಬಿಡ್ತಾರೆ. ಆದರೆ ನಾವೇ ಒಂದು ಪರಶುರಾಮ ಅನ್ನೋ ಒಂದು ಇದರಲ್ಲಿ. ಆದರೆ ಏನು ಮಾಡ್ತಾರೆ ಅನ್ನೋದು ಬೇರೆ ವಿಷಯ. ಆದರೆ ಪರಶುರಾಮನ್ನ ಒಬ್ಬ ಬ್ರಾಹ್ಮಣ, ಒಂದು ಮಹಾಬ್ರಾಹ್ಮಣ, ಇಡೀ ಕ್ಷತ್ರಿಯರನ್ನ ಎಗನೆಸ್ಟ್ ಆಗಿ ನಿಂತವನು ಒಂಥರ ಒಂದು ನೆಗೆಟಿವ್ ಆಗಿ ತೋರಿಸೋ ಥರದ್ದು ಇದೆ. ಹಾಗಾಗಿ ಎಲ್ಲ ಒಂದು ಪರಶುರಾಮನ ಒಂದು ವ್ಯಕ್ತಿತ್ವ ಮತ್ತು ಅವನು
ಭಗವಂತನ ಅವತಾರ ಹೇಗೆ, ಯಾಕೆಂದರೆ ನಮಗೆ ಅದು ಮುಖ್ಯ. ಈ ಮೋಕ್ಷ ಸಾಧನೆಯಲ್ಲಿ ನಾವು ಭಗವಂತನ ಬಗ್ಗೆ ಯಾವುದೇ ಥರದ ಒಂದು ಸಣ್ಣ ಡೌಟ್ ಕೂಡ ನಮಗಿರಬಾರ್ದು. ಆ ಒಂದು ಮುಮುಕ್ಷುಗಳಿಗೆ ಬೇಕಾದಂತಹ ಜ್ಞಾನ, ಈ ಪರಶುರಾಮ ಯಾರು ಅನ್ನೋದ್ರ ಬಗ್ಗೆ ಒಂದು 2-3 ಪ್ರಶ್ನೆಗಳು ನಾನು ಇದು ವಿವಾದಾತ್ಮಕವಾದ ಪ್ರಶ್ನೆಗಳು, ತಾವೇ ಸಮರ್ಥರು ಅದನ್ನು ಆನ್ಸರ್ ಮಾಡೋದಕ್ಕೆ. ಈಗ ಆರಂಭದಲ್ಲಿ ಅಕ್ಷಯ ತೃತೀಯ ಅಂತ ನೀವು ಹೇಳಿದ್ರಿ. ಅದು ಅಕ್ಷಯ ಚಿನ್ನದ ಅಂಗಡಿಯವನಿಗೆ ಮಾತ್ರ, ನಮಗಲ್ಲ. ವಸ್ತುತಃ ಅಲ್ಲಿ ಚಿನ್ನ ತಗೊಳ್ಬೇಕು ಅಂತ ಅಕಸ್ಮಾತ್ ಎಲ್ಲಿಯಾದರೂ ಮಾತು ಬಂದಿದ್ರು ಅದನ್ನು ಕೊಡುವುದಕ್ಕೋಸ್ಕರ, ಸಂಗ್ರಹ ಮಾಡಿಡ್ಲಿಕ್ಕಲ್ಲ. ಯೋಗ್ಯನಾದವನಿಗೆ ಅದನ್ನು ಕೊಟ್ಟರೆ ಅದು ನಮಗೆ ತುಂಬ ಆಗುತ್ತೆ ಅಂತ. ಮತ್ತು ಅದರ ಮುಖ್ಯ ಕಾಲದ ವಿಶೇಷತೆ ಏನು ಅಂತಂದರೆ ಅವತ್ತು ಉಪವಾಸ ಮಾಡುವಂಥದ್ದು, ಅನೇಕ ಒಂದು ಪರಶುರಾಮನ ಪೂಜೆ ಇದ್ದೇ ಇದೆ. ಅದು ಬಿಟ್ಟರೆ ಅದು ಯುಗದ ಆದಿ ಇನ್ನೊಂದು ರೀತಿಯಿಂದ. ಹಾಗಾಗಿ ಆ ದಿವಸದಲ್ಲಿ ಶ್ರಾದ್ದಾದಿ ಕರ್ಮಗಳು ಬಹಳ ವಿಶೇಷ ಅಂತ ಹೇಳೋದಿದೆ. ಹೀಗೆ ಆ ದಿವಸಕ್ಕೆ ಇನ್ನೊಂದು ಮುಕುಟಗರಿ ಅನ್ನುವ ಹಾಗೆ ನಮಗೆ ಆಚರಣೆಗೆ ಅವಕಾಶ ಸಿಗುವಂಥದ್ದು ಪರಶುರಾಮನ ಜಯಂತಿ. ಆದರೆ ಇವತ್ತೇನಾಗಿದೆ ಅಂದರೆ ಅಕ್ಷಯ ತೃತೀಯ ಅಂದರೆ ಗಳಿಗೆ ನೋಡಬೇಕಾಗಿಲ್ಲ, ಅವತ್ತು ಮದುವೆನೂ ಮಾಡ್ಬೋದು, ಉಪನಯನೂ ಮಾಡ್ಬೋದು ಅಂತ ಎಲ್ಲ ಲಗ್ನಗಳನ್ನು ಅಲ್ಲೇ ಜೋಡಿಸಿ ಹೇಳಿಬಿಡ್ತಾರೆ. ಆದರೆ ಶಾಸ್ತ್ರೀಯವಾಗಿ ನೋಡಿದರೆ ಶ್ರಾದ್ದ ಇದ್ದ ದಿವಸ ಯಾವುದೇ ಷೋಡಶ ಸಂಸ್ಕಾರಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ನಾಂದಿ ಶ್ರಾದ್ದ ಅನ್ನೋದು ಬೇರೆ, ಆದರೆ ಇದು ಷಣ್ಣವತಿ ಶ್ರಾದ್ದಗಳಲ್ಲಿ ಒಂದು ಮುಖ್ಯವಾದ ದಿನ. ಅದರಿಂದಾಗಿ ಆ ದಿವಸ ಮುಖ್ಯವಾಗಿ ನಮಗೆ ಗಮನಕ್ಕೆ ಬೇಕಾದದ್ದು ನೀವು ನೆನಪಿಸಿದ ಹಾಗೆ ಪರಶುರಾಮನ ಜಯಂತಿ. ಪರಶುರಾಮ 2 ಅಂಶದಲ್ಲಿ, ಒಂದು ರಾಮಕ್ಷೇತ್ರ, ಒಂದು ಪರಶುರಾಮ ಕ್ಷೇತ್ರ ಅಂತ ಸಾಮಾನ್ಯ ನಾವು ಇವತ್ತು ಸಂಕಲ್ಪಗಳಲ್ಲೆಲ್ಲ ರಾಮಕ್ಷೇತ್ರೆ ಅಂತ ನಾವು ಇಲ್ಲಿ ಹೇಳ್ತೇವೆ. ಗೋಕರ್ಣದಿಂದ ಸುಮಾರು ಕೇರಳದ ಮುಖ್ಯ ತುಳುನಾಡಿನ ಕೊನೆಯ ಭಾಗದ ತನಕ ನಾವು ಹೇಳುವಂಥದ್ದು ಪರಶುರಾಮ ಕ್ಷೇತ್ರ ಅಂತ. ಅಂದರೆ ಪರಶುರಾಮ 19ನೇ ದ್ವಾಪರದ ಕೊನೆಯಲ್ಲಿ ಅವತಾರ ಎತ್ತಿದ್ದು. ಅಂದರೆ ಒಟ್ಟು ಒಂದು ಮನ್ವಂತರಕ್ಕೆ 71 ಚತುರ್ಯುಗಗಳು. ಈಗ ನಾವು ಅಷ್ಟಾವಿಂಶತಿತಮೇ ಅಂತ 28ನೇದ್ರಲ್ಲಿ ಇದ್ದೇವೆ. 19ರಲ್ಲಿ ಪರಶುರಾಮನ ಅವತಾರ ಆಗಿದ್ದು ಜಮದಗ್ನಿ ರೇಣುಕೆಯರ ಮಗನಾಗಿ. ಅಂದ್ರೆ ಮನ್ವಂತರ ಇವಾಗ ನಾವು ವೈವಸ್ವತ ಮನ್ವಂತರದಲ್ಲಿದ್ದೀವಿ, ಅದು 7ನೇ ಮನ್ವಂತರ. ಒಟ್ಟು ಚತುರ್ಮುಖನ ಒಂದು ದಿನದಲ್ಲಿ 14 ಮನ್ವಂತರಗಳು ಕಳೀತವೆ. ಆ 14ನೇ ಮನ್ವಂತರದ ಮಧ್ಯದಲ್ಲಿ 7ನೇ ಮನ್ವಂತರ ವೈವಸ್ವತ. ಆ 7ನೇ ಮನ್ವಂತರದಲ್ಲಿ 71 ಚತುರ್ಯುಗಗಳಲ್ಲಿ ನಾವು 28ನೇ ಚತುರ್ಯುಗದಲ್ಲಿ ಇದ್ದೇವೆ. ಅಂದ್ರೆ 4 ಯುಗದ ಒಂದು ಸೈಕಲ್, ಒಂದು ಚತುರ್ಯುಗ ಅಂದ್ರೆ ಮಹಾಯುಗ, ಅಥವಾ ಅದನ್ನು 4 ಯುಗಗಳ ಸಮಷ್ಟಿ ಅಂತ ಕರೆಯುವುದು. ಅದರಲ್ಲಿ ಪರಶುರಾಮನ ಅವತಾರ ಆಗಿದ್ದು 19ನೇ ಚತುರ್ಯುಗದ ದ್ವಾಪರದ ಕೊನೆಯಲ್ಲಿ. 19 ಅಂದ್ರೆ ನಾವೀಗ 28 ಅಂದ್ರೆ ಒಂದು 9 ಚತುರ್ಯುಗದ ಹಿಂದೆ. ಒಂದು ಚತುರ್ಯುಗ ಅಂದ್ರೆ 43,20,000 ವರ್ಷ. ಅದಕ್ಕಿಂತ ಅಂದ್ರೆ ಇಂಟು 9 ಮಾಡಿ 10ಕ್ಕೆ ಅಂತ ಇಟ್ಟುಕೊಂಡ್ರೆ 4,32,00,000 ಮೇಲೆ ಆಗುತ್ತೆ ವರ್ಷ. ಅಂದ್ರೆ ಚತುರ್ಮುಖಿಯರು ಈ ಪರಶುರಾಮನ ಅವತಾರ ಆಗಿ. ಈ ಅವತಾರದ ಸಂದರ್ಭವನ್ನ ಮುಖ್ಯವಾಗಿ ಅಕ್ಷಯ ತೃತೀಯ ಅಂತಂದ್ರೆ ತೃತೀಯ ಮುಖ್ಯವಾದ ತಿಥಿ, ಶುಕ್ಲ ತೃತೀಯ. ಆಚರಣೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಒಂದು ಆ ಕಾಲದಲ್ಲಿ ಉಂಟಾಗಿದ್ದ ಅತ್ಯಂತ ದೊಡ್ಡ ಗಂಡಾಂತರದಿಂದ ಈ ಭೂಮಿಯನ್ನು ಪಾರು ಮಾಡಿದ್ದ. ಹಿಂದೆ ರಾಕ್ಷಸರು ದೇವತೆಗಳ ಜೊತೆಗೆ ರಾಕ್ಷಸರಾಗಿ ಯುದ್ಧ ಮಾಡ್ತಿದ್ರು. ಆಮೇಲೆ ಏನಾಯಿತು ಅಂದರೆ ಅವರು ಅಪ್ಡೇಟ್ ಆಗಿ ಆಳ್ವಿಕೆಯ ವ್ಯವಸ್ಥೆಗೆ ಕೈ ಹಾಕಿದರು. ದುಷ್ಟಕ್ಷತ್ರಿಯ ನಿಗ್ರಹಣಾರ್ಥ ಅಂತ ಕೆಲವು ಕಡೆ ಹೇಳ್ತಾರೆ. ಕೆಲವರು ರಾಕ್ಷಸರೇ ದುಷ್ಟಕ್ಷತ್ರಿಯರ ರೂಪದಲ್ಲಿ ಭೂಮಿಗೆ ಬಂದು ಉಪದ್ರವವನ್ನು ಕೊಡ್ತಾ ಇದ್ರು, ಅದಕ್ಕೋಸ್ಕರ ಅದರ ಸಂಹಾರಕ್ಕೋಸ್ಕರ ಅಂತ. ಅದು ಆ ಸಂಹಾರಕ್ಕೆ ಒಂದು ಕಿಡಿ ಹತ್ತಿದ್ದು ಯಾವಾಗ ಅಂತಂದರೆ, ಕಾರ್ತವೀರ್ಯಾರ್ಜುನ ಅಂತ ಒಬ್ಬ ರಾಜ, ಅವನು ಹೈಹಯನ ವಂಶದವನು, ಅಂದರೆ ಕೃಷ್ಣನ ಪೂರ್ವಜ, ಒಬ್ಬ ಚಂದ್ರವಂಶಕ್ಕೆ ಸೇರಿದವನು. ಅವನ ಬಗ್ಗೆ ತಿಳ್ಕೊಳ್ಳೋದೆ ನಾವು ಈ ಸಂಹಾರದ ಕಥೆ ಕೇಳಿದ್ರೆ ಚೆನ್ನಾಗಿರಲ್ಲ. ಕಾರ್ತವೀರ್ಯಾರ್ಜುನ ದತ್ತಾತ್ರೇಯನ ಶಿಷ್ಯ, ಕೃತವೀರ್ಯನ ಮಗ. ಅಪ್ಪ ಅಧಿಕಾರ ಕೊಟ್ಟರೆ ಬೇಡಪ್ಪ, ನಾನು ಇನ್ನೂ ಚೆನ್ನಾಗಿ ಓದ್ಕೋಬೇಕು, ತಿಳ್ಕೊಳ್ಬೇಕು, ಅಧಿಕಾರ ನಡೆಸೋ ಮುಂಚೆ ನನಗೆ ಯಾವುದ್ರ ಬಗ್ಗೆಯೂ ಡೌಟ್ ಬರಬಾರ್ದು. ರಾಜಧರ್ಮ ಅನ್ನೋದು ಅದು ನಾವು ಕ್ಷತ್ರಿಯರಾದವರಿಗೆ ಬೇರೆ ಎಲ್ಲದಕ್ಕಿಂತ ಮುಖ್ಯ. ಅದನ್ನು ಸರಿಯಾಗಿ ತಿಳಿಯದೇ ಹೋದರೆ ನಾವು ಅನ್ಯಾಯ ಮಾಡಿದ ಹಾಗಾಗುತ್ತೆ. ಹಾಗಾಗಿ ನಾನು ತಿಳ್ಕೊಳ್ಳಿಕ್ಕೆ ಹೊರಡುತ್ತೇನೆ ಅಂತ ಅಧಿಕಾರ ಬೇರೆ ಯಾರಾದ್ರೆ ಸೀಟ್ ಕಿತ್ಕೊಂಡು ಕೂತ್ಬಿಡ್ತಿದ್ರು ಅಪ್ಪನನ್ನೇ ಕೆಳಗಿಳಿಸಿ. ಇವನು ಕೊಟ್ಟದ್ದನ್ನು ಬೇಡ ಅಂತ ಬಿಟ್ಟು ಹುಡುಕ್ತಾ ಹೋಗ್ತಾನೆ, ದೇಶಾದ್ಯಂತ ತಿರುಗ್ತಾನೆ. ತಿರುಗಿ ಜನ್ನು ಋಷಿ, ಕೊನೆಗೆ ಯಾರ್ಯಾರ ಹತ್ರ ಹೋಗಿ ಜನ್ನು ಋಷಿಗಳ ಹತ್ರ ಹೋದಾಗ ಅವ್ನು ಹೇಳ್ತಾನೆ, ನನಗೆ ಯಾರ ಹತ್ರ ಹೋದ್ರು
ಅವ್ರ ಪಾಪ ಅವ್ರು ಗೊತ್ತಿದ್ದದನ್ನು ಹೇಳ್ತಾರೆ, ನನಗೆ ಅದಕ್ಕಿಂತ ಹೆಚ್ಚು ಬೇಕು, ನಂಗೆ ಅಂಥದ್ದೇನಾದರೂ ತಿಳ್ಕೊಳ್ಳಿಕ್ಕೆ ಯಾರಾದರೂ ಗುರುಗಳನ್ನು ಹೇಳಿ ಅಂತ ಹೇಳಿದಾಗ ಅವರು ವಿಂಧ್ಯ ಪರ್ವತದ ತಪ್ಪಲಿನಲ್ಲಿರುವಂತಹ ದತ್ತನ ಪರಿಚಯವನ್ನು ಮಾಡಿಕೊಡ್ತಾರೆ. ಇದಿಷ್ಟು ಕತೆ ಮಾರ್ಕಂಡೇಯ ಪುರಾಣದಲ್ಲಿ ಬರುತ್ತೆ. ಅಲ್ಲಿಗೆ ಹೋಗ್ತಾನೆ. ಆದರೆ ಅವ್ರು ಹೋಗುವಾಗ ಹೇಳಿರ್ತಾರೆ, ಅವ್ರು ನಿನ್ನನ್ನು ನಿರಾಕರಿಸುವುದಕ್ಕೋಸ್ಕರ ಎಷ್ಟು ಬೇಕಾದರೂ ನಿನ್ನನ್ನು ತುಳಿಬೋದು, ಅಥವಾ ಅವರ ದುರ್ವರ್ತನೆಗಳಿಂದ ನೀನು ಅವರನ್ನು ಗುರುಗಳೇ ಅಲ್ಲ ಅಂತ ತಿರಸ್ಕರಿಸಿ ಹೋಗುವ ಹಾಗೆಲ್ಲ ಮಾಡ್ತಾರೆ ಅಂತೆಲ್ಲ ಮೊದಲೇ ಹೇಳಿರ್ತಾರೆ ಅವರು. ಹಾಗಾಗಿ ಅಲ್ಲಿ ಹುಡುಗಿಯರ ಜೊತೆಗಿರೋದು, ಮದ್ಯಪಾನ ಮಾಡೋದು, ಮಾಂಸ ತಿನ್ನೋದು, ಈ ಥರದ ಎಲ್ಲ ದೃಶ್ಯಗಳಿಂದ ಅವನು ದತ್ತನನ್ನು ನೋಡಿ ಬೇರೆ ಯಾರಾದ್ರಾಗ ತಿರಸ್ಕಾರ ಮಾಡಿ ಬರ್ತಿದ್ದ. ಆದರೆ ಮೊದಲೇ ಇನ್ಸ್ಟ್ರಕ್ಷನ್ ಅವರಿಗೆ ಕೊಟ್ಟಿದ್ರಾದ್ರಿಂದ ಏನು ಮಾಡಿದ್ರು ಕಾಲು ಬಿಡಲ್ಲ, ನೀವು ಹೇಳಲೇಬೇಕು, ನನಗೆ ನಿಮ್ಮಿಂದಲೇ ವಿದ್ಯೆ ಸಿಗಬೇಕು ಅಂತ. ಆಗ ಬಹಳ ಸಂತೋಷ ಆಗುತ್ತೆ ಅವರಿಗೆ. ಸಂತೋಷ ಆಗಿ ವಿದ್ಯೆಯನ್ನು ಕೊಡ್ತಾ ಹೋಗೋದು ಎಷ್ಟು ಅಂದರೆ, ಇವನು ಸಾಕು ಅಂತ ಹೇಳ್ತಿರ್ಲಿಲ್ಲ, 12 ವರ್ಷ ಎಲ್ಲ ಲೆಕ್ಕನಿಲ್ಲ, ಅವರು ಕೊಡ್ತಾನೇ ಇದ್ರು. ಒಂದು ದಿವಸ ಅವರಿಗೆ ಅನ್ನಿಸ್ತು, ಏನು ಇವನು ಇಲ್ಲೇ ಇದ್ದಾನೆ, ವಾಪಸ್ ರಾಜ್ಯಕ್ಕೆ ಹೋಗದೆ ಇಲ್ಲೇ ಕೂತ್ಬಿಟ್ಟಿದ್ದಾನೆ, ಊಟ ತಿಂಡಿಗೋಸ್ಕರ ಕೂತದ್ದಲ್ಲ, ಅವನು ಜ್ಞಾನಕ್ಕೋಸ್ಕರನೇ ಕೂತದ್ದು. ಗುರುಗಳಿಗೆ ಸ್ವತಃ ತುಂಬ ಸಂತೋಷ ಆಗಿ ಅವರೇ ಹೇಳ್ತಾರೆ, ಸಾಮಾನ್ಯವಾಗಿ ಕೇಳಿದರೆ ಹೊರ ಕೊಡೋದು. ದತ್ತಾತ್ರೇಯನಿಗೆ ಎಷ್ಟು ಸಂತೋಷ ಆಯಿತು ಅಂದರೆ, ತಾನೇ ಅವನನ್ನು ಹಿಡಿದೆಬ್ಬಿಸಿ, ನಾನು ನಿಂಗೇನು ಬೇಕು ಕೇಳು, ಕೊಡ್ತೇನೆ, ನೀನು ನಿನ್ನ ತಂದೆ ನಿನ್ನನ್ನು ನಿರೀಕ್ಷೆ ಮಾಡ್ತಾ ಇದ್ದೇನೆ, ಅಲ್ಲಿಗೆ ಹೋಗದೆ ಇರುವುದು ತಪ್ಪು ಅಂತೆಲ್ಲ ಹೇಳಿ ಕಳಿಸ್ತಾನೆ. ಆದರೆ ಅವನು ನಾನು ಇನ್ನೂ ಕಲಿಬೇಕು ಅಂತ ಹೇಳಿದಾಗ, ಸರಿ ಮತ್ತು ಕೆಲವು ವರ್ಷಗಳ ಕಾಲ ಕಲ್ತಾದ್ಮೇಲೆ ಹೊರಡು ಅಂತ ಹೇಳುವಾಗ ನಿಂಗೆ ಏನು ಬೇಕು ಹೇಳು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಧರ್ಮದಲ್ಲಿ ಮನಸ್ಸಿಟ್ಟು ನನಗೆ ರಾಜ್ಯಭಾರ ಮಾಡುವ ಹಾಗಾಗಬೇಕು, ಅದು ನಿನ್ನಲ್ಲಿ ಇದೆ, ಆದರೂ ಅಸ್ತು ಅಂತಾನೆ. ಮತ್ತೇನು ಬೇಕು, ಸಾಕು ಅಲ್ಲ, ಕೇಳು, ನನಗೆ ಸಂತೋಷ ಆಗಿದೆ, ಕೇಳು. ಅದಕ್ಕೆ ಅವನು ಹೇಳ್ತಾನೆ, ಹಾಗಾದರೆ ನನಗೊಂದು 1000 ತೋಳು ಬೇಕು. ಎಲ್ಲಿಯೇ ಯಾರದ್ದೇ ವಸ್ತು ಕಳೆದು ಹೋದ್ರು, ಅವ್ರು ಮರ್ತು ಹೋದ್ರು ಅಥವಾ ಕಳೆದು ಹೋದ್ರು, ಯಾರೋ ಬೇಕು ಅಂತಲೇ ಕಿತ್ತುಕೊಂಡ್ರು ಅಥವಾ ಇವರೇ ಮರ್ತು ಕಳ್ಕೊಂಡ್ರು, ಅದನ್ನು ವಾಪಸ್ ಕೊಡಿಸುವ ಜವಾಬ್ದಾರಿ ನಂದು. ಹಾಗೆ ನನಗೆ ತೋಳಿನ ಬಲ ಬೇಕು. ಆಯಿತು, ಅದಕ್ಕೂ ಕೂಡ ಅಸ್ತು ಅಂದ. ಇನ್ನು ಏನಾದರೂ ಕೇಳು. ಅಷ್ಟಾದಮೇಲೆ ಅವನಿಗೊಂಥರ ಅನ್ನಿಸ್ತು, ಅಕಸ್ಮಾತ್ ಈ ಅಧಿಕಾರ ಅನ್ನೋದು, ಹಾಟ್ ಸೀಟ್ ಅನ್ನೋದು ಯಾವಾಗಲೂ ಕೂಡ ಯಾರನ್ನೇ ಆದರೂ ಕೂಡ ದಾರಿ ತಪ್ಪಿಸುತ್ತೆ. ಒಂದು ವೇಳೆ ನನ್ನ ಮೀಸೆ ಅಡಿಯಲ್ಲಿ ಅನ್ಯಾಯದ ಗೆರೆಗಳು ನಗಲಿಕ್ಕೆ ಶುರು ಮಾಡಿದರೆ, ಅಥವಾ ಅದರಿಂದ ಕೆಟ್ಟ ಪರಿಸ್ಥಿತಿ ಲೋಕಕ್ಕೆ ಉಂಟಾಯಿತು ಅಂತಾದರೆ, ನನಗೆ ನಿನ್ನಿಂದ ಸಾವು ಬರಬೇಕು ಅಂತ ಕೇಳ್ಕೊಳ್ತಾನೆ. ಆಗ ಆಯಿತು, ಅದಕ್ಕೂ ಕೂಡ ಸಂತೋಷದಿಂದ ಅಸ್ತು ಅಂತ ಹೇಳ್ತಾನೆ. ಸರಿ, ಆಮೇಲೆ ವಾಪಸ್ ಬರ್ತಾನೆ, ಅಧಿಕಾರ ತಗೊಳ್ತಾನೆ. ಸುಮಾರು 50,000 ವರ್ಷಗಳಿಗಿಂತ ಮೇಲೆ ರಾಜ್ಯಭಾರ ಮಾಡ್ತಾನೆ. ರಾಜ್ಯಭಾರ ಮಾಡಿ ಒಂದು ಸರ್ತಿ ಜಮದಗ್ನಿಗಳ ಆಶ್ರಮಕ್ಕೆ ಬಂದ ಸಂದರ್ಭ. ವಸ್ತುತಃ ಅದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಘಟನೆ ಇದೆ, ಅದು ನೀವು ಮತ್ತೆ ಕೇಳ್ತೀರಿ ಅಂದರೆ ಅಲ್ಲಿಗೆ ಬಿಡ್ತೇನೆ, ತಾಯಿಯ ಪ್ರಸಂಗ. ಅದು ವಸ್ತುತಃ ಈ ಘಟನೆಗಿಂತ ಮುಂಚೆ ಆಗಿತ್ತು. ಆಶ್ರಮಕ್ಕೆ ಬಂದಾಗ ಸಹಜವಾಗಿ ಆತಿಥ್ಯಕ್ಕೋಸ್ಕರ ಜಮದಗ್ನಿ ಕೇಳ್ಕೊಳ್ತಾರೆ. ಆಗ ಕಾರ್ತಿವೀರ್ಯಾರ್ಜುನ ಹೇಳ್ತಾನೆ, ಬೇಡಪ್ಪ, ಅಯ್ಯೋ ನಮ್ಮದು ಪಟಾಲಂ ಸಿಕ್ಕಾಪಟ್ಟೆ ದೊಡ್ಡದಿದೆ, ನೀವು ನೋಡಿದ್ರೇ ತಲೆ ತಿರುಗಿ ಬೀಳ್ತೀರಿ, ಅಷ್ಟು ದೊಡ್ಡ ಸೇನೆ, ಮಂತ್ರಿಗಳು, ಸೇನಾಧಿಪಗಳು, ವ್ಯವಸ್ಥೆ, ಆನೆಗಳು, ಕುದುರೆಗಳು, ಯಾವುದು ನಿಮ್ಗೆ ಅದನ್ನು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಜಮದಗ್ನಿಗೆ ಹೇಳ್ತಾರೆ, ಹಾಗೆ ಏನು ತೊಂದರೆ ಇಲ್ಲ, ದಯವಿಟ್ಟು ಸ್ವೀಕಾರ ಮಾಡಬೇಕು, ಯಾಕಂದರೆ ನಿಮ್ಮಂಥ ರಾಜರ್ಷಿಗಳು ನಮ್ಮ ದೇಶಕ್ಕೆ ಅಧಿಕಾರವನ್ನು ಚೆನ್ನಾಗಿ ನಡೆಸುವುದರ ಮೂಲಕ ನಾವೆಲ್ಲ ಧರ್ಮಕರ್ಮಗಳಲ್ಲಿ ಸುಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ರಾಜರ್ಷಿಗಳನ್ನು ಗೌರವಿಸುವುದು, ಅತಿಥಿಯಾಗಿ ಬಂದವನನ್ನು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ನಾವು ಖಂಡಿತ ನಿಮ್ಮ ಸೇವೆ ಮಾಡ್ತೀವಿ, ನೀವೇನು ಚಿಂತಿಸಬೇಡಿ. ಸರಿ ಆಯಿತು ಅಂತ ಕೊನೆಗೆ ಒಲ್ಲದ ಮನಸ್ಸಿನಿಂದ ಒಪ್ಕೊಂಡು, ಅಂದರೆ ಇವ್ರಿಗೆ ಕಷ್ಟ ಆಗುತ್ತೆ, ಯಾಕೆ ಇವ್ರು ತಲೆ ಮೇಲೆ ಹಾಕ್ಕೊಳ್ತಾರೆ ಅಂತ ಅಂದ್ಕೊಂಡು ಆಯಿತು ಅಂದ. ಆದರೆ ಆಶ್ಚರ್ಯ ಕಾದಿತ್ತು, ಆ ಕಾಡಿನ ಮಧ್ಯದಲ್ಲಿ ಪ್ರತಿಯೊಬ್ಬ ರಾಜನ ಅಥವಾ ರಾಜನ ಪರಿವಾರದವರ ಅರ್ಹತೆಗೆ ತಕ್ಕ ಹಾಗೆ ಎಲ್ಲ ಕಡೆ ಮಹಲು, ಉದ್ಯಾನ, ಸರೋವರ, ಸ್ನಾನದ ಕೊಠಡಿಗಳು, ಅವರಿಗೆ ಬೇಕಿರುವಂತಹ ಸಿಹಿ ಪದಾರ್ಥಗಳ, ತಿನ್ನುವ ಪದಾರ್ಥದ ಅಡಿಗೆ ವ್ಯವಸ್ಥೆ, ಅವರವರ ಅಂತಸ್ತಿಗೆ ತಕ್ಕ ಹಾಗಿನ ಚಾದರಗಳು, ಏನು ವ್ಯವಸ್ಥೆ ಬೇಕು ಎಲ್ಲವೂ ಬಿಡಿ ಬಿಡಿಯಾಗಿ, ಪಾರ್ಕಿಂಗ್ ಎಲ್ಲ ಏರಿಯಾ ಬೇರೆ, ಯಾವುದಕ್ಕೆ ಕುದುರೆಗಳಿಗೆ, ಆನೆಗಳಿಗೆ, ಅದನ್ನು ನೋಡ್ಕೊಳ್ಳೋರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ, ಹೀಗೆ ಅವುಗಳಿಗೆ ಮೇವು, ಅದು ಭರ್ಜರಿ ಮೇವು ಇತ್ಯಾದಿಗಳು, ಅಷ್ಟೂ ವ್ಯವಸ್ಥೆಯನ್ನು ನೋಡಿ ಕಾರ್ತಿವೀರ್ಯಾರ್ಜುನ ದಂಗಾಗ್ತಾನೆ. ದಂಗಾಗಿ ಆಶ್ಚರ್ಯ ಆಗುತ್ತೆ, ಬಂದು ಹೇಳ್ತಾನೆ, ನಿಮ್ಮ ಸಾಮರ್ಥ್ಯವನ್ನು ನಾನು ಅಂಡರ್ ಎಸ್ಟಿಮೇಟ್ ಮಾಡಿದೆ, ತುಂಬ ಸಂತೋಷ ಆಯಿತು, ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ. ಅದಕ್ಕೆ ಹೇಳ್ತಾನೆ, ದೇವಲೋಕದಿಂದ ನ್ಯಾಸವಾಗಿ ಕೊಟ್ಟ ಕಾಮಧೇನುವಿನ ಮಗಳು ನಮ್ಮ ಮನೆಯಲ್ಲಿದ್ದಾಳೆ, ನಂದಿನಿ. ಕೇಳಿದ ಅದು ಎಲ್ಲಿವರೆಗೆ ಅಂದರೆ, ಅಷ್ಟೂ ಜನರಿಗೆ ಕೆಲಸ ಮಾಡಲಿಕ್ಕೆ ಸೇವಕರು ಸಮೇತ ಆ ಹಸುವೆ ಕೊಟ್ಟಿರುತ್ತೆ, ಬರೀ ವ್ಯವಸ್ಥೆ ಮಾತ್ರ ಅಲ್ಲ, ಅದರ ಬಾಯಿಯಿಂದ ಕೇಳಿದ್ದೆಲ್ಲ ಸಿಗ್ತಾ ಇರುತ್ತೆ. ಅದಕ್ಕೆ ಕಾಮಧೇನು ಅಂದರೆ ಕಾಮಂ, ಬಯಸಿದ್ದನ್ನೆಲ್ಲ ಧಿನೋತಿ, ಕೊಡ್ತಾ ಹೋಗುತ್ತೆ ಅಂತ.
ಅವ್ರಿಗೆ ತುಂಬ ಸಂತೋಷ ಆಗುತ್ತೆ. ಇದು ಒಬ್ಬ ಮಂತ್ರಿಯ ಕಿವಿಗೆ ಬೀಳುತ್ತೆ. ಅಂದರೆ ಅವನ ಆ ವಿಷಯವನ್ನು ಕೇಳಿಸ್ಕೊತಾನೆ. ಕೇಳಿಸ್ಕೊಂಡಾದ್ಮೇಲೆ ಹೊರಡುವಾಗ ಅವನು ಹೊರಟು ಬಿಡ್ತಾನೆ. ಎಲ್ಲ ಆತಿಥ್ಯ ಪಡೆದಾದ್ಮೇಲೆ ಸಂತೋಷ ಹೊರಡ್ತಾನೆ. ಮಂತ್ರಿ ಹೋಗುವುದಿಲ್ಲ. ಒಂದು ಸೈನ್ಯವನ್ನು ವಾಪಸ್ ತಗೊಂಡು ಮತ್ತೆ ಆ ಆಶ್ರಮಕ್ಕೆ ಬಂದು ಅದನ್ನು ಕಿತ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದು ಸೇಮ್ ಒಂಥರ ಈ ವಿಶ್ವಾಮಿತ್ರರು ಮತ್ತು ಈ ವಸಿಷ್ಠರ ಕಥೆ ಸ್ವಲ್ಪ ಅದೇ ಥರ ಬರುತ್ತೆ. ಆಗ ಅವಳು ಹೇಳ್ತಾಳೆ, ತಾಯಿ ಗೋಮಾತೆ, ಏನು ನನ್ನನ್ನು ಹೀಗೆ ಮಾಡ್ತಾ ಇದ್ದಿ, ಬಿಟ್ಬಿಡ್ತಿದ್ಯಾ ನನ್ನನ್ನು? ಇಲ್ಲಪ್ಪ, ರಾಜ ರತ್ನಹಾರಿ ಚ ಪಾರ್ಥಿವ ಅಂತ ಒಂದು ಮಾತು. ರಾಜರು ಏನಾದರೂ ಅವ್ರಿಗೆ ಬೇಕು ಅಂತ ಕೇಳಿದ್ರೆ ನಾವು ತಡೆಯುವ ಹಾಗಿಲ್ಲ. ನನಗೆ ಕಳಿಸುವ ಮನಸ್ಸಿಲ್ಲ, ನಿನಗೆ ಉಳಿಸ್ಕೊಳ್ಳುವ ಮನಸ್ಸಿದ್ರೆ ನೀನೇನು ಬೇಕಾದರೂ ಮಾಡ್ಕೊ, ನಂದೇನು ಅಡ್ಡಿ ಇಲ್ಲ. ತಕ್ಷಣವೇ ಅದರ ಶರೀರದಿಂದ ಅನೇಕ ಸೈನ್ಯಗಳೆಲ್ಲ ಉದುರಿ ಬಿತ್ತು. ಅಷ್ಟೂ ಸೈನ್ಯವನ್ನು ನಿರ್ನಾಮ ಮಾಡಿತ್ತು. ನಿರ್ನಾಮ ಮಾಡಿದಾಗ ಸರಿ, ಅಲ್ಲಿಗೆ ಅದು ಕಾರ್ತವೀರ್ಯಾರ್ಜುನ ಹೊರಟು ಹೋಗಿದ್ದ, ಸೈನ್ಯ ನಾಶ ಆಯಿತು. ಅವನ ಮಕ್ಕಳು ಈ ಸಿಟ್ಟಿಗೆ, ತನ್ನ ಸೈನ್ಯ ಎಲ್ಲ ಕಳೆದು ಹೋಯಿತು ಅನ್ನೋ ಸಿಟ್ಟಿಗೆ ತಕ್ಷಣವೇ ವಾಪಸ್ ಬಂದು ಆ ತಂದೆಯ ತಲೆಯನ್ನು ತೆಗೆದು, ಜಮದಗ್ನಿಯ ತಲೆಯನ್ನು ತೆಗೆದು, ಸಾಮಾನ್ಯ ಎಲ್ಲರೂ ಕಥೆ ಹೇಳುವಾಗ ಕಾರ್ತವೀರ್ಯಾರ್ಜುನನೇ ತೆಗೆದ ಅಂತ, ಹೊರಟು ಹೋದಾಗ ತಾಯಿ 21 ಸರ್ತಿ ಹೊಟ್ಟೆ ಬಡ್ಕೊಳ್ತಾಳೆ. ಅಂದರೆ ಪರಶುರಾಮ ಆಗ ಇನ್ನೂ ರಾಮ, ಪರಶುರಾಮ ಅಂತ ನಾವು ಆಮೇಲೆ ಕರೆಯುವುದು. ಅತ್ತಿ ಮರದ ಸಮಿಧೆಯನ್ನು ತರಲಿಕ್ಕೆ ಅಂತ ಹೋಗಿದ್ದವನು ಕೂಗಿದ ತಕ್ಷಣ ಬಂದರೆ ತಾಯಿ ಕೂಗ್ತಾ ಇದ್ದಾಳೆ. ನೋಡಿದರೆ ತಲೆ ಕಳಚಿ ಬಿದ್ದಿದೆ. ಯಜ್ಞದಲ್ಲಿ ದೀಕ್ಷಿತನಾಗಿ ಕೂತಿದ್ದ. ಈ ಯಜ್ಞದಲ್ಲಿ ದೀಕ್ಷಿತನಾಗಿ ಕೂತಿದ್ದಾಗ ಅವ್ರು ಏನು ಕೇಳಿದ್ರು ಅವನು ಮೌನ, ಮಾತಾಡ್ತಿರ್ಲಿಲ್ಲ, ಕೋಪ ಮಾಡ್ಕೊಳ್ತಿರ್ಲಿಲ್ಲ. ಹಾಗಾಗಿ ಇದು ಸಾಮಾನ್ಯ ಯಾರು ಕೋಪ ಮಾಡ್ಕೊಳ್ಳಿಲ್ಲ ಅಥವಾ ಸುಮ್ಮನಿದ್ದಾರೆ ಅಂದರೆ ದೌರ್ಬಲ್ಯ ಅಂದ್ಕೊಂಡು ಅವರ ಮೇಲೆ ದಾಳಿ ಜಾಸ್ತಿ ಮಾಡ್ತಾರೆ. ಹಾಗೆ ಅವನ ತಲೆಯನ್ನು ತೆಗೆದು ಹೋಗಿದ್ದಾರೆ. ತಕ್ಷಣವೇ ಪರಶುರಾಮ ಒಂದು ದರ್ಭೆಯನ್ನು ಸ್ವೀಕಾರ ಮಾಡಿ ಆ ತಲೆಗೆ ಚುಚ್ಚಿ ಅದನ್ನು ತಲೆಯನ್ನು ವಾಪಸ್ ಜೋಡಿಸಿ ಅದಕ್ಕೆ ಮರುಜೀವ ಕೊಟ್ಟು, ನೀವು ಯಜ್ಞ ಮುಗಿಸಿ ಇದರ ಅವಭೃತಕ್ಕೆ ನಾನು ಅಷ್ಟು ಜನರ ತಲೆ ತೆಕ್ಕೊಂಡು ಬರ್ತೇನೆ ಅಂತ ಹೋಗ್ತಾನೆ. ಹೋಗಿ ಕಾರ್ತವೀರ್ಯಾರ್ಜುನ ಹತ್ರ ಯುದ್ಧಕ್ಕೆ ನಿಲ್ತಾನೆ. ಅಂದರೆ ಸೈನ್ಯ ಅಷ್ಟೊತ್ತಿಗೆ ಯುದ್ಧಕ್ಕೆ ಬಂದಾಗಿರುತ್ತೆ. ಇವನಿಗೆ ಗೊತ್ತಾಗುತ್ತೆ, ಅವನು ಹೇಳಿದ್ದ, ನನ್ನ ಮೀಸೆ ಅಡಿಯಲ್ಲಿ ಎಲ್ಲಿಯೇ ಅನ್ಯಾಯ ನಡೆದರೂ ಕೂಡ ನನಗೆ ನಿನ್ನಿಂದಲೇ ಸಾವು ಬರಬೇಕು ಅಂತ. ಹಾಗಾಗಿ ಅವನಿಗೆ ಗೊತ್ತಾಯಿತು, ತನ್ನ ಮಕ್ಕಳು, ತನ್ನ ಮಂತ್ರಿಗಳು ಮಾಡಿದ ಅನ್ಯಾಯ ಅವನಿಗೆ ಅರ್ಥ ಆಗುತ್ತೆ. ಮಾಹಿಷ್ಮತಿಯ ಅಧಿಕಾರದಲ್ಲಿ ಇದ್ದವನಾದ್ರಿಂದಾಗಿ ಪ್ರಜೆಗಳ ಉತ್ಸಾಹ ಏನು ಅಂದರೆ ನಮ್ಮ ಸೈನ್ಯವನ್ನು ಕೊಂದವನನ್ನು ಬಿಡಬಾರದು ಅಂತ. ಅವರಿಗೆ ಅದರ ಹಿನ್ನೆಲೆ ಗೊತ್ತಿಲ್ಲ. ಯುದ್ಧ ಆಯಿತು. ಯುದ್ಧದಲ್ಲಿ 1000 ತೋಳುಗಳನ್ನು ಕೂಡ ಕತ್ತರಿಸಿದ. ಅಂದರೆ ಅವನು ಕಾರ್ತವೀರ್ಯಾರ್ಜುನ ಪರಶುರಾಮನ ಶರೀರಕ್ಕೆ, ಅಂದರೆ ಅವನ ಆಯುಧಕ್ಕೆ ತಾನೇ ಒಪ್ಪಿಸಿಕೊಂಡ. ದೇವರಿಂದನೇ ಸಾವು ಬರುತ್ತೆ ಅಂದರೆ ಇನ್ನೇನು, ಹೋರಾಡುವುದಷ್ಟು ಹೋರಾಡ್ದ. ತುಂಬ ಚೆನ್ನಾಗಿದೆ. ಯುದ್ಧದ ಅಂಶಗಳನ್ನು ಹೇಳುವಾಗ ಅವರಿಬ್ಬರ ನಡುವಿನ ಯುದ್ಧ ಅತ್ಯಂತ ತೀವ್ರವಾಗಿ ನಡೆಯುತ್ತೆ. ಸಾಮಾನ್ಯ ಅಂದರೆ ಸುಮ್ಮನೆ ಅವನು ಹೋಗಿ ತಲೆ ಕೊಟ್ಟದ್ದಲ್ಲ. ದೇವ್ರ ಹತ್ರನೂ ನಾವು ಕಲ್ತದ್ದನ್ನು ಒಂದು ಸರ್ತಿ ಒಪ್ಪಿಸ್ಬೇಕಲ್ಲ. ದೇವ್ರ ಹತ್ರನೇ ಒಪ್ಪಿಸೋದು, ಇನ್ಯಾರ ಹತ್ರ ಒಪ್ಪಿಸೋದು? ಕಾಂಬ್ಯಾಟ್ ಸ್ಕಿಲ್ಸ್ ಏನಿದೆ ಅಂತ, ನಾನು ಏನೇನು ಕಲ್ತಿದ್ದೇನೆ ಅದನ್ನು ನಿನಗೇನೆ ತೋರಿಸ್ತೇನೆ ಅಂತ ವಾಪಸ್ ಅಷ್ಟೂ ಶಸ್ತ್ರಾಸ್ತ್ರಗಳ ಪ್ರಯೋಗ ಮಾಡ್ತಾನೆ. ಅನಾಯಾಸವಾಗಿ ಒಬ್ಬನೇ ಅಷ್ಟೂ ಸೈನ್ಯವನ್ನು ಪರಶುರಾಮ ನಿರ್ನಾಮ ಮಾಡ್ತಾನೆ. ನಿರ್ನಾಮ ಮಾಡಿ ವಾಪಸ್ ಕರುವನ್ನು, ಅಂದರೆ ಹಸು ವಾಪಸ್ ದೇವಲೋಕ ಹೋಗಿರುತ್ತೆ ಮೊದಲನೇ ಸಲ ಅಪಹಾರ ಮಾಡ್ಲಿಕ್ಕೆ ಹೋದಾಗ, ಕರುವನ್ನು ಮತ್ತೆ ವಾಪಸ್ ತಂದು ಮನೆಯಲ್ಲಿ ಬಿಡ್ತಾನೆ. ಇಲ್ಲಿ ಅಷ್ಟೊತ್ತಿಗೆ ಪುರಾಣವೇ ಒಂದು ಪ್ರಶ್ನೆ ಮಾಡ್ಕೊಳ್ಳುತ್ತೆ. ಅಲ್ಲ, ಜಮದಗ್ನಿ ಅಂದರೆ ಹೆಸರು ಜಮತ್ ಅಗ್ನಿ, ದಗದಗಿಸುವ ಬೆಂಕಿಯಂತೆ ಇರುವವನು ಅಂತ. ಅವನು ಇದ್ದದ್ದು ಹಾಗೇನೆ. ಯಾಕೆ ಹೀಗೆ ಆ ಕ್ಷತ್ರಿಯರು ಬಂದು ಆ ತಲೆ ಕಡಿಯುವಾಗ ಏನು ಪ್ರತಿಕ್ರಿಯೆ ಕೊಡಲಿಲ್ಲ ಅಂದರೆ ಅದಕ್ಕೊಂದು ಹಿಂದಿನ ಕಥೆ ಇದೆ ಅಂತ ಹೇಳಿ, ಆ ಕಥೆಯ ಪ್ರಕಾರ ಏನಾಯಿತು ಅಂದರೆ, ಒಂದು ಸರ್ತಿ ರೇಣುಕಾ ಯಜ್ಞಕ್ಕೆ ಸಿದ್ಧತೆ ಮಾಡಿಕೊಳ್ಳಿಕ್ಕೋಸ್ಕರ ನದಿಯಲ್ಲಿ ಮರಳಿನಿಂದಲೇ ಮಾಡಿದ ಮಡಿಕೆಯಿಂದ ನೀರು ತರಬೇಕಾದ ಪ್ರಸಂಗ. ಚಿತ್ರರಥ ಅನ್ನುವಂಥ ಒಬ್ಬ ಗಂಧರ್ವ ತನ್ನ ಹುಡುಗಿಯರ ಜೊತೆಗೆ ಆನಂದವಾಗಿ ಕಾಲ ಕಳೀತಾ ಇದ್ದಾಗ ಮನಸ್ಸು ಸಹಜವಾಗಿ ವ್ಯಗ್ರವಾಗಿ ಅದನ್ನೇ ನೋಡ್ತಾ ಸಮಯ ಮೀರಿ ಹೋದದ್ದು ಗೊತ್ತಾಗಲಿಲ್ಲ. ತನ್ನ ಮನಸ್ಸಲ್ಲೂ ಒಂದು ರೀತಿ ಅಂಥದ್ದೇ ಅಪೇಕ್ಷಿತವಾದ ಯೋಚನೆಯಲ್ಲಿ ಮೈಮರೆತು ಬಿಟ್ಲು. ಮೈಮರೆತಾಗ ಯಜ್ಞಕ್ಕೆ ಕೂತಿದ್ದ ಜಮದಗ್ನಿ ಸಮಯ ಆದರೂ ಬರದೇ ಇರುವಂತಹ ತನ್ನ ಮಡದಿಯ ಬಗೆಗೆ ಕೋಪಗೊಂಡ ಮಕ್ಕಳನ್ನು ಕರೆದ. ರುಮಣ್ವಾನ್, ಸುಷೇಣ, ವಸು ಮತ್ತು ವಿಶ್ವಾವಸು ಅಂತ 4 ಜನ ಅಣ್ಣಂದ್ರು. ಈ 4 ಜನ ಅಣ್ಣಂದ್ರನ್ನು ಒಬ್ಬೊಬ್ಬರನ್ನೇ ಕರೆದು ಅವಳು ಗಡಿಬಿಡಿಯಲ್ಲಿ ಓಡಿ ಬರ್ತಾಳೆ. ತಡ ಆಯಿತು ಅಂತ ಆಮೇಲೆ ಗೊತ್ತಾಗುತ್ತೆ. ಹೆದರ್ಕೊಂಡು ಓಡಿ ಬರ್ತಾಳೆ. ಓಡಿ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ, ಇವಳು ಮಾನಸಿಕವಾಗಿ ಜಾರಿದ್ದಾಳೆ, ತಪ್ಪು ಮಾಡಿದ್ದಾಳೆ, ಆದ್ದರಿಂದ ಶಿಕ್ಷೆ ಕೊಡಬೇಕು, ಮಕ್ಕಳೇ ತಲೆ ತೆಗೀರಿ. ಒಬ್ಬೊಬ್ಬರ ಹತ್ರ ಹೇಳಿದ್ರು ಯಾರೂ ಕೂಡ, ಅಯ್ಯೋ
ಅಮ್ಮನ ತಲೆ ತೆಗೆಯುವುದು ನಮ್ಮಿಂದ ಆಗದ ಕೆಲಸ, ಇದು ಸಾಧ್ಯ ಇಲ್ಲ ಅಂತ ಅವರು ಕೈ ಚೆಲ್ಲಿ ಸುಮ್ಮನೆ ದೂರದಲ್ಲಿ ನಿಂತು ಬಿಡ್ತಾರೆ. ಸ್ವಲ್ಪ ಹೊತ್ತಾದಮೇಲೆ ಪರಶುರಾಮ ಬರ್ತಾನೆ. ಏನಾಗಿದೆ ಎಂಥದ್ದು ಅವನಿಗೆ ಪೂರ್ವ ಪರಿಚಯ ಇಲ್ಲ ಘಟನೆಯದ್ದು. ಬಂದ ತಕ್ಷಣ ಅಪ್ಪ ಹೇಳ್ತಾನೆ, ಅಪ್ಪ ಮಗನೇ ನನಗೊಂದು ಕೆಲಸ ಆಗಬೇಕು. ಏನು? ಕಟ್ಟಿಗೆಯನ್ನು ಕಡಿಲಿಕ್ಕೆ ಕೊಡಲಿ ಇದೆಯಲ್ಲ ಅದನ್ನು ತಗೋ, ಮೊದಲು ಈ ತಾಯಿ ತಲೆ, ಇನ್ನು ಅಣ್ಣಂದ್ರ ತಲೆ ಎಲ್ಲ ತಲೆ ತೆಗಿಯಿಂದ. ಅಪ್ಪ ಹೇಳಿದ್ದಾರೆ, ಯಜ್ಞ ದೀಕ್ಷಿತನಾಗಿ ಬೇರೆ ಹೇಳ್ತಾ ಇದ್ದಾನೆ. ಆಯಿತು ಅಂತ ಹೇಳಿದ, ಟಕ್ 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 ಅಂತ ಸೌರಿ ಕಟ್ಟಿಗೆ ಸೌರಿದಾಗ ಸೌರಿ ಬಿಟ್ಟ. ತುಂಬ ಸಂತೋಷ ಆಯ್ತು ಮಗು, ನಂಗೆ ತುಂಬ ಆನಂದ ಆಯಿತು. ನಿಂಗೇನು ಬೇಕು? ಎಷ್ಟು ಚೆನ್ನಾಗಿದೆ ಅಂದರೆ ಅವನು ಹೇಳ್ತಾನೆ, ಅಪ್ಪ ಈಗ ಇವರೆಲ್ಲ ಯಾವುದೋ ಒಂದು ಕೆಟ್ಟ ಘಟನೆಗೆ ಒಳಗಾಗಿ ದುರ್ಮನಸ್ಕರಾಗಿ ಪ್ರಾಣ ತೆತ್ತಿದ್ದಾರೆ. ಈಗ ಅವ್ರು ನಿನ್ನ ಹತ್ರ ಏನು ಮಾಡಿದರೂ ಮೊದಲಿನಂತೆ ಯೋಚನೆ ಮಾಡೋದು ಕಷ್ಟ, ಬದುಕುವುದು ಕಷ್ಟ. ನಿನ್ನ ಮೇಲೆ ಒಂಥರ ಸಿಟ್ಟು ಅಥವಾ ಒಂಥರ ಬೇಸರ ಇರುತ್ತೆ. ಈ ಬೇಸರ ಎಲ್ಲ ಕಳೆದು ಯಾವುದೇ ರೀತಿ ಹಿಂದಿನ ಘಟನೆಗಳ ವ್ಯಗ್ರತೆ ಮನಸ್ಸಿನಲ್ಲಿ ಇರದಂತೆ ಮರಳಿ ಅಷ್ಟೂ ಜನ ಬದುಕಿ ನಾವೆಲ್ಲ ಒಟ್ಟಿಗೆ ಸಕುಟುಂಬ ಒಂದು ಒಳ್ಳೆಯ ಪರಿವಾರದಂತೆ ಇರುವ ಹಾಗೆ ಅವರನ್ನು ಬದುಕಿಸು ಅಂತ ಕೇಳ್ತಾನೆ. ಅಪ್ಪನಿಗೆ ಭಾರಿ ಸಂತೋಷ ಆಗುತ್ತೆ. ಸಂತೋಷ ಆಗಿ 5 ಜನ ವಾಪಸ್ ಹೇಳ್ತಾರೆ. ಎದ್ದಾಗ ನಿದ್ದೆಯಿಂದ ಎದ್ದವರ ಹಾಗೆ, ಏನು ಗೊತ್ತಿಲ್ಲ, ಯಥಾಪ್ರಗೆ ತಡ ಆಯಿತು, ಹೋಮಕ್ಕೆ ಹೋಗ್ಬೇಕು, ಅದಾಗಬೇಕು ಇದಾಗಬೇಕು ಅಂತ ಎಲ್ಲ ಅವ್ರವ್ರ ಕೆಲಸ ಮಾಡ್ತಾರೆ. ಇಲ್ಲಿ ಸ್ವಾರಸ್ಯ ಏನು ಅಂದರೆ, ಈ ಕಥೆಯಲ್ಲಿ ಬಹಳ ಜನ ಈ ಕಥೆ ನೀವು ಆಗ ಹೇಳಿದ ಹಾಗೆ ಅಮ್ಮನನ್ನೇ ಕತ್ತಿ ಎತ್ತಿ ಚೂರು ಹಿಂದೆ ಮುಂದೆ ನೋಡದೆ ದುಡುಕಿನಿಂದ ಕೊಂದವ, ಇವನು ಯಾವಾಗ ದೇವರಾಗ್ಲಿಕ್ಕೆ ಸಾಧ್ಯ, ಇವನಲ್ಲಿ ಏನಂತ ದೈವಿಕತೆಯನ್ನು ನಾವು ಕಾಣುವುದು, ಹಾಗೆ ಹೀಗೆ ಅಂತ ಇದ್ದಬದ್ದ ರೀತಿಯಲ್ಲೆಲ್ಲ ಬೈತಾರೆ. ಮುಂದೆ ಕಥೆ ಯಾಕೆ ಓದಲ್ಲ, ನಿಮ್ಗೆ ಯಾಕೆ ಅರ್ಜೆಂಟು, ಅಷ್ಟಕ್ಕೇನೆ ಯಾಕೆ ಡಿಸಿಷನ್ ತಗೋತೀರಿ, ಕ್ಲೈಮ್ಯಾಕ್ಸ್ ತನಕ ಹೋಗ್ಬೇಕಲ್ವಾ? 2 ಅಂಶದಲ್ಲಿ ನಾವು ಗಮನಿಸಬೇಕಾದ, ಒಂದು ಬದುಕಿಸಿದ್ದು, ಎರಡನೇದ್ದು ಯಾರಿಗೆ ಕೊಲ್ಲುವ ಅಧಿಕಾರ ಇದೆ ಅಂದರೆ ಯಾರಿಗೆ ಬದುಕಿಸುವ ಶಕ್ತಿ ಇದೆಯೋ ಅವನಿಗೆ ಮಾತ್ರ. ಅಪ್ಪನಿಗೆ ಆ ಸಾಮರ್ಥ್ಯ ಇತ್ತು ಅಂತ ಗೊತ್ತಿತ್ತು, ಅದಕ್ಕೋಸ್ಕರನೇ ಹಿಂದೆ ಮುಂದೆ ನೋಡದೆ ತಕ್ಷಣವೇ ತಲೆ ತೆಗೆದ. ಅವನು ಕೇಳ್ದ ಏನು ಬೇಕು ಅಂತ. ಅಕಸ್ಮಾತು ಆಮೇಲೆ ಬದುಕಿಸ್ಲಿಕ್ಕಾಗಲಿಲ್ಲ ಅಂದರೆ ನೀವು ಬೈರಿ. ಬದುಕಿಸಿದ ಕಥೆಯನ್ನು ಕೇಳದೇನೆ ಆಕ್ಷೇಪ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ನಮ್ದು ಯಾವಾಗಲೂ ಈ ಸಾಮಾನ್ಯ ಜರ್ನಲಿಸಮ್ ಅಂತಂದರೆ ನಮ್ಗೆ ಬೇಕಾದ ಅಂಶ ಮಾತ್ರ ತಗೊಂಡು ಅದನ್ನೊಂದಿಷ್ಟು ರಾಡಿ ಮಾಡಿ ನಮಗೊಂದಿಷ್ಟು ಹೆಸರು ಅಥವಾ ಇನ್ನೇನಿಂದ ಅದರಿಂದ ಲಾಭ ಇದೆ ಅದನ್ನು ಪಡಿಬೇಕು ಅಂತ ಯೋಚನೆ ಮಾಡ್ತೇವೆ. ಆದರೆ ಪರಶುರಾಮ ದುಡುಕಿನಿಂದ ತಲೆ ಕತ್ತರಿಸಿದ್ದಲ್ಲ. ಇದು ಒಂದು ಸರ್ತಿಗೆ ಮಾತ್ರ ಅಲ್ಲ, ಇಲ್ಲಿ ಯಾರೋ ಒಬ್ರು ಮಾಡಿದ್ದಕ್ಕೆ ಅಷ್ಟು ಜನರ ತಲೆ ಯಾಕೆ ತೆಗೆದ ಅಂತ ಒಂದು ಪ್ರಶ್ನೆ ಉಳಿಯುತ್ತೆ. ಇದಕ್ಕೆ ಪ್ರಶ್ನೆ ಬಂದಾಗ ಕೇವಲ ಈ ಕಾರ್ತವೀರ್ಯಾರ್ಜುನನ ಮಕ್ಕಳು ಅಥವಾ ಇವರು ಮಾತ್ರ ಅಲ್ಲ, ಅನೇಕ ರಾಕ್ಷಸರು ಇದೇ ರೀತಿ ದೇಶಾದ್ಯಂತ ಕ್ಷಾತ್ರ ತೇಜಸ್ಸಿನಿಂದ ಸತ್ಯವನ್ನು ನಾಶ ಮಾಡಬೇಕು, ಅಧಿಕಾರದಲ್ಲಿ ತಾವು ಬರಬೇಕು ಅಂತ ದುರ್ವ್ಯಸನಕ್ಕೀಡಾಗಿ ಅನೇಕ ಅನ್ಯಾಯಗಳನ್ನು ಮಾಡುತ್ತಿದ್ರು. ಆಗ ಕೊಲ್ಲಿಕ್ಕೆ ಹೋದಾಗ ಜಮದಗ್ನಿ ತಡೀತಾನೆ, ಹೀಗೆಲ್ಲ ಮಾಡಬಾರ್ದು, ಅದಕ್ಕೆ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ನೀನು ಅವನ ಹತ್ರ ಪರ್ಮಿಷನ್ ತಗೊಂಡು ಬೇಕಾದರೆ ಈ ಕೆಲಸ ಮಾಡು. ಯಾರು ಅದಕ್ಕೆ ಅಂತಿರೋದು? ಸಂಹಾರ ಶಕ್ತಿ ಯಾರು? ಶಿವ. ಹಾಗಾಗಿ ಅವನ ಹತ್ರನೇ ನಿನ್ನ ವ್ಯವಸ್ಥೆ ಅದು. ಸಂಹಾರ ಶಕ್ತಿ ನೋಡಿ, ಅವತಾರದಲ್ಲಿ ಯಾವತ್ತೂ ಕೂಡ ತಾನೇ ಸ್ವತಃ ವಿಷ್ಣು ಆದರೂ ಕೂಡ ಅವನು ಎಲ್ಲ ಕೆಲಸಗಳನ್ನು ತನಗಿಷ್ಟ ಬಂದಂತೆ ಮಾಡಲು ಲೋಕದ ರೂಲ್ಸನ್ನು ಫಾಲೋ ಮಾಡೋದು. ಈಗ ರಾಮಚಂದ್ರ ಸಮುದ್ರ ದಾಟ್ಲಿಕ್ಕೆ ಅವನಿಗೆ ಯಾರ ಹತ್ರ ಪರ್ಮಿಷನ್ ಬೇಕಿರಲಿಲ್ಲ, ಆದರೂ 3 ದಿವಸ ಸಮುದ್ರದ ತೀರದಲ್ಲಿ ಮಲಗಿದ್ದ ವರುಣನ ಹತ್ರ ಪರ್ಮಿಷನ್ ಕೇಳಲಿಕ್ಕೋಸ್ಕರ. ಕೃಷ್ಣನಿಗೆ ತಾನೇ ಮಕ್ಕಳನ್ನು ಪಡಿಬೋದಿತ್ತು, ಆದರೂ ಕೈಲಾಸಕ್ಕೆ ಹೋಗಿ ತಪಸ್ಸು ಮಾಡಿ ಪ್ರದ್ಯುಮ್ನನನ್ನು ಪಡೀತಾನೆ. ಮೊದಲೇ ಒಂದು ಬಾರಿ ಪ್ರದ್ಯುಮ್ನನನ್ನು ದೇಹದಿಂದ ತಂದು ಅವನಿಂದ ಯುದ್ಧ ಮಾಡಿಸಿ ವಾಪಸ್ ದೇಹದೊಳಗೆ ಹಾಕೊಂಡು ಆಮೇಲೆ ರುಕ್ಮಿಣಿಯನ್ನು ವಿವಾಹವಾಗಿ ಆ ರುಕ್ಮಿಣಿಯಿಂದ ಪಡಿಲಿಕ್ಕೋಸ್ಕರ ಶಿವನನ್ನು ತಪಸ್ಸು ಮಾಡ್ತಾನೆ. ಈ ಮಾತನ್ನು ಸ್ವತಃ ಶಿವನೇ ಹೇಳ್ತಾನೆ, ನೀನು ಯಾಕಪ್ಪ ನನ್ನ ಹತ್ರ ಮಗನನ್ನು ಪಡಿಬೇಕು ಅಂತ ತಪಸ್ಸು ಮಾಡ್ಲಿಕ್ಕೆ ಬಂದಿದ್ದೆ, ನನಗೊಂಥರ ನಾಚಿಕೆ ಆಗ್ತಾ ಇದೆ. ಇಲ್ಲಪ್ಪ, ಲೋಕದ ದಾಂಪತ್ಯದ ಸೌಖ್ಯವನ್ನು ಪಡಿಬೇಕಾದದ್ದು ನಿಮ್ಮಿಂದ, ಅದನ್ನು ನಾನು ಲೋಕದಲ್ಲಿ ಗೊತ್ತುಪಡಿಸ್ಲಿಕ್ಕೋಸ್ಕರ ನಾನು ಈ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಗೆ ಹೇಳ್ತಾನೋ ಹಾಗೆ ಇಲ್ಲೂ ಕೂಡ ರಾಮ ಶಿವನ ಬಳಿಗೆ ಹೋಗ್ತಾನೆ. ಶಿವನಿಂದ ಅನೇಕ ವಿದ್ಯೆಗಳನ್ನು ಕಲಿಬೇಕು, ಯಾಕಂದರೆ ನಾನು ಈ ಸಂಹಾರದ ಕಾರ್ಯ ಮಾಡುವುದಕ್ಕೆ ಅಂತಂದರೆ ಆದರೆ ಹಿಂದೆ ಒಂದು ಕಥೆ ಇದೆ, ಮತ್ತೆ ಅದನ್ನು ವಾಪಸ್ ಯಾಕೆ ಅವನಿಗೆ ಒಬ್ಬ ಬ್ರಾಹ್ಮಣನಾಗಿ ಕೊಲ್ಲುವುದು ಕೆಲಸ ಎಲ್ಲ ತಪ್ಪಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಮತ್ತೊಂದು ಕಥೆ ಹಿಂದಕ್ಕೆ ಹೋಗಬೇಕಾಗತ್ತೆ. ಅವನ ಹತ್ರ ಶಿಕ್ಷಣವನ್ನು ಪಡೀತಾನೆ. ಶಿಕ್ಷಣ ಪಡೆದ ತಕ್ಷಣ ಕೊಟ್ಟವ ದೊಡ್ಡವನು ಪಡೆದವನು ಚಿಕ್ಕವನು ಅಂತ ಎಲ್ಲ ಕಡೆ ನಿಯಮ ಅಲ್ಲ, ಕೆಲವು ಕಡೆ ಹೌದು. ಈಗ ವಿಶ್ವಾಮಿತ್ರನ ಹತ್ರ ರಾಮಚಂದ್ರ ಪಾಠ ಕೇಳಿದ ಅಂದರೆ ರಾಮಚಂದ್ರ ವಿಶ್ವಾಮಿತ್ರನಿಗೆ ಚಿಕ್ಕವನು ಅಂತ ಅರ್ಥನಾ? ಅಲ್ಲ.
ಸಾಂದೀಪನಿ ಋಷಿಗಳ ಹತ್ರ ಕೃಷ್ಣ ಪಾಠ ಕೇಳಿದ ಅಂದ್ರೆ ಕೃಷ್ಣ ಸಾಂದೀಪನಿ ಋಷಿಗಳಿಗಿಂತ ಚಿಕ್ಕವನು ಅಂತ ಅರ್ಥನ? ಲೋಕದ ಗುರುಗಳಿಗೆ ನಾವು ಯಾವಾಗಲೂ ಗುಲಾಮರಾಗಿದ್ರೆ ಮಾತ್ರ ನಾವು ಕಾಲಕಾಲದಲ್ಲಿ ಯಶಸ್ಸನ್ನ, ಕೀರ್ತಿಯನ್ನ, ಸಂಪತ್ತನ್ನ, ಜನಾನುರಾಗವನ್ನ ಪಡೀಲಿಕ್ಕೆ ಸಾಧ್ಯ ಅನ್ನೋದನ್ನು ತಿಳಿಸುವ ದೃಷ್ಟಿಯಿಂದ ಈ ಮಾತು ಸ್ವತಃ ಬ್ರಹ್ಮಾಂಡ ಪುರಾಣದಲ್ಲೇ ಇದೆ. ಇದು ಇಷ್ಟು ಕಥೆ ಬರುವುದು ಬ್ರಹ್ಮಾಂಡ ಪುರಾಣದ್ದೇ. ಆಚಾರ್ಯರು ಅದಕ್ಕೋಸ್ಕರನೇ ದ್ವಾದಶ ಸ್ತೋತ್ರದಲ್ಲಿ ಈ ದೇವಕಿ ನಂದನ ನಂದಕುಮಾರ ಅನ್ನುವ ಪದ್ಯದಲ್ಲಿ ಪರಶುರಾಮನ ಅವತಾರದ ಕಥೆಯನ್ನು ಹೇಳುವಾಗ ಸೂರ್ಜಿತ ದೀಪ್ತೆ ಶಂಭುವರೇಣ್ಯ ಅಂತ. ಶಂಭುವರೇಣ್ಯ ಅಂತಂದರೆ ಶಂಭುವಿಗೂ ಪ್ರೀತಿಯಿಂದ ಈಡ್ಯ ಅಂದರೆ ಸ್ತೋತ್ರ ಮಾಡಲಿಕ್ಕೆ ಯೋಗ್ಯನಾದವ, ಶಂಭುವಿನಿಂದಲೂ ಕೂಡ ವಿಶೇಷವಾಗಿ ಸ್ತುತ್ಯನಾದವ ಅಂತ. ಅಲ್ಲಿ ಯಾಕೆಂದ್ರೆ ಅವನು ಸ್ತೋತ್ರ ಮಾಡ್ತಾನೆ ಶಿವ. ಸ್ತೋತ್ರ ಮಾಡಿ ನೀನು ಏನಪ್ಪ ನನ್ನ ಹತ್ರ ಅಲ್ಲೇ ಹೇಳುವಾಗ ಪ್ರಾದುರ್ಭೂತೋ ಸ್ವಯಂ ಹರಿಹಿ, ಪರಶುರಾಮ ಸ್ವಯಂ ಹರಿಯೇ ರೇಣುಕಾ ಜಮದಗ್ನಿಯಲ್ಲಿ ಹುಟ್ಟಿ ಬಂದವ ಅಂತ ನೀನು ನನ್ನ ಹತ್ರ ಬಂದು ಕೇಳ್ತಾ ಇದ್ಯಲ್ವಾ ಅಂತ ಕೇಳಿದ್ದಕ್ಕೆ, ಇಲ್ಲ, ಲೋಕದ ಒಂದು ಪಾಠ. ಯಾಕೆಂದರೆ ಒಂದು ಕೆಲಸ ಮಾಡ್ಲಿಕ್ಕೆ ಹೊರಡುವಾಗ ಯಾರು ಆ ಕೆಲಸಕ್ಕೆ ನಿಯೋಜಿತರೋ ಅವ್ರ ಹತ್ರ ಒಪ್ಪಿಗೆ ಪಡೆದು ಹೋಗ್ಬೇಕಾದ ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ನನಗೆ ನನಗೆ ಇನ್ನೊಂದು ಯೋಚನೆ ಏನು ಅಂದರೆ, ನಿನ್ನಿಂದ ವರಮತ್ತರಾದವರು ಇದ್ದಾರೆ ಬಹಳ ಜನ, ಅದಕ್ಕೆ ನಿನ್ನ ಪರ್ಮಿಷನ್ ಬೇಕು. ನಿನ್ನ ವರದಿಂದ ಮತ್ತರಾಗಿ ಲೋಕಕ್ಕೆ ಅನ್ಯಾಯ ಮಾಡ್ತಿದ್ದಾರೆ, ಅವರನ್ನು ನಾನು ಅನಿವಾರ್ಯವಾಗಿ ಸಂಹಾರ ಮಾಡಬೇಕು. ಆದರೆ ನಿನಗೆ ನಾನು ಅಲ್ಲಿಂದ ಅಲ್ಲೇ ಮಾಡಿದರೆ ನನ್ನ ಹತ್ರ ಪಾಠ ಕೇಳಿ ನನ್ನಿಂದ ವರ ದೃಪ್ತರಾದವರನ್ನು ನೀವು ಕೊಂದ ಅಂತ ನಾಳೆ ನಿನಗೆ ಬೇಜಾರಾಗಬಾರ್ದಲ್ವಾ? ಗುರುಗಳ ಹತ್ರ ನಾವು ಏನು ಕಲ್ತರೂ ಕೂಡ ಅದರಿಂದ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅದನ್ನು ಗುರುಗಳಿಗೆ ಹೇಳಿಯೇ ಮಾಡಬೇಕು. ಅದಕ್ಕೋಸ್ಕರ ನಾನು ಲೋಕಕ್ಕೆ ಇದೊಂದು ನೀತಿ ತಿಳಿಸ್ಲಿಕ್ಕೋಸ್ಕರ ನಿನ್ನ ಹತ್ರ ಒಪ್ಪಿಗೆಯನ್ನು ಪಡಿತಾ ಇದ್ದೇನೆ ಅಂತ ಹೇಳಿ, ಆಗ ಅವನಿಂದ ಮತ್ತೆ ಸಾಮಾನ್ಯವಾಗಿ ಪರಶುರಾಮ ಅಂತಂದ್ರೆ ನಾವು ಪರಶು ಮಾತ್ರ ಯೋಚನೆ ಮಾಡ್ತೇವೆ. ಆದರೆ ಪರಶುರಾಮನ ಆಯುಧಗಳ ವರ್ಣನೆ ಮಾಡುವಾಗ ತಂತ್ರಸಾರದಲ್ಲೂ ಆಚಾರ್ಯರು ಪರಶ್ವಧ ಧನುರ್ಧರ, ಅವನು ಪರಶು ಮತ್ತು ಧನುಸ್ಸು ಎರಡನ್ನೂ ಧರಿಸಿದವನು, ಅಗ್ನ್ಯಂತರ್ಗತವಾದ ರೂಪ ಅಂತ ಪರಶುರಾಮನನ್ನು ಚಿಂತನೆ ಮಾಡೋದು. ಅಗ್ನ್ಯಂತರ್ಗತ ಹರಿಣೀಪತಿ ಪರಶುರಾಮಾಯ ನಮಃ ಅಂತ. ಹಾಗೆ ಧನುಸ್ಸು ಮತ್ತು ಪರಶುವನ್ನು ಹಿಡಿದು ಶಿವನಿಂದ ಆಜ್ಞಪ್ತನಾಗಿ ಅವನ ಸಂಹಾರದ ಕೆಲಸಕ್ಕೆ ನನ್ನ ಲೋಕದ ಜವಾಬ್ದಾರಿ ಅನ್ನುವ ದೃಷ್ಟಿಯಿಂದ 21 ಬಾರಿ ತಾಯಿಯು ಹೊಟ್ಟೆ ಹೊಡ್ಕೊಂಡು ಅತ್ತ ಕಾರಣಕ್ಕೋಸ್ಕರ 2 ವರ್ಷಕ್ಕೊಮ್ಮೆ ಇಡೀ ಜಗತ್ತನ್ನು ಸುತ್ತು ಹಾಕ್ತಾನೆ. ಆಗ ಅವನದೊಂದು ನಿಯಮ ಏನು ಅಂದರೆ, ಮದುವೆಯ ವೇದಿಕೆಯಲ್ಲಿದ್ದರೆ ಅವರನ್ನು ಸಂಹಾರ ಮಾಡುವುದಿಲ್ಲ, ಅದು ಸಂಸ್ಕಾರ. ಯಜ್ಞದಲ್ಲಿ ದೀಕ್ಷಿತನಾಗಿದ್ದರೆ ಅಂಥವನನ್ನು ಸಂಹಾರ ಮಾಡುವುದಿಲ್ಲ. ಹೆದರಿ ಅಡಗಿ ಕೂತು ಪುಕ್ಕನಾಗಿದ್ದರೆ ಅಂಥವರೊಟ್ಟಿಗೆ ನಾನು ಯುದ್ಧ ಮಾಡುವುದಿಲ್ಲ ಅಂತ. ಹಾಗಾಗಿ ಅನೇಕರು ಕೆಲವರ ಉಳ್ಕೊಂಡಿದ್ದು ಹಾಗೆ. ಜನಕಾದಿಗಳೆಲ್ಲ ಯಾಗದಲ್ಲಿದ್ದರಿಂದ ಉಳಿದ್ರು. ಈ ದಶರಥ ಎಷ್ಟೋ ಸರ್ತಿ ಸುದ್ದಿ ಬಂದ ತಕ್ಷಣ ಎಲ್ಲ ಮದುವೆ ಆಗಿ 350 ಮದುವೆ ಆಗಿತ್ತು ಅಂತ ಹೇಳುತ್ತೆ ರಾಮಾಯಣ. ಬರ್ತಾನೆ ಅಂತ ಗೊತ್ತಾದಾಗ ಒಂದು ಮದುವೆಯಲ್ಲಿ ಕೂತ್ಕೊಂಡ್ಬಿಡೋದು. ಹಾಗೆ ಅದು ಹುಸಿ ಸುದ್ದಿ ಆದಾಗಂತೂ ಮದುವೆಗಳು ಆಗ್ತಾನೆ ಇತ್ತು ಬೇಕಾದ್ರೆ. ಬಟ್ ಆದ್ರೆ ನನಗೊಂದು ಸಾಮಾನ್ಯ ವೀಕ್ಷಕರಿಗೆ ಬರೋ ಪ್ರಶ್ನೆ, ಈಗ ದಶರಥ ಧಾರ್ಮಿಕ ರಾಜ, ಜನಕ ಆಗ್ಲಿ ದಶರಥ ಆಗ್ಲಿ, ಅವ್ರು ಹೆದರುತ್ತೋ? ಯಾಕಂದ್ರೆ ಇವರು ಬರೀ ದುಷ್ಟರಾಜರನ್ನು ಮಾತ್ರ ಸಂಹಾರ ಮಾಡ್ತಿದ್ದ ಅಂತ. ಹೌದು, ಆದ್ರೆ ಅದು ಲೋಕದಲ್ಲಿ ಹಾಗೆ ಮೇಲ್ನೋಟಕ್ಕೆ ಕಾಣುದಿಲ್ಲ. ಕ್ಷತ್ರಿಯರಾದವ್ರನ್ನೆಲ್ಲ ಕೊಲ್ತಾನೆ ಅಂತ ತಲೆಗೆ ಬಂದ್ಬಿಟ್ಟಿತ್ತು. ಅದಕ್ಕೋಸ್ಕರ ಅವರವರೊಂದು ಸೇಫ್ಟಿಗೋಸ್ಕರ ಒಳ್ಳೆ ಕೆಲಸ ಮಾಡಿಕೊಂಡೇ ಬದುಕೋಣ ಅಂತ ಅನ್ಕೊಂಡು ಪ್ರತ್ಯೇಕವಾಗಿ ಒಂದು ಯಜ್ಞವೋ ಅಥವಾ ಇನ್ನೊಂದು ಯಾವುದೋ ಸಂಸ್ಕಾರದ ವ್ಯವಸ್ಥೆ ಒಳಗಿದ್ರು. ಆಯ್ತು, ಪರಶುರಾಮನ ವ್ಯವಸ್ಥೆಯಲ್ಲಿ ದೇಶಾದ್ಯಂತ 21 ಬಾರಿ ಹೀಗೆ ಪ್ರದಕ್ಷಿಣೆ ಬರ್ತಾ ತ್ರಿಸಪ್ತ ಕೃತ್ವ 21 ಬಾರಿ ಹೀಗೆ ಪ್ರದಕ್ಷಿಣೆ ಬಂದು ಭೂಮಿಯ ಭಾರವನ್ನೆಲ್ಲ ನಾಶ ಮಾಡಿದ. ಆದರೆ ಇಲ್ಲಿ ಮತ್ತೆ ಆ ಪ್ರಶ್ನೆ ಉಳಿದದ್ದೇನು ಅಂದ್ರೆ, ಒಬ್ಬ ಕ್ಷತ್ರಿಯನಾಗಿ ಹೌದು ಈ ಕೆಲಸ ಮಾಡೋದಿದ್ರೆ ಸರಿ ಇರ್ತಿತ್ತು. ಆದ್ರೆ ಒಬ್ಬ ಋತ್ವಿಜಯವನು, ಇವನು ಈ ಋಷಿ ಬ್ರಾಹ್ಮಣನಾಗಿ ಸಂಹಾರದ ಕರ್ಮವನ್ನು ಮಾಡುವುದು ತಪ್ಪಲ್ವಾ? ಹೆಚ್ಚು ಅಂದ್ರೆ ಶಾಪ ಕೊಡ್ಬೋದು ಅಷ್ಟೇ ದಗ್ಧರಾಗಿ ಹೋಗಿ ಅಂತ ಹೇಳ್ಬೋದಿತ್ತು. ಅದು ಬಿಟ್ಟು ಹುಡ್ಕೊಂಡು ಹೋಗಿ ಅಡಗಿಸಿದ್ದವರನ್ನೆಲ್ಲ ಹಿಡಿದು ಬಂದು ತಪ್ಪಲ್ವಾ ಅಂತ ಒಂದು ಪ್ರಶ್ನೆ. ಅದಕ್ಕೆ ಒಂದು ಆ ಕ್ಷಾತ್ರ ಎಲ್ಲಿಂದ ಬಂತು ಅಂತ ಹೇಳುವುದಕ್ಕೆ ಒಂದು ಪೂರ್ವದ ಇತಿಹಾಸದ ಕಥೆ ಒಂದು ಹೇಳುತ್ತೆ. ಗಾಧಿ ಅಂತ ಒಬ್ಬ ರಾಜ ಇದ್ದ. ಅವನು ಸ್ವತಃ ಇಂದ್ರಾವತಾರಿಯೇ, ಕುಶನಾಭ ಅವರ ಪರಂಪರೆಯಲ್ಲಿ ಬಂದವ. ಅದರ ಹಿಂದೆಯೂ ಒಂದು 2-3 ಘಟನೆ ಇದೆ. ಈ ಪರಶುರಾಮ ಹುಟ್ಟುವುದಕ್ಕೆ ಬಹಳ ಕಥೆಗಳು ಬರ್ತವೆ. ಅದರಲ್ಲಿ ಒಂದು, ಚ್ಯವನ ಋಷಿಗಳು ಆ ಕುಶನಾಭನ ಹತ್ರ ಹೋಗಿ ಅವನನ್ನು ಪರೀಕ್ಷೆ ಮಾಡಿ 16 ದಿವಸ ಮಲಗಿ ಅವನ ಅರಮನೆಯಲ್ಲಿ. ಅವನು ಮಲಗಿದ್ರೆ ಇವರು ಊಟ ಮಾಡಲಿಕ್ಕಿಲ್ಲ, ಅತಿಥಿಗೆ ಊಟ ಹಾಕದೆ ಅವರು ಊಟ ಮಾಡಲಿಕ್ಕಿಲ್ಲ. ಒಂದು ಸರ್ತಿ ಎದ್ದು ಅಡಿಗೆ ಮಾಡಿಟ್ಟಿದ್ರೆ ಎಲ್ಲ ತಿಂದುಬಿಡೋರು.
ಅವ್ರಿಗೆ ಇಲ್ವೇ ಇಲ್ಲ. ಕಾಲು ಹೊತ್ತುತ್ತಾ ಇದ್ರೆ 10 ದಿವಸ ಕಾಲು ಹೊತ್ತಿಸ್ಕೊಳ್ತಾನೆ ಇರೋದು. ಹೀಗೆ ಏನೇನೋ ಮಾಡಿ ಅದೇನಾಗಿದೆ ಅಂದರೆ, ಪೂರ್ವದಲ್ಲಿ ಆ ರಾಜ ಯಾವುದೋ ಒಬ್ಬ ವಿಶೇಷ ಋಷಿಯ ಅನುಗ್ರಹದಿಂದ ನಿನ್ನ ಮನೆಯಲ್ಲಿ ಒಬ್ಬ ಅತ್ಯಂತ ಅದ್ಭುತವಾದ ಬ್ರಾಹ್ಮ ತೇಜಸ್ಸನ್ನು ಪಡೀತಿ ನೀನು ಅಂತ ಆಶೀರ್ವಾದ ಮಾಡಿರ್ತಾನೆ. ಆ ಬ್ರಾಹ್ಮ ತೇಜಸ್ಸನ್ನು ಪಡೀತಿ ಅಂತಂದ್ರೆ ಒಬ್ಬ ಕ್ಷತ್ರಿಯನ ಮನೆಯಲ್ಲಿ ಬ್ರಾಹ್ಮ ತೇಜಸ್ ಹೇಗೆ ಹುಟ್ಟತ್ತೆ ಅಂತ ಚ್ಯವನರು ಪರೀಕ್ಷೆ ಮಾಡೋ ದೃಷ್ಟಿಯಿಂದ ಅವನನ್ನು ಇನ್ನಿಲ್ಲದಂತೆ ಪರೀಕ್ಷೆಗೆ ಒಡ್ಡುತ್ತಾರೆ. ಆದರೂ ಮೈಯೆಲ್ಲ ಜರ್ಜರಿತವಾಗಿ ರೋಗ ಸಿಕ್ತರಾಗುವ ಸ್ಥಿತಿ ಬಂದಾಗಲೂ ಅವರಿಗೆ ವಿರುದ್ಧವಾಗಿ ಒಂದು ಮನಸ್ಸಿನಲ್ಲೂ ಯೋಚನೆ ಮಾಡಲ್ಲ. ಅವರನ್ನೇ ಕಟ್ಟಿ ಅವನದ್ದೇ ದುಡ್ಡನ್ನ ಊರಲ್ಲೆಲ್ಲ ಚೆಲ್ತಾ ಬರ್ತಾನೆ ಗಾಡಿಯಲ್ಲಿ ಚ್ಯವನ. ಆದ್ರೂ ಅವ್ರು ಸಿಟ್ಟು ಮಾಡ್ಕೊಳ್ಳಲ್ಲ, ನಮ್ ದುಡ್ಡನ್ನು ನೀವನೇನು ಚೆಲ್ಲೋದು ಅಂತ ಒಂದ್ ಮನಸ್ಸಿನಲ್ಲೂ ಬೇಸರ ಮಾಡಲ್ಲ. ಇಷ್ಟು ತಾಳ್ಮೆ, ಇಷ್ಟು ಮನಸ್ಸಿನಲ್ಲಿ ದೃಢತೆ ಇದ್ದ ಮೇಲೆ ಈ ಮನೆಯಲ್ಲಿ ಒಂದು ಬ್ರಾಹ್ಮ ತೇಜಸ್ ಬರಬೇಕು ಅಂತ ಅಷ್ಟೂ ಸಂಪತ್ತನ್ನ ಮರಳಿಸಿ ಅವ್ರಿಗೆ ಮತ್ತೂ ಆರೋಗ್ಯ ಹೆಚ್ಚು ಚೆನ್ನಾಗಿ ಬರುವಂತೆ ಮಾಡಿ ಹೊರಟು ಬಂದಿರ್ತಾನೆ. ಚ್ಯವನ ಋಷಿಗಳು ಅಂದ್ರೇನೆ ಒಂದು ಆರೋಗ್ಯದ ಯೌವನದ. ಹೌದು, ಚ್ಯವನ ಮತ್ತೆ ಬರುವಾಗ್ಲೂ ಆಶ್ವಿದೇವತೆಗಳಿಂದ ಆಯುರ್ವೇದದ ವಿದ್ಯೆಯನ್ನು ಪಡೆದ್ರು ಅಂತ ಅನ್ನೋದನ್ನೇ ನಾವು ಕೇಳುದು. ಹಾಗಾಗಿ ಅವನಿಗೆ ಆಶೀರ್ವಾದ ಮಾಡಿ ಬರ್ತಾನೆ. ಅದೇ ಪರಂಪರೆಯಲ್ಲಿ ಬಂದವ ಗಾಧಿ, ಕುಶನಾಭನ ಪರಂಪರೆಯಲ್ಲೇ ಬಂದವನು. ಅವನಿಗೆ ಒಬ್ಬಳು ಮಗಳಿದ್ಲು ಸತ್ಯವತಿ ಅಂತ. ಈ ಸತ್ಯವತಿ ಅನ್ನುವ ಮಗಳನ್ನ ರುಚಿಕ ಅನ್ನುವಂಥ ಒಬ್ಬ ಋಷಿ ಭೃಗು ಮನೆತನದವನು ನೋಡಿ ಇಷ್ಟಪಡ್ತಾನೆ. ಈ ರಾಜನಿಗೆ ಒಂದೇ ಸರ್ತಿಗೆ ಇಲ್ಲ ಅಂತ ಹೇಳಲಿಕ್ಕೆ ಮನಸ್ಸಾಗ್ಲಿಲ್ಲ. ಅದಕ್ಕೊಂದು ಟಾಸ್ಕ್ ಕೊಡ್ತಾನೆ, ಆಗದೇ ಇರುವ ಟಾಸ್ಕ್ ಏನು ಅಂದರೆ, ಒಂದೇ ಕಿವಿ ಕಪ್ಪಗುಳ್ಳ, ಮೈಯೆಲ್ಲ ಬೆಳ್ಳಗುಳ್ಳ, ವರ್ಣಲೋಕದಿಂದ ಪ್ರಚುರವಾದ 1000 ವಿಶಿಷ್ಟವಾದ ಕುದುರೆಗಳನ್ನು ತಂದು ಕೊಟ್ರೆ ನಾನು ನಿನಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತ. ಎಲ್ಲಿಂದ ತರೋದು? ಒಂದು ಕಿವಿ ಮಾತ್ರ ಕಪ್ಪೆ ಇರುವುದು, ಉಳಿದ ಮೈಯೆಲ್ಲ ಬೆಳ್ಳಗಿರುವುದು. ಆದರೂ ಹಠ ಮಾಡಿ ಎಲ್ಲ ಕಡೆ ಹುಡುಕಿ ಹೇಗೇಗೋ ಮಾಡಿ ತಂದು ಒಪ್ಪಿಸ್ತಾನೆ. ಒಪ್ಪಿಸಿದಾಗ ರಾಜನಿಗೆ ಇನ್ನೂ ವಿಧಿ ಇಲ್ಲ, ಆಯಿತು ಅಂತ ಆ ಸತ್ಯವತಿಯನ್ನು ವಿವಾಹ ಮಾಡಿ ಕೊಡ್ತಾನೆ. ಅವನು ಸತ್ಯವತಿಯನ್ನು ಕರ್ಕೊಂಡು ಮನೆಗೆ ಬಂದಾಗ ಮನೆಯಲ್ಲಿ ಅವರಿಗೆ ಬೇಕಾದ ಶ್ರಪಣಾದಿಗಳನ್ನು ಯಜ್ಞದಲ್ಲಿ ಗರ್ಭಾಧಾನಕ್ಕೆ ಬೇಕಾದಂತೆ ಮಾಡಬೇಕಾದದ್ದಕ್ಕೆ ಹವಿಸ್ಸನ್ನು ಅಭಿಮಂತ್ರಣ ಮಾಡಿ ಕೊಡಬೇಕು ಅಂತ ತಯಾರು ಮಾಡಿ ಇಟ್ಟಿರ್ತಾನೆ. ಅಷ್ಟೊತ್ತಿಗೆ ಈ ಗಾಧಿಯ ಮಡದಿ ಅಂದರೆ ಈ ಹುಡುಗಿಯ ತಾಯಿ, ನನಗೂ ಏನಾದರೂ ಒಂದು, ಯಾಕಂದರೆ ನನಗೆ ಮಗಳಿದ್ದದನ್ನು ಕೊಟ್ಟಾಯಿತು, ನನಗೆ ಇನ್ನೂ ಯಾರು ಇಲ್ಲ ಸಂತಾನ, ಒಂದು ಗಂಡು ಮಗು ಬೇಕು ಅಂತ ಕೇಳ್ತಾಳೆ. ಗಂಡನ ಹತ್ರ ಹೇಳ್ತಾಳೆ ಇವಳು ಹೆಂಡತಿ. ರುಚಿಕ ಆಯ್ತು ಅಂತ ಒಪ್ಪಿಕೊಂಡು ಅದಕ್ಕೂ ಒಂದು ಶ್ರಪಣ ಮಾಡಿದ. ಇವನು ಅಳಿಯ ಅವನ ಹೆಂಡತಿಗೂ ಸಂತಾನ ಬೇಕು, ಅತ್ತೆಗೂ ಸಂತಾನ ಬೇಕು ಅಂತ ಅನ್ನುವ ದೃಷ್ಟಿಯಿಂದ ರುಚಿಕನೇ ತನ್ನ ಹೆಂಡತಿಗೆ ಮತ್ತು ತನ್ನ ಹೆಂಡತಿಯ ತಾಯಿಗೆ ಇಬ್ಬರಿಗೂ ಶ್ರಪಣ ಮಾಡಿದ ಹವಿಸ್ಸನ್ನ ತೆಗೆದುಕೊಡ್ತಾನೆ. ತನ್ನ ಕಾರ್ಯಭಾರಕ್ಕೆ ಹೋಗ್ತಾನೆ. ಹೋಗಿ ವಾಪಸ್ ಬರುವಾಗ ನೋಡ್ತಾನೆ ತನ್ನ ಹೆಂಡತಿಯ ಮುಖ ವ್ಯಗ್ರವಾಗ್ಬಿಟ್ಟಿದೆ. ಮುಖ ಎಲ್ಲ ಒಂಥರ ಪತರಗುಟ್ಟಿದಾಗ ಆಗ್ಬಿಟ್ಟಿದೆ. ಏನಾಯ್ತು ಏನಾಗ್ಲಿಲ್ಲ ಅಂತಾಳೆ. ಇಲ್ಲ, ನೀವೇನೋ ಮಾಡಿದ್ದೀರಿ ಹೆಚ್ಚು ಕಮ್ಮಿ, ನಾನು ಕೊಟ್ಟ ಹವಿಸ್ಸನ್ನ ಸ್ವೀಕಾರ ಮಾಡಿದ್ಯಾ ನೀನು? ಇಲ್ಲ, ಅದು ನಮ್ಮ ಅತ್ತೆ, ಅದು ನಮ್ಮ ತಾಯಿ, ಅದು ಏನು ಅಂದರೆ ಸಾಮಾನ್ಯ ಹೆಂಡತಿಗೆ ತುಂಬ ಒಳ್ಳೇದನ್ನು ಮಾಡಿ ಕೊಟ್ಟಿರ್ತಾರೆ, ನನಗೇನೋ ಒಂದು ಹೋಗ್ಲಿಕ್ಕೆ ಹೇಳ್ತಾರಲ್ಲ ಅಂತ ಏನೋ ಒಂದು ಬೂಸೋದಾದ್ದನ್ನು ಕೊಡ್ಬೋದು ಅಂತ ಅಂದ್ಕೊಂಡು ತಾಯಿ ನನಗೆ ಕೊಟ್ಟದ್ದನ್ನು ಸ್ವೀಕರಿಸಿದ್ದಾಳೆ, ತಾಯಿಗೆ ಕೊಟ್ಟದ್ದನ್ನು ನಾನು ಸ್ವೀಕರಿಸಿದ್ದೇನೆ ಅಂತ ಹೇಳ್ತಾಳೆ. ಆಯಿತು, ಅನರ್ಥ ಆಗಿ ಹೋಯಿತು. ನಾನು ಅವನು ಕ್ಷತ್ರಿಯ ಮನೆತನದವನಾದ್ರಿಂದಾಗಿ ಅವನಿಗೆ ಕ್ಷಾತ್ರ ತೇಜಸ್ಸನ್ನು ಅಭಿಮಂತ್ರಣ ಮಾಡಿ ಕೊಟ್ಟಿದ್ದೆ. ನೀನು ಈ ಮನೆಯಲ್ಲಿ ಋಷಿ ಪರಂಪರೆಯಲ್ಲಿ ಮುಂದೆ ಒಳ್ಳೆಯ ಮಂತ್ರ ತಂತ್ರಗಳ ಬಗೆಗೆ ಪ್ರಜ್ಞೆ ಇರಬೇಕಾದ ಮಗನನ್ನು ಪಡಿಬೇಕಾದ್ರಿಂದ ನಾನು ಬ್ರಾಹ್ಮ ತೇಜಸ್ಸನ್ನು ಅಳವಡಿಸಿಕೊಟ್ಟಿದ್ದೆ ಆ ಹವಿಸ್ಸಿನಲ್ಲಿ. ನೀವು ಬದಲಿಸಿಕೊಂಡದ್ರಿಂದ ನಿನಗೆ ರಕ್ತಪಾತಗೈಯುವಂಥ ಒಬ್ಬ ಮಗ ಹುಟ್ಟುತ್ತಾನೆ. ಕ್ಷಾತ್ರ ತೇಜಸ್ಸಿನಿಂದ ಜಗತ್ತಿನ ಸುತ್ತ ಯುದ್ಧವೇ ಅವನ ಜೀವನದ ಜಿದ್ದು ಅನ್ನುವ ಹಾಗೆ ಕಾರ್ಯಭಾರ ಮಾಡ್ತಾನೆ. ಒಳ್ಳೇದಕ್ಕೋ ಕೆಟ್ಟದಕ್ಕೋ ಗೊತ್ತಿಲ್ಲ, ಅವನು ಮಾಡ್ತಾನೆ. ಅಂಥ ತೇಜಸ್ಸು ಅವನಲ್ಲಿ ಹುಟ್ಟುತ್ತೆ, ಆದ್ರಿಂದ ಅದು ನಿನಗೆ ಮಗನಾಗಿ ಹುಟ್ಟುತ್ತಾನೆ. ಅವನಿಗೆ ಬ್ರಾಹ್ಮ ತೇಜಸ್ಸು ಹೋಗಿದೆ. ಅವಳು ಗೋಗರಿತಾಳೆ, ಬೇಡ, ನನಗದು ಅಪೇಕ್ಷೆ ಇರಲಿಲ್ಲ, ಏನೋ ಪರವಶದಿಂದ ಹೀಗಾಯಿತು, ಏನಾದರೂ ಮಾಡಿ ಇದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ, ಬೇಕಾದ್ರೆ ಪೋಸ್ಟ್ಪೋನ್ ಮಾಡಬಹುದು ಅಂತ ಹೇಳಿ ಅವನಿಗೆ ಜಮದಗ್ನಿ ಹುಟ್ಟುತ್ತಾನೆ. ಆ ರುಚಿಕನಿಗೆ ತನ್ನ ಹೆಂಡತಿಯಲ್ಲಿ ಸತ್ಯವತಿಯಲ್ಲಿ ಜಮದಗ್ನಿ ಅನ್ನೋನು ಹುಟ್ಟುತ್ತಾನೆ. ಆದರೂ ಅವನು ಜಮತ್, ದಗದಗಿಸುವ ಬೆಂಕಿಯ ಹಾಗೇನೆ ಅವನು, ತಪಸ್ಸಿನಿಂದಲೂ ಮಾತಿನಿಂದಲೂ ಅವನ ನಿಷ್ಠೆಯಿಂದಲೂ ಕೂಡ. ಅಂದ್ರೆ ಬ್ರಹ್ಮ ತೇಜಸ್ ಬರಬೇಕಾಗಿರೋ ಕಡೆಗೆ ಕ್ಷಾತ್ರ ತೇಜಸ್ಸಿನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರಿಂದ ಇವಡಿಗೆ ಬಂತು, ಬದಲಾಯಿತು. ಶರೀರದ ಸ್ವರೂಪವೇ ಬದಲಾಗಿ ಹೋಯಿತು. ಆ ಜಮದಗ್ನಿಗೆ ಅದ ಕೊನೆಗೇನು ಪೋಸ್ಟ್ಪೋನ್ ಅಂದ್ರೆ ಏನಾಯ್ತು ಅಂದ್ರೆ, ನಿನಗೆ ಮಗಾಗಿ ಬರಲ್ಲ, ನಿನಗೆ ಮೊಮ್ಮಗನಾಗಿ ಬರ್ತಾನೆ ಅಂತ ಯಾರು ರುಚಿಕ ಹೇಳಿರ್ತಾನೆ.
ಅತ್ತ ಸತ್ಯವತಿಯ ತಾಯಿಗೆ ವಿಶ್ವರಥ ಅನ್ನುವ ಮಗ ಹುಟ್ಟುತ್ತಾನೆ, ಅವನೇ ಮುಂದೆ ವಿಶ್ವಾಮಿತ್ರನಾಗುದು. ಕ್ಷಾತ್ರ ತೇಜಸ್ಸಿನಲ್ಲಿ ಹುಟ್ಟಿಯೂ ಕೂಡ ವಿಶ್ವಾಮಿತ್ರ ಅಂತ ಋಷಿಯಾದದ್ದು ಹೇಗೆ ಅಂದ್ರೆ ಈ ಬ್ರಾಹ್ಮ ತೇಜಸ್ಸು ಕೊಟ್ಟದ್ದನ್ನ ಅವಳು ಸ್ವೀಕಾರ ಮಾಡಿದ್ರಿಂದ. ಇತ್ತ ಜಮದಗ್ನಿಯ ಮಗನಾಗಿ ಪರಶುರಾಮ ಹುಟ್ಟಿ, ಅವನು ಹುಟ್ಟಿದ ಋಷಿ ಪರಂಪರೆಯಲ್ಲಾದರೂ ಕೂಡ ಆ ಕ್ಷಾತ್ರ ತೇಜಸ್ಸೇ ಅಭಿಮಂತ್ರಿತವಾದದ್ದನ್ನು ಸ್ವೀಕರಿಸಿದ್ರಿಂದಾಗಿ ಅವನು ಅಂದ್ರೆ ತಪ್ಪಾದಾಗ ಕ್ಷಮೆನೇ ಇಲ್ಲ, ಬಾರಿಸುದೆ, ತಪ್ಪಗೆ ಅನ್ಯಾಯಕ್ಕೆ ಶಿಕ್ಷೆ ಅಲ್ಲೇ ತಾ ಪ್ರತೋಪ್ ಅಂತಾರೆ ನಮ್ಮಲ್ಲಿ, ತಕ್ಷಣ ಅಲ್ಲಿಂದ ಅಲ್ಲಿಗೆ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಮುಗಿಸೇ ಬಿಡ್ತಿದ್ದ. ಈ ಪರಿಸ್ಥಿತಿಯಿಂದಾಗಿ ಪರಶುರಾಮ ಭೂಮಿಯನ್ನ 21 ಬಾರಿ ಸುತ್ತಿ ಕ್ಷಾತ್ರವನ್ನ ಕೊನೆಗೊಳಿಸಿ ಅದರ ನೆತ್ತರಿನ ಹರಿವನ್ನೇ ಸ್ಯಮಂತ ಪಂಚಕ ಅಂತ ಇವತ್ತು ಕೂಡ ಕುರುಕ್ಷೇತ್ರದ ಪರಿಸರದಲ್ಲಿರುವ 5 ತೀರ್ಥಗಳೇನಿದೆ ಅಲ್ಲಿ ತನ್ನ ಪಿತೃಗಳಿಗೆ, ಹಿರಿಯರಿಗೆ ಎಲ್ಲರಿಗೂ ತರ್ಪಣ ಕೊಟ್ಟು ಯಜ್ಞದ ಅವಭೃತ ಸ್ನಾನವನ್ನು ಮಾಡಿಸಿ ಯಜ್ಞವನ್ನು ಪೂರ್ತಿಗೊಳಿಸಿದ ಅಂತ ಅಷ್ಟು ಅದರ ಪೂರ್ವಕಥೆ. ಈ ಯಜ್ಞವನ್ನು ಪೂರ್ತಿಗೊಳಿಸಿದ ಮೇಲೆ ಆ ಸಂಹಾರ ಮಾಡಿದ್ದಕ್ಕೋಸ್ಕರ ಮತ್ತೆ ಅವನಿಗೆ ಅಶ್ವಮೇಧ ಯಾಗ ಮಾಡಬೇಕು ಅಂತ ಅನ್ನಿಸಿ ಇನ್ನೂ ಯಾಗಗಳಲ್ಲಿ ತೊಡಗಿ ಆ ಯಾಗದಲ್ಲಿ ದಾನ ಕೊಡಬೇಕು. ಈಗ ಕ್ಷತ್ರಿಯರನ್ನ ಸಂಹಾರ ಮಾಡಿದ್ಮೇಲೆ ಅಲ್ಲಿ ರಾಜರಿಲ್ಲ, ಅದರೆಲ್ಲ ಅಧಿಕಾರ ತನ್ನದೇ. ಆದರೆ ನಾನು ಅಧಿಕಾರ ನಡೆಸಲಿಕ್ಕೋಸ್ಕರ ಆ ಸಂಹಾರ ಮಾಡಿದ್ದಲ್ಲ, ಅದಕ್ಕೋಸ್ಕರ ಅಲ್ಲಿ ಮುಖ್ಯ ಹೋತೃಗಳಾಗಿ ಬಂದಿದ್ದಂತಹ ಕಶ್ಯಪರಿಗೆ ಇಡೀ ಭೂಮಿಯನ್ನು ದಾನ ಕೊಡ್ತಾನೆ, ಪ್ರಧಾನವಾದ ಭಾಗವನ್ನು. ಅಲ್ಲಿ ತುಂಬ ಜನಕ್ಕೆ ವಿಭಾಗ ಕೊಡ್ತಾನೆ. ಈ ಭರತ ಪರಿಸರದ ಎಷ್ಟೋ ಭಾಗಗಳನ್ನು ಅದು ಪೂರ್ತಿ ಕಶ್ಯಪನಿಗೆ ಕೊಡ್ತಾನೆ. ಹಾಗಾಗಿ ಇದಕ್ಕೆ ಕಾಶ್ಯಪಿ ಅಂತ ಹೆಸರು ಬರುತ್ತೆ ಭೂಮಿಗೆ. ಅವನ ಕೈಗೆ ಹೋಗಿ ಅವಳು ಬದುಕ್ತಾಳೆ, ಅದರಿಂದಾಗಿ ಕಾಶ್ಯಪಿ ಅಂತ. ಇಷ್ಟು ಈ ಪೂರ್ವದಲ್ಲಿ ದಾನ ಕೊಡುವ ಪ್ರಸಂಗ ಬಂದಾಗ ಹಿನ್ನೆಲೆ ಬಂದ. ನಾನು ಕೇಳಿರೋದು ಆಚಾರ್ಯ, ಈ ಕಾಶ್ಮೀರ ಏನಿದೆ ಅದು ಕಶ್ಯಪನ ಜಾಗ, ಆದ್ರಿಂದಾನೇ ಅದು ಕಾಶ್ಮೀರ ಬಂದಿದೆ ಅನ್ನೋದು ಹೇಳ್ತಾರೆ. ಅಂದ್ರೆ ಇದೆಲ್ಲ ಪರಶುರಾಮ ದೇವರು ಕೊಟ್ಟಿದ್ದವರಿಗೆ ಅಂತ. ಅಂದ್ರೆ ಅದು ಯಾವಾಗ 19ನೇ ಯುಗ ಚಕ್ರದಲ್ಲಿ ಅದು ನಡೆಯುವಾಗ ಒಂದು ಯುಗ ಚಕ್ರ ಚೂರು ಮುಂದೆ ಬಂದಿರ್ಬೋದು ಈ ಕಥೆ ಎಲ್ಲ ನಡೆಯುವಾಗ. ಯಾಕೆಂದ್ರೆ ದ್ವಾಪರದ ಕೊನೆಯಲ್ಲಿ ಅವನು ಹುಟ್ಟಿದ್ದಾದ್ರೂ ಕೂಡ ಕಾರ್ತಿವೀರ್ಯಾರ್ಜುನ ಬಂದದ್ದು ಕೃತದಲ್ಲಿ. ಯಾಕೆಂದ್ರೆ 56,000 60,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಬೇಕು ಅಂದ್ರೆ ಅದು ಕೃತಯುಗದಲ್ಲಿ ಸಾಧ್ಯ. ಕಲಿಯುಗದಲ್ಲೆಲ್ಲ ಅಷ್ಟು ದೀರ್ಘಕಾಲ ರಾಜ್ಯಭಾರ ಮಾಡುವುದು ಅಂತ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಕೃತಯುಗದಲ್ಲಿ 1,000 ಲಕ್ಷ ವರ್ಷದ ಆಯುಷ್ಯ, ತ್ರೇತೆಯಲ್ಲಾಗುವಾಗ 10,000, ದ್ವಾಪರದಲ್ಲಾಗುವಾಗ 1,000, ಕೃತದಲ್ಲಾಗುವಾಗ 100. ಆ ಕ್ರಮದಲ್ಲೇ ಆ ಆಯುರ್ಮಾನವನ್ನು ಗಮನಿಸಿದ್ರೆ ಅವನು ಅಷ್ಟು ದೀರ್ಘಕಾಲ ರಾಜ್ಯಭಾರ ಮಾಡಿದಾನೆ. ಅವನು ಕೃತದಲ್ಲಿ ಆ ಕೆಲಸವನ್ನು ಮಾಡಿದ್ದು. ಅದರಿಂದ ಸಂಹಾರ ಆಗಿದ್ದಾಗ ನೆಕ್ಸ್ಟ್ ಅಂದ್ರೆ ಅನೇಕ ಕಥೆಗಳಿಗೆ ಪರಶುರಾಮನ ಜೊತೆಗಿನ ಸಂಬಂಧ ಕಾಣುತ್ತೆ ನಮಗೆ. ಆ ಕಾಲದಲ್ಲೇ ಶಿವನಿಂದ ಅವನು ಅನುಗ್ರಹ ಕೊಡುವಾಗ ನೀನು ದೀರ್ಘಕಾಲಿಕವಾಗಿ ಚಿರವಾಗಿ ಬದುಕು ಅಂತ ಶಿವನೇ ಅವನನ್ನ ಆದೇಶ ಮಾಡುವ ಮಾತುಗಳು ಕೂಡ ನಮಗೆ ಬ್ರಹ್ಮಾಂಡ ಪುರಾಣದಲ್ಲಿ ಬರುತ್ತೆ. ಹಾಗಾಗಿ ಈಗಲೂ ಕೂಡ ಪರಶುರಾಮ ದೇವ ಮಹೇಂದ್ರ ಪರ್ವತದಲ್ಲಿ ತಪಗೈಯುತ್ತಾ ಇದ್ದಾನೆ ಅನ್ನುವ ನಂಬಿಕೆಯಿಂದಲೇನೆ ನಾವು ವ್ಯಾಸ ಪರಶುರಾಮಶ್ಚ ಹನುಮಾನ್ ದ್ರೋಣಜ ಕೃಪಃ ಮಾರ್ಕಂಡೇಯೋ ಬಲಿಷ್ಠೇವ ಹ್ಯಷ್ಟಮಸ್ತು ವಿಭೀಷಣ ಅಂತ 8 ಜನ ಚಿರಜೀವಿಗಳನ್ನ ಅಭ್ಯಂಗದಲ್ಲಿ ಅಥವಾ ತಲೆಗೆ ಎಣ್ಣೆ ಹಚ್ಚುವ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಇನ್ನೊಂದು ನಾವು ಆಗ ಒಂದು ಕಥೆಯ ಎಳೆಯನ್ನು ಬಿಟ್ಟದ್ದೇನು ಅಂದ್ರೆ ಇನ್ನೊಂದು ಇದೇ ತರದ ಶ್ಲೋಕ ನಿತ್ಯದಲ್ಲಿ ನಾವು ಏನಾದರೂ ವಸ್ತುಗಳು ಕಳೆದು ಹೋದಾಗ ಹೇಳುವಂಥದ್ದು, ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ. ಅವನನ್ನು ಸ್ಮರಣೆ ಮಾಡಿದ್ರೆ ನಾವಾಗಿ ಮರೆತು ಹೋದದ್ದು ಅಥವಾ ಇನ್ಯಾರೋ ಕೈ ಹಾಕಿ ಅಪಹರಿಸಿದ್ದು ಎರಡೂ ಕೂಡ ಅವನ ಕೈಗೆ, ಅದು ಅವನದ್ದೇ ಆಗಿದ್ರೆ ಅವನು ಎಳ್ಕೊಂಡು ಬಂದು ಅದು ವಾಪಸ್ ಹೋದದ್ದು ಮತ್ತೆ ಸಿಗುದಿಲ್ಲ, ಅವ್ರಿಗೆ ಸಿಗುತ್ತೆ. ಯಾರದ್ದು ಅಧಿಕಾರದಲ್ಲಿ ಅದಕ್ಕೆ ಅರ್ಹತೆ ಇದೆಯೋ ಅವ್ರಿಗೆ ಹೋಗುತ್ತೆ. ಅದರಿಂದಾಗಿ ಇವತ್ತಿಗೂ ಆ ಕೆಲಸ ಆಗುತ್ತೆ. ಅಂದ್ರೆ ನಾವೆಲ್ಲೋ ಒಂದು ಮನೆಯಲ್ಲಿ ಏನೋ ಒಂದು ಕಳ್ಕೊಂಡ್ವಿ, ಅದೇ ಉದ್ದೇಶ ಆದ್ರೆ ಅವನಿಗೆ ಮತ್ತೆ ಸಂಬಳ ಕೊಟ್ಟಿಟ್ಕೊಳ್ಬೇಕಾಗತ್ತೆ. ಕಳ್ಕೊಳ್ಳೋದೇ ನಾವೆಲ್ಲೋ ಫೋನ್ ಇಟ್ಟಿದ್ದಂತ ಕಳ್ಕೊಂಡ್ವಿ ಅಂತದ್ದಲ್ಲ, ಅದು ರಿಂಗ್ ಮಾಡಿದ್ರೆ ಸಿಗುತ್ತೆ. ನಾನು ಹೇಳೋದು ಏನೋ ಒಂದು ತುಂಬಾ ಮುಖ್ಯವಾದದ್ದು, ಏನೋ ಕಾರ್ಕಿ ಇಟ್ಟಿದ್ವಿ ಅಥವಾ ಏನೋ ಮನೆ ಡಾಕ್ಯುಮೆಂಟ್ಸ್ ಇಟ್ಟಿದ್ವಿ ಕಳೆದೋಯ್ತು, ಆ ಥರದ್ದು ಯಾವುದೋ ಗ್ರಂಥಗಳು, ಯಾವುದೋ ಒಂದು ಪುಸ್ತಕಗಳು ಕಳ್ಕೊಂಡ್ವಿ, ಅಥವಾ ತುಂಬಾ ಬೆಲೆ ಬಾಳುವಂತಹ ಏನೋ ಚಿನ್ನದ ವಸ್ತುಗಳು, ಚಿನ್ನದ ಆಭರಣಗಳು ಇಟ್ಟಿದ್ವಿ, ಕಾಣೋಯ್ತು, ಯಾರೋ ಎತ್ಕೊಂಡು ಹೋಗಿಟ್ಟಿರ್ಬೋದು, ಯಾರೋ ಕೆಲಸದವ್ರು ತಗೊಂಡೋಗಿರ್ಬೋದು. ಅದು CCTV ಕ್ಯಾಮ್ರಾದಲ್ಲೂ ಕಾಣಿಸಲ್ಲ ನಮಗೆ, ಅವ್ರು ಅದನ್ನ ಆಫ್ ಮಾಡೇ ತಗೊಂಡೋಗಿರ್ತಾರೆ. ಹಾಗಾಗಿ ಆ ಸಮಯದಲ್ಲಿ ಈ ತಾವು ಹೇಳಿದ ಶ್ಲೋಕವನ್ನ ಹೇಳಿದ್ರೆ ಮತ್ತೆ ಅದು ನಮಗೆ ಸಿಗುತ್ತೆ. ನಮ್ಮ ಪಾಲಿನಲ್ಲೇ ಇರುವಂತದ್ದಾದ್ರೆ ಅದು ಖಂಡಿತ ವಾಪಸ್ ಬಂದೇ ಬರುತ್ತೆ. ಅಂದ್ರೆ ಅದು ಅನುಭವ. ಎಷ್ಟೋ ಜನರಿಗೆ ಆ ಅನುಭವವನ್ನು ನೋಡ್ತೇವೆ.
ಇದು ಸುಮಾರು ನಮಗೆ 19ರಿಂದ ಸುಮಾರು 23ನೇ ಚತುರ್ಯುಗದ ತನಕದ ಕಥೆ ಆಯಿತು. ಇನ್ನು ಮತ್ತೆ ಮುಂದೆ ಇಲ್ಲಿ ತನಕ ರಾಮ ಅಂದರೆ ಒಬ್ಬನೇ. ನೀವು ಕೇಳಿದ್ರಿ ರಾಮ ಅಂತ ಸುಮಾರು ಜನ ಇದ್ದಾರೆ, ಹೌದು, ಯಾರನ್ನ ರಾಮ ಅಂತ ತಗೋಬೇಕು ಅಂತ. 24ನೇಯ ತ್ರೇತೆಯ ತನಕವೂ ಕೂಡ ಒಬ್ಬನೇ ರಾಮ. ಆಗ ಎಲ್ಲರೂ ರಾಮಾರ್ಪಣ ಮಸ್ತು ಅಂತ ಹೇಳಿದರೆ ಅದು ಪರಶುರಾಮನಿಗೆ ಸಮರ್ಪಣೆ. ಆಗ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಿರ್ಲಿಲ್ಲ. ಯಾವಾಗ ರಾಮಚಂದ್ರ ಸೂರ್ಯವಂಶದಲ್ಲಿ ದಶರಥನ ಮಗನಾಗಿ ಆವಿರ್ಭವಿಸಿದ್ನೋ ಆವಾಗ ಅದು ಟ್ರಾನ್ಸ್ಫರ್ ಆಗುತ್ತೆ. ಆ ಪ್ರಸಂಗ ಏನು ಅಂದರೆ, ಸೀತೆಯ ವಿವಾಹ ಆಗುತ್ತೆ. ವಿವಾಹ ಆಗಿ ಮರಳಿ ಬರುವಾಗ ಎದುರಿನಲ್ಲಿ ಪರಶುರಾಮ ಸಿಗ್ತಾನೆ. ದಶರಥ ಗಡಗಡ ಅಂತ ನಡುಗಿ ಬಿಡ್ತಾನೆ. ಸುಮಾರು 1000 ವರ್ಷಗಳ ನಂತರ, 9000 ವರ್ಷಗಳ ಕಾಲ ಅವನು ಕಷ್ಟಪಟ್ಟಿದ್ದಾನೆ ಮಕ್ಕಳಿಲ್ಲದೆ. ಈಗ ಕೊನೆಯ ಕಾಲಕ್ಕೆ ಅಧಿಕಾರಕ್ಕೆ ಬಂದು ಇನ್ನೇನು ರಾಜ್ಯಭಾರ ನಡೆಸ್ತಾನೆ ಅಂತ ಕನಸು ನನಸಾಗ್ತಾ ಇದೆ ಅಂತ ಅಂದುಕೊಳ್ಳುವಾಗ ಇವನು ಬಂದು ಹೀಗೆ ಅಟ್ಯಾಕ್ ಮಾಡಿಬಿಟ್ರೆ ನನ್ನ ಮಗ ನಾನು ಕಳ್ಕೊಳ್ಬೇಕಾಗತ್ತೆ ಅಂತ ಕಾಲಿಗೆ ಅಡ್ಡ ಬಿದ್ದು, ಬೇಕಾದ್ರೆ ನನ್ನನ್ನು ಕೊಂದ್ಬಿಡು, ಅವನನ್ನು ಬಿಟ್ಬಿಡು ಅಂತ ತುಂಬ ಗೋಗರಿತಾನೆ ದಶರಥ ಪರಶುರಾಮನ ಹತ್ರ. ನಿನ್ನ ಹತ್ರ ಎಲ್ಲ ಮಾತುಕತೆ ಇಲ್ಲ ನನಗೆ, ಹೆದ್ರು ಪುಕ್ಕಲ್ರ ಹತ್ರ ನಾನು ಮಾತಾಡೋದಿಲ್ಲ, ಹೊಗ್ ಅಂತ ಬೈದು ಕಳಿಸ್ತಾನೆ. ಆಗ ಪರಶುರಾಮ ಹೇಳ್ತಾನೆ, ಯಾರೋ ಶಿವಧನುಸ್ಸನ್ನು ಮುರಿದು ಬಂದ್ರು ಅಂತ ಶಬ್ದ ಬಿತ್ತು ಕಿವಿಗೆ. ಶಿವಧನುಸ್ಸಿನ ಮುರಿದ ಶಬ್ದವೂ ಬಿತ್ತು, ಶಿವಧನುಸ್ಸು ಮುರಿದಿದ್ದಾರೆ ಅನ್ನುವ ಶಬ್ದವೂ ನನ್ನ ಕಿವಿಗೆ ಬಿತ್ತು. ಅವನನ್ನೊಮ್ಮೆ ನೋಡ್ಬೇಕು ಅಂತ ಬರ್ತಾ ಇದೆ. ಓ ಅವನೇನಾ ಎದುರುಗಡೆ ಬರ್ತಾ ಇರೋನು, ಅವನ ಹತ್ರ ನನಗೆ ಮಾತಾಡಬೇಕು. ಇವನಿಗೆ ಪೂರ್ತಿ ಎದೆ ಜರ್ರ ಅಂದ್ಬಿಡುತ್ತೆ ದಶರಥನಿಗೆ. ರಾಮಚಂದ್ರ ಹೇಳಿದಾನಪ್ಪ, ನೀನೇನು ಯೋಚನೆ ಮಾಡಬೇಡ, ನಾವು ವ್ಯವಸ್ಥೆ ಮಾಡ್ಕೋತೀವಿ, ನೀನೇನು ತಲೆ ಕೆಡಿಸ್ಕೊಳ್ಬೇಡ ಅಂತ ಅವನನ್ನು ಸಮಾಧಾನ ಮಾಡಿ ತಾನೇ ಹೋಗ್ತಾನೆ. ಹೋದಾಗ ನೀನೇನೋ ಶಿವಧನುಸ್ಸನ್ನು ಮುರಿದವನು. ಹೌದು, ರಾಮಾಯಣದಲ್ಲೇ ಇಷ್ಟು ವಿಸ್ತೃತವಾದ ಕಥೆ ಇದೆ. ಹಿಂದೆ ಆ 2 ಧನುಸ್ಸುಗಳ ನಡುವೆ ತೀವ್ರವಾದ ತಿಕ್ಕಾಟ ಉಂಟಾಗಿ ವೈಷ್ಣವ ಧನುಸ್ಸು ಅನ್ನೋದು ಗೆಲುವನ್ನು ಸಂಪಾದಿಸಿತ್ತು. ಅದು ಅವನ ಕೈಯಲ್ಲಿರುತ್ತೆ, ಯಾರು ಪರಶುರಾಮನ ಕೈಯಲ್ಲಿರುತ್ತೆ. ನೀನು ಒಂದು ವೇಳೆ ಆ ಧನುಸ್ಸನ್ನು ಮುರಿದಿದ್ರು ಕೂಡ, ಆ ಧನುಸ್ಸು ಜನಕನಿಗೆ ಶಿವನಿಂದಲೇ ಬಂದದ್ದು ಬಹಳ ಹಿಂದಿನಿಂದ. ಈಗ ನನ್ನ ಕೈಯಿಂದ ಧನುಸ್ಸನ್ನು ಹಿಡಿದು ಅದನ್ನೇ ನಿನಗೆ ಹೆದೆಯೇರಿಸ್ಲಿಕ್ಕೆ ಆಯಿತು ಅಂದರೆ ನೀನು ವೀರ ಅಂತ ನಾನು ಒಪ್ಕೊಳ್ತೇನೆ ಅಂತ ಹೇಳ್ತಾನೆ. ಧನುಸ್ಸನ್ನು ಹಿಡ್ಕೊಳ್ತಾನೆ. ಹಿಡ್ಕೊಂಡು ನೇಣನ್ನು ಕಟ್ತಾನೆ. ಕಟ್ಟಿದಾಗ ಬಹಳ ಸಂತೋಷ ಆಗುತ್ತೆ. ಓಹ್, ಹಾಗಿದ್ರೆ ನನ್ನ ಕೆಲಸ ಮುಗೀತಿನ್ನು, ಇನ್ನು ನಿನ್ನ ಕೆಲಸ ಅಂತ ಹೇಳಿ ತಾನು ಆ ಧನುಸ್ಸನ್ನು ಕೊಡುವಾಗ ತನ್ನ ತೇಜಸ್ಸನ್ನು ಸೇರಿ ಕೊಡ್ತಾನೆ. ಕೊಟ್ಟಾದ್ಮೇಲೆ ಅದನ್ನು ಧನುಸ್ಸು ಏರಿಸಿದ ಮೇಲೆ, ಹೆದೆ ಏರಿಸಿದ ಮೇಲೆ ಬಾಣ ಹಿಡಿದ್ರೆ ಅದನ್ನು ಹೊಡಿಬೇಕು. ಈಗ ನಿನ್ನ ಸಾಮರ್ಥ್ಯವನ್ನು ನಾನು ನೋಡಬೇಕು ಅಂತ ಹೇಳಿದ್ನಲ್ಲ, ಬಾ ಯುದ್ಧಕ್ಕೆ ಅಂತ ಕರೀತಾನೆ. ಬಾ ಯುದ್ಧಕ್ಕೆ ಅಂತ ಕರೆಯುವಾಗ ಧನುಸ್ಸನ್ನು ಹೆದೆ ಏರಿಸುವಾಗ ಇವನು ಕಂಗಾಲಾದ ಹಾಗೆ ಪರಶುರಾಮ, ಯಾಕಂದ್ರೆ ಅದು ಧನುಸ್ಸು ಅವನ ತೇಜಸ್ ಅವನ ಕೈಗೆ ಹೋಯ್ತಲ್ಲ. ಆಗ ಏನಾಯಿತು, ಈ ಕಥೆಯ ಹಿಂದೆ ಬಹಳ ಸೂಕ್ಷ್ಮವಾದ ಒಂದು ಇನ್ಸಿಡೆಂಟ್ ಇದೆ. ಒಬ್ಬ ಅತುಲ ಅನ್ನುವಂಥ ಒಬ್ಬ ರಾಕ್ಷಸ, ಅವನು ಸಾಯಬಾರ್ದು ಅಂತ ಚತುರ್ಮುಖನ ಹತ್ರ ಹೋಗಿ ಕೇಳ್ಕೊಳ್ತಾನೆ. ಅದೊಂದು ಆಗಲ್ಲಪ್ಪ, ಏನಾದರೂ ಒಂದು ಆಪ್ಷನ್ನಲ್ಲಿ ಕೇಳು, ಬೇಕಾದರೆ ಅದಕ್ಕೇನಾದರೂ ಮಾಡ್ಬೋದು. ಅವನು ಯೋಚನೆ ಮಾಡ್ದ, ದೇವರು ಸೋಲುವುದಿಲ್ಲ, ದೇವರು ಸೋತ್ರೆ ನಾನು ಸಾಯ್ಬೇಕು, ದೇವರು ಸೋಲದೇ ಇದ್ರೆ ನಾನು ಬದುಕಿರ್ಬೇಕು ಅಂತ ಪರಶುರಾಮನ ಶರೀರದೊಳಗೆ ಸೇರ್ಕೊಂಡ್ಬಿಟ್ಟಿದ್ದ. ಅತುಲ ಅನ್ನೋ ಒಬ್ಬ ರಾಕ್ಷಸ. ಅವನು ಆ ತನ್ನ ಪುಣ್ಯದ ಲೋಕಗಳಿಂದ ಅದರೊಳಗೆ ತನಗೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದ. ಯಾವಾಗ ಪರಶುರಾಮ ಹೀಗೆ ಧನುಸ್ಸನ್ನು ಕೊಟ್ಟು ನಿಸ್ತೇಜನ ಆದ್ನ, ಇವನು ಸೋಲ್ತಾನೆ ಅಂತ ಭಯ ಆಯಿತು. ಈಗ ತಕ್ಷಣ ರಾಮನೊಳಗೆ ಹೋಗಿ ಸೇರಿಬಿಟ್ರೆ ನಾನು ಮತ್ತೆ ಸೇಫ್ ಅಂತ ಅನ್ಕೊಂಡು ಹೊರಗೆ ಬಂದ. ರಾಮಚಂದ್ರ ಆ ತೆಗೆದ ಬಾಣವನ್ನು ಅವನನ್ನು ಗುರಿಯಾಗಿ ಹೊಡೆದ. ಅವನು ಸಮಸ್ತ ಪುಣ್ಯಲೋಕದಿಂದ ಕೂಡಿದ ಅವನ ಅಷ್ಟೂ ಶಕ್ತಿಯೂ ಸೇರಿ ಅತುಲ ನಷ್ಟನಾದ. ಹೀಗೆ ರಾಮನ ಬಾಣದಿಂದ ಪರಶುರಾಮನಲ್ಲಿ ಸೇರಿಕೊಂಡಿದ್ದಂಥ ಅತುಲನ ಸಂಹಾರ ಆಗಿ ಪರಶುರಾಮ ಈಗ ಒಂದು ಲೋಕಕ್ಕೂ ಉಪಕಾರ ಆಯಿತು, ನನ್ನ ಅವತಾರದ ಕರ್ತವ್ಯವನ್ನು ಮುಗಿಸಿ ಜವಾಬ್ದಾರಿ ಇನ್ನೊಂದು ಕೈಗೆ ಕೊಟ್ಟ ಹಾಗಾಯಿತು ಅಂತ ಹೇಳಿ ಅದನ್ನು ವಾಪಸ್, ಯಾಕಂದ್ರೆ ಅವನು ಧನುಸ್ಸನ್ನು ಎತ್ತಿದ್ದ ಅಂದ್ರೆ ಅವನು ವಿಷ್ಣುವೇ, ಈಗ ಇವನಿಗೂ ಧನುಸ್ಸನ್ನು ಎತ್ತಲಿಕ್ಕೆ ಕೊಟ್ಟ ಅಂದ್ರೆ ಇವನು ವಿಷ್ಣುನೇ. ಅವರಿಬ್ರು ಕೂಡ ಒಂದೇ ವೇದಿಕೆಯಲ್ಲಿ 2 ರೂಪಗಳಿಂದ ಡಬಲ್ ಆಕ್ಟಿಂಗ್ ಮಾಡ್ತಿದ್ದಾರೆ ಅಷ್ಟೇ. ನಮ್ಗೆ ಅರ್ಥ ಆಗೋದಿಲ್ಲ ಅಷ್ಟೇ. ಅಂದ್ರೆ ಲೋಕಕ್ಕೆ ಕೆಲವರಿಗೆ ಅದು ಪರಶುರಾಮ ಸೋತ ಅಂತ ಮೋಹವೂ ಆಗುತ್ತೆ. ಯಾವಾಗಲೂ ಒಂದು ಸಾಹಿತ್ಯ ಅನ್ನೋದು ಅವರವರಿಗೆ ಯಾವ ಯಾವ ರೀತಿಯ ಆಸಕ್ತಿ ಇದೆಯೋ ಅದಕ್ಕೆ ತಕ್ಕಂತೆ ತೆರ್ಕೊಳ್ಳುತ್ತೆ. ಅವರಿಗೆ ಪರಶುರಾಮನನ್ನ ಹೇಗಾದ್ರೂ ಮಾಡಿ ಸಾಮಾನ್ಯ ವ್ಯಕ್ತಿ ಅಂತ ತೋರಿಸ್ಬೇಕು ಅಂತಿದ್ದಾಗ ಇದೊಂದು ಅವರಿಗೆ ಪೂರಕವಾದ ಘಟನೆ.
ಸ್ವಲ್ಪ ಆಲೋಚನೆ ಮಾಡಿ ಹೀಗಾಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ ಅಂತ ಅದರ ಪೂರ್ವ ಆಲೋಚನೆಯನ್ನು ಮಾಡಿಕೊಂಡು ಅದರ ವಿವರಣೆಯನ್ನು ಗಮನಿಸಿದರೆ ಇಲ್ಲ, ಇದು ಅವತಾರ ಸಮಾಪ್ತಿಗೋಸ್ಕರ ಆಡಿದ ಲೀಲೆ ಅಂತ ಗೊತ್ತಾಗುತ್ತೆ. ಹೀಗೆ ಒಂದೇ ಕಥೆ ಅವರಿಗೆ ಟ್ವಿಸ್ಟ್ ಆಗಿ ಪರಶುರಾಮ ಏನು ಸಾಮರ್ಥ್ಯ ಇಲ್ಲದವ ಅಂತ ಅರ್ಥ ಆಗುತ್ತೆ, ಇನ್ನೊಬ್ಬನಿಗೆ ತನ್ನ ಅವತಾರ ಕಾರ್ಯ ಮುಗಿಸಿ ಲೀಲೆಗೆ ರಾಮಚಂದ್ರನಿಗೆ ಅವಕಾಶ ಕೊಟ್ಟು ಹೊರಟ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಯಾವಾಗಲೂ ಅದು ಹಾಗೇನೆ, ಒಂದು ಘಟನೆಗೆ 3 ಮುಖಗಳಿರ್ತವೆ. ಸಾತ್ವಿಕರಾದವರು ಸಾತ್ವಿಕ ರೀತಿಯಲ್ಲಿ ತಿಳ್ಕೊಳ್ತಾರೆ, ರಾಜಸರು ರಾಜಸ ರೀತಿಯಿಂದ ತಿಳ್ಕೊಳ್ತಾರೆ, ತಾಮಸರು ತಾಮಸ ರೀತಿಯಿಂದ ತಿಳ್ಕೊಳ್ತಾರೆ. ಒಂದು ಘಟನೆ ಯಾವಾಗಲೂ ನನಗೆ ಈಗ ಅದರ ಘಟನೆ ಪೂರ್ತಿ ನೆನಪಿಲ್ಲ. ಅಕ್ಷರ ಅನ್ನೋರು ಒಂದು ಸ್ವಯಂವರ ಲೋಕ ಅಂತ ಒಂದು ನಾಟಕ ಬರ್ತಿದ್ರು. ಅದರಲ್ಲಿ ಒಬ್ಬ ಕುದುರೆ ಮೇಲೆ ಒಬ್ಬ ಸೇವಕ್ ಅಂದ್ರೆ ಅಧಿಕಾರಿಯೋ ಯಾರೋ ಒಬ್ಬ ರಾಜನೇ ಯಾರು ಕೂತ್ಕೊಂಡು ಹೋಗ್ತಿರ್ತಾನೆ. ಆ ಕುದುರೆ ಮೇಲೆ ಹೋಗ್ತಾ ಇರುವುದನ್ನ ಬೇರೆ ಬೇರೆಯವರು ಬೇರೆ ಬೇರೆ ಕಮ್ಯುನಿಸ್ಟ್ಗಳು ಯೋಚನೆ ಮಾಡ್ತಾರೆ, ಆ ಪ್ರಾಣಿಯನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತ. ಇನ್ನೊಬ್ಬ ಹೇಳ್ತಾನೆ, ಒಬ್ಬ ಎಂತ ರಾಜನಿಗೆ ಒಂದು ಶ್ರೇಯಸ್ಸು, ಅದರ ಮೇಲೆ ಕೂತ್ಕೊಂಡು ಎಷ್ಟು ಗಟ್ಟಿಯಾಗಿ ಕೂತಿದ್ದಾನೆ ಅಂತ ಯೋಚನೆ ಮಾಡ್ತಾನೆ. ಈಗ ಒಂದು 5-6 ಒಂದು ಅದರಲ್ಲಿ ಅವನು ಬೇರೆ ಬೇರೆ ದೇಶದ ಕ್ರಮದಲ್ಲಿ, ಅಂದ್ರೆ ರಷ್ಯಾದವನು ಹೇಗೆ ನೋಡ್ತಾನೆ, ಭಾರತದವನು ಹೇಗೆ ನೋಡ್ತಾನೆ, ಚೀನಾದವನು ಹೇಗೆ ನೋಡ್ತಾನೆ ಅಂತ ಹೀಗೆ ಒಂದು 5-6 ತರದಲ್ಲಿ ಒಂದು ಕುದುರೆ ಮೇಲೆ ಹತ್ತಿದ್ದ ಅಷ್ಟೇ ನೋಡುದು. ಆ ನೋಡಿದ್ದು 5 ಜನಕ್ಕೆ 5 ತರ ಕಾಣುತ್ತದು. ಅಂದ್ರೆ ಅವ್ರ ತಲೆಯಲ್ಲಿ ಏನಿತ್ಯೋ ಅದನ್ನ ನೋಡ್ತಾರೆ ಹೊರತು ಅಲ್ಲೇನಿದೆಯೋ ಅದನ್ನ ನೋಡ್ಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ಇದು ಆ ಇನ್ನೊಂದು ಕಥೆ ಇದೆಯಲ್ಲ, ತಂದೆ ಮಗನ ಬರ್ತ್ಡೇಗೆ ಅಂತ ಒಂದು ಕುದುರೆ ತೆಕ್ಕೊಡ್ತಾನೆ. ಕುದುರೆ ತೆಕ್ಕೊಟ್ಟಾಗ ಅವನು ನಡ್ಕೊಂಡು ಹೋಗ್ತಾ ಇರ್ತಾನೆ. ಅಪ್ಪ ಮಗನನ್ನ ಕೂಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಮಗನಿಗೆ ಗಿಫ್ಟ್ ಕೊಟ್ಟದಲ್ಲ, ಯಾರೋ ಬಂತಾನೆ, ಇವನು ಎಂತ ಮಗ ಇವನು, ಅಪ್ಪ ಅಂತ ದೊಡ್ಡವರನ್ನು ನಡೆಸ್ಕೊಂಡು ತಾನು ಅದ್ರ ಮೇಲೆ ಕೂತು ಹೋಗ್ತಾ ಇದ್ದಾನೆ ಅಂತ. ಸರಿ, ಅವನು ಹೋಗುವಾಗ ಆ ಅಪ್ಪನನ್ನು ಕೂಡಿಸ್ಕೊತಾನೆ, ತಾನು ಇಳಿತಾನೆ. ಇನ್ನೊಬ್ಬ ಬೈತಾನೆ, ಮಗನಿಗೆ ಬರ್ತ್ಡೇ ಗಿಫ್ಟ್ ಒಂದು ಕೊಟ್ಟು ತಾನು ಅದರ ಮೇಲೆ ಕೂತ್ಕೊಂಡು ಮಗನನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಸ್ವಲ್ಪ ಹೊತ್ತಾಯ್ತು, ಇಬ್ರು ಅದ್ರ ಮೇಲೆ ಕೂತ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ರು. ಒಂದು ಕುದುರೆಗೆ ಇಬ್ರಿಬ್ರು ಕೂತು ಹೋಗುದು, ಏನಾದ್ರೂ ಬುದ್ಧಿ ಇದೆಯಾ, ಇದು ಶೋಷಣೆ ಅಲ್ವಾ, ನಿಮ್ಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ಅಂತ ಬೈತಾರೆ. ಆಯ್ತು ಅಂತ ಇಬ್ರು ಕೆಳಗೆ ನಡ್ಕೊಂಡು ಹೋದ್ರೆ ಆಗ ಮತ್ತೆ ಬೈತಾರೆ, ಕುದುರೆ ಇಟ್ಕೊಂಡು ನಡ್ಕೊಂಡು ಹೋಗ್ತಾರೆ, ಎಂತ ಮಂಕುಗಳು ಇವರು, ನಡ್ಕೊಂಡು ಹೋಗುದಕ್ಕ ಕುದುರೆ ಇರುದು, ಅದ್ರ ಮೇಲೆ ಹತ್ಕೊಂಡು ಹೋಗುದು. ಒಟ್ಟು ಹೇಗಿದ್ರು ಅವ್ರವ್ರಿಗೆ ಅನ್ಬೇಕಾದದ್ದು ಅಂತಾನೆ ಇರ್ತಾರೆ. ಇದು ಲೋಕದಲ್ಲಿ ಎಲ್ಲಾ ಕಥೆಗಳಿಗೂ ಸಮಾನ. ಅದರಿಂದಾಗಿ ನಾವು ಎಲ್ಲರನ್ನ ಮೆಚ್ಚಿಸಿ ಅರ್ಥ ಮಾಡಿಸ್ತೇವೆ ಅಂತ ಅನ್ನೋದು ಅಸಾಧ್ಯ. ಅದು ಪರಶುರಾಮನ ವಿಷಯದಲ್ಲೂ ಹಾಗೆ, ರಾಮನ ವಿಷಯದಲ್ಲೂ ಹಾಗೆ, ಕೃಷ್ಣನ ವಿಷಯದಲ್ಲೂ ಹಾಗೆ. ಈಗ ನಮಗೆ ಒಂದು ರಾಮನಿಂದ ನಾವು ಪರಶುರಾಮನಿಂದ ಕೋದಂಡ ರಾಮನಲ್ಲಿಗೆ ಬಂದೆವು. ವಸ್ತುತಃ ಕೋದಂಡ ಕೊಟ್ಟದ್ದು ಪರಶುರಾಮನೇ. ಆದ್ರೆ ಅವನು ಪರಶುರಾಮನಿಂದ ಪ್ರಸಿದ್ಧ ಆದ. ರಾಮನ ಹತ್ರ ಇರೋ ಬಿಲ್ಲು ಅದು ಪರಶುರಾಮ ಕೊಟ್ಟಂತಹ ವೈಷ್ಣವ ಧನುಸ್ಸು. ಹಾಗಾಗಿ ಅದು ಕೋದಂಡ ಆದದ್ದು. ಇವನು ಪರಶು ಅಂತ ಸ್ಪೆಷಾಲಿಟಿ ಇದೆಯಲ್ಲ, ಆದ್ರಿಂದಾಗಿ ಇವನಿಗೆ ದಂಡ ಕೈಯಲ್ಲಿ ಬಂತು, ಆದ್ಮೇಲೆ ಇವನನ್ನು ಕೋದಂಡ ರಾಮ ಅಂತ ಕರೆದ್ರು. ಇನ್ನೂ ಅವತಾರದಲ್ಲಿ ಇಲ್ಲದೆ ಇದ್ರು ಭಗವಂತನ ವಿಶೇಷ ಒಂದು ಆವೇಶದ ರೂಪ ಇರುವುದರಿಂದ ಬಲರಾಮ ಅಂತ ಹಲರಾಮ ಅಂತ ಕರಿತೇವೆ. ಹಲ ಅಂತಂದ್ರೆ ನೇಗಿಲು. ನೇಗಿಲನ್ನು ಹಿಡಿದ ರಾಮ ಒಬ್ಬ, ಕೋದಂಡವನ್ನು ಹಿಡಿದ ರಾಮ ಒಬ್ಬ, ಪರಶುವನ್ನು ಹಿಡಿದ ರಾಮ ಒಬ್ಬ. ಇದು ಕಾಲಕ್ರಮದಲ್ಲಿ ಮೊದಲು ಪರಶುರಾಮ, ಆಮೇಲೆ ಕೋದಂಡ ರಾಮ, ಒಂದು ಹಲರಾಮ. ಹೀಗೆ 3 ರಾಮರಲ್ಲಿ 2 ಅವತಾರ ನೇರ, ಇನ್ನೊಂದು ಭಗವಂತನ ವಿಶಿಷ್ಟವಾದ ಆವೇಶದಿಂದ ಕೂಡಿದ ಶೇಷನ ವಿಶೇಷ ರೂಪ. ಒಟ್ಟು ರಾಮಾಯಣದಲ್ಲಿ ನಮಗೆ ಇಷ್ಟು ಘಟನೆ ಗೊತ್ತಾಗುತ್ತೆ. ಅವನು ಆಮೇಲೆ ತಪಸ್ಸಿಗೆ ಅಂತ ಹಿಮಾಲಯದ ಅದು ಮಹೇಂದ್ರ ಪರ್ವತದ ತಪ್ಪಲಿಗೆ ಹೋದ ಅಂತ ಗೊತ್ತಾಗುತ್ತೆ. ಅದರ ಚಿರಜೀವಿ ಆದ್ರಿಂದಾಗಿ 24ನೇ ಚತುರ್ಯುಗದಲ್ಲಿ ರಾಮಚಂದ್ರ ಹುಟ್ಟಿದ್ದು. ನಾವೀಗ 28ನೇ ಚತುರ್ಯುಗದಲ್ಲಿದ್ದೇವೆ. ಅಂದ್ರೆ ರಾಮಾವತಾರ ಆಗಿ 24 ಕಳೆದು 25, 26, 27, 28ರ ಸುಮಾರು 5 ಚತುರ್ಯುಗಗಳ ಅಂತರದ ಕೊನೆಯಲ್ಲಿ ಮಹಾಭಾರತದ ಕಥೆಯಲ್ಲಿ ಮತ್ತೆ ಪರಶುರಾಮನ ಪ್ರವೇಶವನ್ನು ನೋಡುತ್ತೇವೆ. ಮಧ್ಯದಲ್ಲಿ ಬೇರೆ ಬೇರೆ ಘಟನೆಗಳು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಸಿಗ್ತವೆ. ಈ ದ್ರೋಣಾಚಾರ್ಯರು ಹೋಗಿ ಪಾಠ ಕಲಿತದ್ದು, ಹೀಗೆ ಪ್ರಧಾನವಾಗಿ ಅವರು 3 ಜನ. ಇನ್ನು ಅಕೃತವ್ರಣ ಅಂತ ಅವನಿಗೊಬ್ಬ ಅತ್ಯಂತ ಆತ್ಮೀಯ ಶಿಷ್ಯ ಇರ್ತಾನೆ. ಪಾಂಡವರಿಗೆಲ್ಲ ಪರಿಚಯ ಮಾಡಿಕೊಡುದು ಅವನೇ. ಅವರು ವನ ವಾಸ ಮಾಡುವಾಗ ಮಹೇಂದ್ರ ಪರ್ವತದ ತಪ್ಪಲಿಗೆ ಹೋದಾಗ ನಾನು ಪರಶುರಾಮನನ್ನು ನೋಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ಆಗ ಇಡೀ ಪರಶುರಾಮನ ಕಥೆಯನ್ನ, ಪೂರ್ವದ ಇತಿಹಾಸದ ಕಥೆಯನ್ನು ಯುಧಿಷ್ಠಿರನಿಗೆ ಹೇಳಿ ಬರ್ತಾರೆ. ಸ್ವಲ್ಪ ಹೊತ್ತಿಗೆ ಬೇರೆ ಯಾರ ಹತ್ರ ಕೇಳಿದ್ರು ಗೊತ್ತಾಗಲ್ಲ, ಅಕೃತವ್ರಣನ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ. ಪೂರ್ತಿ ಏನಂತಾರೆ ಪಟ್ಟ ಶಿಷ್ಯ ಅಂತ ಹೇಳ್ತಾರಲ್ಲ, ಹಾಗೆ ಅವನು ಪರಮ ಪಟ್ಟ ಶಿಷ್ಯ. ಅವನು ಹೇಳ್ತಾನೆ, ನಾನು ಪಟ್ಟ ಶಿಷ್ಯ ಆದದ್ದು ಹೇಗೆ ಅಂದ್ರೆ, ನಮ್ಮ ಅಪ್ಪ ಅಮ್ಮ ಒಂದ್ಸರ್ತಿ ತೀರ್ಥಯಾತ್ರೆಗೆ ನನ್ನನ್ನೆಲ್ಲ ಕಡೆ ಕರ್ಕೊಂಡು ಹೋಗುವಾಗ ಅಪ್ಪ ಅಮ್ಮನ ಕೈಯಿಂದ ತಪ್ಪಿಸಿಕೊಂಡು ನಾನೆಲ್ಲೋ ಕಾಡು ಪಾಲಾದೆ. ಕಾಡು ಪಾಲಾಗಿ ನನಗೆ ಯಾರೂ ಇಲ್ಲ, ದಿಕ್ಕಿಲ್ಲ, ಭಯ ಆಗಿ ಎಲ್ಲೆಲ್ಲೋ ಹೋಗ್ತಾ ಇರ್ಬೇಕಾದ್ರೆ ಒಂದು ಹುಲಿ ನನ್ನನ್ನು ಅಟ್ಟಿಸ್ಕೊಂಡು ಬಂತು.
ಹೋದೆ ನಾನು, ಪ್ರಾಣ ಹೋಯ್ತು ಅಂತ ಅಂದುಕೊಂಡು ಎಲ್ಲೋ ಓಡ್ಕೊಂಡು ಬಂದು ಒಂದು ಬಂಡೆ ತುದಿಯಲ್ಲಿ ಬಿದ್ದರೆ ಇನ್ನೇನು ನನ್ನನ್ನು ಬಾಯಿ ಹಾಕಿ ಕುತ್ತಿಗೆಗೆ ಹಲ್ಲು ಹಾಕಿ ಕಚ್ಚಬೇಕು, ಅಷ್ಟೊತ್ತಿಗೆ ದೂರದಿಂದ ಯಾವುದೋ ಒಂದು ಬರ್ಜಿಯೋ ಏನೋ ಒಂದು ಎಸೆದ ಆಯುಧದಿಂದ ಆ ಹುಲಿ ಬಿದ್ದು ಹೋಯಿತು. ನನ್ನ ಮೇಲೆ ಒಂದು ಕೂರುಗುರು ಅಥವಾ ಒಂದು ಹಲ್ಲಿನ ಗೆರೆಯೂ ಬೀಳದಂತೆ ನನ್ನನ್ನು ರಕ್ಷಿಸಿದಾದ್ರಿಂದಾಗಿ ಅಕೃತ ವ್ರಣ. ನನ್ನ ಮೇಲೆ ಒಂದೇ ಒಂದು ವ್ರಣ ಇಲ್ಲದಂತೆ ವ್ರಣ ಇಲ್ಲದಂತೆ ನನ್ನನ್ನು ಕಾಪಾಡಿದಾದ್ರಿಂದಾಗಿ ನನಗೆ ಅಕೃತ ವ್ರಣ ಅಂತಾನೆ ಹೆಸರು ಬಂತು. ಯಾರಿಂದಾಗಿ ನಾನು ವ್ರಣದಿಂದ ಮುಕ್ತನಾದೆನೋ ಅದೇ ನನ್ನ ಹೆಸರಾಗಿ ಉಳಿಯಿತು. ಕೊನೆಗೆ ನಾನು ಪರಶುರಾಮನ ಜೊತೆಗೆ ಓಡಾಡಿಕೊಂಡು ಅವರಿಂದನೇ ಪಾಠ ಕೇಳ್ಕೊಂಡು, ಅವರೇ ಅಪ್ಪ, ಅವರೇ ಅಮ್ಮ, ಅವರೇ ಬದುಕು, ಅವರೇ ಸರ್ವಸ್ವ ನನಗೆ. ಹಾಗಾಗಿ ನಾನು ಇದು ಇಲ್ಲಿ ಮಾತ್ರ ಅಲ್ಲ, ಭೀಷ್ಮಾಚಾರ್ಯರ ಪ್ರಸಂಗ ಬಂದಾಗ್ಲೂ ಅಕೃತವ್ರಣನೇ ಈ ಹೋತ್ರವಾಹನ ಅಂತ ಅಂಬೆಯ ಮಾತಾಮಹ ಅಂದ್ರೆ ತಾಯಿಯ ತಂದೆ ಅಂಬೆಗೆ ಭೀಷ್ಮರಿಂದ ತೊಂದರೆ ಆಯಿತು ಅಂತ ಹೇಳಿ ನನಗೆ ನ್ಯಾಯ ಒದಗಿಸಬೇಕು ಅಂತ ಮಾತಾಮಹನ ಹತ್ರ ಅಂದ್ರೆ ಅಜ್ಜನ ಹತ್ರ ಮಾತಾಡ್ತಾಳೆ ಅಂಬೆ. ಆಗ ನಾನು ನಿನಗೆ ನ್ಯಾಯ ಕೊಡಿಸ್ತೇನೆ, ಪರಶುರಾಮನ ಹತ್ರ ಹೇಳಿಸ್ತೇನೆ, ಯಾಕಂದ್ರೆ ಗುರುಗಳಲ್ವಾ, ಅವ್ರು ಹೇಳಿದ್ರೆ ಕೇಳ್ತಾರೆ ಅಂತ ಹೇಳಿ ಬಂದಾಗ ಅಕೃತವರ್ಣ ಮತ್ತೆ ಹೋತ್ರವಾಹನನಿಗೆ ಪರಶುರಾಮನ ಕಥೆಯನ್ನು ಇನ್ನು ಉಳಿದು ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ಲಾ ಕಡೆ ಎಲ್ಲ ಕತೆ ಹೇಳಲ್ಲ, ಅಲ್ಲಲ್ಲಿ ಎಲ್ಲೆಲ್ಲಿ ಬೇಕೋ ಅದಷ್ಟು ಅವನು ಏನ್ ಕೇಳ್ತಾನೆ ಅಷ್ಟಕ್ಕೆ ಮಾತ್ರ ಉತ್ತರ ಅದು. ಆ ಥರ ಅಲ್ಲಿಯೂ ಕೆಲವು ಕಥೆಗಳನ್ನ ಹೇಳಿ ಕೊನೆಗೆ ಅಂಬೆಗೆ ಪರಶುರಾಮನಿಗೆ ಭೇಟಿಯಾಗುತ್ತೆ. ಭೇಟಿಯಾದಾಗ ಅಲ್ಲಿ ಅವಳು ನನಗೆ ಎಳ್ಕೊಂಡು ಹೋದದ್ದು, ನಮ್ಮನ್ನ ಎಳ್ಕೊಂಡು ಹೋದ್ಮೇಲೆ ಅವ್ನು ಮದುವೆ ಆಗಬೇಕು. ಆದ್ರೆ ಅವ್ನು ಎಳ್ಕೊಂಡು ಹೋಗಿದ್ದು ತನಗೆ ಅಂತಲ್ಲ, ಅವನ ಸಂಕಲ್ಪದಲ್ಲಿದ್ದದ್ದು ವಿಚಿತ್ರವೀರ್ಯ ಚಿತ್ರಾಂಗದರಿಗೋಸ್ಕರ. ಆದ್ರೆ ಅವರಿಬ್ರು ಆ ಚಿತ್ರಾಂಗದ ಅಷ್ಟೊತ್ತಿಗೆ ಸತ್ತೋಗಿದ್ದ, ವಿಚಿತ್ರವೀರ್ಯನಿಗೋಸ್ಕರ ಕರ್ಕೊಂಡು ಹೋಗಿದ್ದು. ಅವನು ವಿವಾಹ ಆಗಲ್ಲ ಅಂದ, ಯಾಕೆಂದ್ರೆ ಇವಳು ಮಧ್ಯದಲ್ಲಿ ನಾನು ಯಾರು ಸಾಲ್ವನನ್ನ ಮದುವೆ ಆಗ್ತೇನೆ ಅಂತ ಅನ್ಕೊಂಡಿದ್ದೇನೆ, ನನ್ನನ್ನು ಬಿಡಿ ಅಂತ. ಅಲ್ಲೇ ಋತ್ವಿಜರನ್ನ ಸಾಕ್ಷಿಯಾಗಿ ಇಟ್ಟು ಇನ್ನೊಂದು ರಥದಲ್ಲಿ ಅವಳಿಗೆ ಏನೂ ನಮ್ಮಿಂದ ತೊಂದರೆ ಆಗಿಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರ ಹಾಗೆ ಕೊಟ್ಟು ಕಳಿಸ್ತಾನೆ. ಆದ್ರೆ ಸಾಲ್ವ ಬೇರೆಯವರು ಮುಟ್ಟಿದ್ದನ್ನ ನಾನು ಸ್ವೀಕಾರ ಮಾಡ್ಲಿಕ್ಕೇನು ನಾನು ಬೀದಿಯ ನಾಯಿಯ ನಾನು, ಹಾಗೆ ಹೀಗೆ ಅಂತ ಬೈದವಳನ್ನ ವಾಪಸ್ ಕಳಿಸ್ತಾನೆ. ಏನು ಪುನಃ ಭೀಷ್ಮಂ ಪುನಃ ಸಾಲ್ವಂ ಭೀಷ್ಮಂ ಸಾಲ್ವಂ ಪುನಃ ಪುನಃ 6 ವರ್ಷಗಳ ಕಾಲ ಭೀಷ್ಮನಲ್ಲಿಗೆ ಸಾಲ್ವನಲ್ಲಿಗೆ ಹೋಗಿ ನರಕ ಯಾತನೆ ಅನುಭವಿಸಿ ಬಿಡುತ್ತಾಳೆ ಅಂಬೆ. ಅದಕ್ಕೆ ಕಾರಣ ಮತ್ತೊಂದು, ಯಾರು ಮದುವೆ ಆಗದೆ ಹೋದಾಗ ಗುರುಗಳ ಹತ್ರ ಹೇಳಿಸೋ ಪ್ರಸಂಗ ಬಂತು. ಅವಳಿಗೆ ಅದಕ್ಕೆ ಆಗ್ಲಿಕ್ಕೂ ಕಾರಣ ಹಿಂದೆ ಅವರು ವಶಿಷ್ಠರ ಶಾಪ. ಯಾರೋ ತನ್ನ ಪ್ರೇಯಸಿ ಅಂದ್ರೆ ಪ್ರೇಮಿಕೆಗೋಸ್ಕರ ವಶಿಷ್ಠರ ಹಸುವನ್ನ ಕದಿಲಿಕ್ಕೆ ಹೋಗಿ ಅವರಿಂದ ಶಪ್ತಳಾಗಿ ಹೀಗೆ ಅಂಬೆಯಾಗಿ ಹುಟ್ಟಿದ್ದು. ಇದೇ ಅಂಬೆ ಭೀಷ್ಮರಿಗೆ ಪೂರ್ವದಲ್ಲಿ ಮಡದಿ, ಅವಳ ಹೆಸರು ವರಾಂಗಿ ಅಂತ. ಹಾಗಾಗಿ ಅಂತಹ ವರಾಂಗಿ ಈಗ ಶತ್ರುವಾಗಿಬಿಟ್ಟಿದ್ದಾಳೆ ಭೀಷ್ಮನಿಗೆ. ಶಾಪವೇ ಹಾಗಿದ್ದದ್ದು, ಯಾರಿಗೋಸ್ಕರ ನೀನು ಬಹಳ ಪ್ರೀತಿಯಿಂದ ಕದಿಯಕ್ಕೆ ಬಂದಿಯೋ ಅದೇ ವ್ಯಕ್ತಿ ನಿನಗೆ ಪರಮ ವೈರಿಯಾಗಿರ್ಲಿ ಅಂತ ಮುಂದಿನ ವ್ಯವಸ್ಥೆಯಲ್ಲಿ, ಹುಟ್ಟಿನ ಜನ್ಮದ ವ್ಯವಸ್ಥೆಯಲ್ಲಿ. ಪರಶುರಾಮನ ಹತ್ರ ಹೋದಾಗ ನಾನು ಹೇಳಿದ್ದೇನೆ ಬರ್ಲಿಕ್ಕೆ ಹೇಳಿ ಭೀಷ್ಮನನ್ನ. ಭೀಷ್ಮ ಬಂದು ನಮಸ್ಕಾರ ಮಾಡಿ ಗುರುಗಳಿಗೆಲ್ಲ ಉಪಚಾರ ಮಾಡಿದ. ಬಹಳ ಪ್ರೀತಿ ಗುರುಗಳು ಅಂದ್ರೆ, ನೀವೇನು ಹೇಳಿದ್ರು ಮಾಡ್ತೇನೆ ಎಂದ. ಅಮ್ಮೆನ್ ನೋಡಿದ್ಮೇಲೆ ಒಂದು ವಿಷಯ ಬಿಟ್ಟು, ನಮ್ಮ ಅಪ್ಪನಿಗೆ ಕೊಟ್ಟ ಮಾತನ್ನೊಂದು ಮೀರ್ಲಿಕ್ಕಾಗಲ್ಲ. ಮತ್ತೆ ನೀವು ಏನ್ ನನಗೆ ಈಗ ಪ್ರಾಣ ಕೊಡು ಅಂತ ಹೇಳಿದ್ರೆ ನಾನು ಇಲ್ಲೇ ನನ್ನ ಪ್ರಾಣ ಕೊಡ್ತೇನೆ ಅಂತ. ಪರಶುರಾಮನಿಗೆ ಅರ್ಥ ಆಯ್ತು ಇದು ಬಿಡುವ ಮಾತಲ್ಲ. ಆದ್ರೆ ಅವಳಿಗೆ ಸಮಾಧಾನ ಆಗ್ಬೇಕೀಗ. ಇಲ್ಲ ಅಂದ್ರೆ ಅವಳು ನಾನು ಇವ್ರ ಹತ್ರ ಬಂದ್ರು ನನಗೇನು ಮಾಡ್ಲಿಲ್ಲ, ಇವರೆಲ್ಲ ಗಂಡಸರು ಒಂದೇ ತರ ಅಂತ ಅವ್ರವ್ರ ಪಾರ್ಟಿ ವಹಿಸ್ಕೊತಾರೆ ಅಂತ ಮಾತಾಡ್ತಾರೆ ಅಂತ ಪ್ರಾಮಾಣಿಕವಾಗಿ ಯುದ್ಧವೇ ಮಾಡೋಣ ಅಂತ ಯುದ್ಧ ಆಯ್ತು. ಭೀಷ್ಮರಿಗೂ ಸುಮಾರು 28 ದಿನಗಳ ಕಾಲ ಯುದ್ಧ ಆಗುತ್ತೆ, ತೀವ್ರವಾದ ಯುದ್ಧ. ಆ ಯುದ್ಧದಲ್ಲಿ ಯಾರು ಮೇಲ್ಗೈ ಸಾಧಿಸ್ತಾ ಇದ್ದಾರೆ ಅಂತಾನೆ ಗೊತ್ತಾಗ್ತಾ ಇರಲ್ಲ. ಗುರು ಶಿಷ್ಯರ ಯುದ್ಧ ಪರಶುರಾಮನಿಗೂ ಭೀಷ್ಮಾಚಾರ್ಯರಿಗೆ ಅಂಬೆಗೋಸ್ಕರ ಯುದ್ಧ ಆಗಿ ಕೊನೆಗೆ ಗುರುಗಳಿಂದಲೇ ಕಲ್ತ ಎಲ್ಲ ಆಯುಧಗಳನ್ನು ವಾಪಸ್ ಪ್ರಯೋಗ ಮಾಡಿದ್ಮೇಲೆ ಪರಶುರಾಮರು ಹೇಳ್ತಾರೆ ನನ್ನ ಹತ್ರ ಸಾಧ್ಯ ಇಲ್ಲ. ಯಾಕೆಂದ್ರೆ ಸೋತದ್ದು ಏನು ಭೀಷ್ಮನನ್ನು ಸೋಲಿಸೋದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ಈಗ ಅವನು ಮಾತು ತೆಗೆದುಕೊಂಡದ್ದು ಮತ್ತೆ ಆ ಶಾಪದಿಂದಾಗಿ ಅವರು ವೈರಿಗಳಾಗಿದ್ದು, ಆ ಶಾಪ ಫಲಿಸ್ಲೇಬೇಕೀಗ. ಆದ್ರಿಂದಾಗ ಅವಳ ತಪ್ಪಿಗೆ ಒಂದು ಶಿಕ್ಷೆ ಅನ್ನುವ ದೃಷ್ಟಿಯಿಂದಲೂ ಮತ್ತು ಭೀಷ್ಮನ ನಿಜವಾದ ಒಂದು ನಿಷ್ಠೆ, ತನ್ನ ತಂದೆಗೋಸ್ಕರ ತಾನು ಮದುವೆ ಆಗಲ್ಲ ಅಂತ ಕೊಟ್ಟ ಮಾತನ್ನ ಉಳಿಸುವ ದೃಷ್ಟಿಯಿಂದ ಪರಶುರಾಮ ಹಿಂದೆ ಹೆಜ್ಜೆ ಇಡ್ತಾನೆ. ಆಗ್ತಾ ಇಲ್ಲ ನನಗೆ, ಸುಮ್ಮನೆ ಯುದ್ಧ ಮಾಡ್ತಾ ಮಾಡ್ತಾ ಸೈನ್ಯ ಅಸ್ತ್ರಗಳನ್ನು ಕಳ್ಕೊಳ್ತಾ ಇದ್ದೇವೆ ಹೊರತು ಗೆಲ್ಲುವ ಸೋಲುವ ಯಾವ ತೀರ್ಮಾನ ಬರ್ತಾ ಇಲ್ಲ, ನಾನೇ ಹಿಂತಗೊಳ್ತೇನೆ ಅಂತ ಹಿಂದೆ ತೆಗೆದುಕೊಂಡು, ನೋಡು ನನ್ನ ಪ್ರಯತ್ನ ನಾನು ಮಾಡಿದೆ, ನಿನ್ ಮುಂದೆನೇ ಯುದ್ಧ ಮಾಡಿದೆ, ನಾನು ಯಾವುದು ಮುಚ್ಚುಮರೆ ಮಾಡಿಲ್ಲ.
ಅವನನ್ನು ಎದುರಿಸಲಿಕ್ಕೆ ನಾವು ಸುಮ್ಮನೆ ಸಮಯ ಕಳೀತಾ ಇದ್ದೇವೆ ಹೊರತು ಏನು ಸಾಧ್ಯ ಇಲ್ಲ ಅಂತ ಹೇಳಿ ಹೊರಟೋಗ್ತಾರೆ ಪರಶುರಾಮ. ಆಮೇಲೆ ಅವಳು ತಪಸ್ಸು ಮಾಡ್ತಾಳೆ, ರುದ್ರದೇವರನ್ನು ತಪಸ್ಸು ಮಾಡ್ತಾಳೆ, ಎಲ್ಲ ಮುಂದೆ ಕತೆ ಬೇರೆ ಹೋಗುತ್ತೆ. ಒಟ್ಟು ಪರಶುರಾಮನದ್ದು ಸಂದರ್ಭ ಬರುವಂಥದ್ದು ಒಂದು ಭೀಷ್ಮರಿಗೆ ಉಪದೇಶ ಮಾಡಿದ್ದು, ಎರಡನೇದು ಭೀಷ್ಮರ ಜೊತೆಗೆ ಯುದ್ಧ ಮಾಡಿದ್ದು. ಇನ್ನೊಂದು ಪ್ರಸಂಗ ದ್ರೋಣಾಚಾರ್ಯರು ದೃಪದನಿಂದ ಅವಮಾನಿತರಾದ ಪ್ರಸಂಗ ಬರುವುದಕ್ಕಿಂತ ಸ್ವಲ್ಪ ಹಿಂದೆ. ಅಂದರೆ ಮಗನಿಗೆ ಹಾಲು ಬೇಕು ಅಂತ ತಾಯಿ ಕೃಪಿ ಗಂಡನನ್ನು ಒತ್ತಾಯ ಮಾಡ್ತಾಳೆ. ಇವನು ಸೀದಾ ಗುರುಗಳ ಹತ್ರ ಕೇಳಿದರೆ ಅದು ದಾನ ಅಂತ ಅಥವಾ ಕೈ ಚಾಚಿದ್ದು ಅಂತ ಅನ್ಸಲ್ಲ. ಅವ್ರ ಹತ್ರ ಕೇಳಿದರೆ ತಪ್ಪಿಲ್ಲ ಅಂತ ಅಂದ್ಕೊಂಡು ಬಂದರೆ, ನಾನು ಯಾಗ ಮಾಡಿದ್ದೆಲ್ಲ ಕೊಟ್ಟಾಗಿದೆ, ಇನ್ನು ಕೊಡ್ಲಿಕ್ಕೇನು ಬಾಕಿ ಇಲ್ಲಪ್ಪ ಅಂತ. ಇನ್ನೂ ಎರಡಿದೆ ಕೊಡ್ಲಿಕ್ಕೆ ಅಂತ. ಒಂದು, ನನ್ನನ್ನೇ ನಿನ್ನ ಮನೆ ಕರ್ಕೊಂಡೋಗಿ ಸೇವಕನಂಗೆ ಮಾಡ್ಕೊ, ನಾನು ನಿಮ್ಮ ಮನೆ ಸೇವೆಗೆ ಬರ್ತೇನೆ, ಪರಶುರಾಮರು ಹೇಳುದು ದ್ರೋಣರಿಗೆ. ಇನ್ನೆರಡನೇದು, ನನ್ನ ಹತ್ರ ಇರೋ ಶಾಸ್ತ್ರ, ಶಸ್ತ್ರಾಸ್ತ್ರಯುಕ್ತವಾದ ಶಾಸ್ತ್ರ. ಒಂದೋ ಶಸ್ತ್ರಾಸ್ತ್ರಯುಕ್ತವಾದ ಶಾಸ್ತ್ರ ಹೇಳ್ಕೊಡ್ತೇನೆ, ಒಂದೋ ನಾನೇ ನಿನಗೆ ಮನೆಗೆ ದಾಸ್ಯಕ್ಕೆ ಊಳಿಗಕ್ಕೆ ಬರ್ತೇನೆ. ಯಾವುದಾಗುದು? ಅಯ್ಯೋ, ಊಳಿಗೆಲ್ಲ ನನಗೆ ಕಲ್ಪಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲದೆ ಇರೋ ವಿಷಯ. ಆಯಿತು, ಶಸ್ತ್ರಾಸ್ತ್ರವನ್ನೇ ಕೇಳ್ಬೇಕು. ಗೋ ಅಂದರೆ ಶಾಸ್ತ್ರವೂ ಹೌದು, ಹಾಗಾಗಿ ನಾನು ಗೋ ಅಂದರೆ ಆ ಶಾಸ್ತ್ರವನ್ನೇ ಕೊಡ್ತೇನೆ ಅಂತ ಅಲ್ಲಿ ಹಸುವನ್ನು ತರಲಿಕ್ಕೆ ಅಂತ ಒಂದು 12 ವರ್ಷ ಗುರುಗಳ ಹತ್ರ ಕೂತ್ ಕಲ್ತು ಮರ್ತೇ ಬಿಡ್ತಾರೆ ಪ್ರಪಂಚವನ್ನ. ಅಲ್ಲಿ ಕಲಿತಿದ್ದಿಂದ ಇವರು ಪಾಂಡವರ ಕೌರವರಿಗೆ ಗುರುಗಳಾಗಿದ್ದು. ಅಂದ್ರೆ ಒಂದರ್ಥದಲ್ಲಿ ಆಗ 21 ಬಾರಿ ಪ್ರದಕ್ಷಿಣೆ ಹಾಕಿ ಕೊಂದದ್ ಸಾಕಾಗ್ಲಿಲ್ಲ ಅಂತ ಕಲ್ಸಿ ಹೊಡೆದಾಡ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. 3 ಜನ, ಕರ್ಣನು ಅವ್ರ ಹತ್ರನೇ ಕಲ್ತದ್ದು, ದ್ರೋಣರು ಅವ್ರ ಹತ್ರನೇ ಕಲ್ತದ್ದು, ಭೀಷ್ಮಾಚಾರ್ಯರು ಅವ್ರ ಹತ್ರನೇ ಕಲ್ತದ್ದು. ಹೀಗೆ ಪಾಂಡವರ ಹತ್ರ ಯುದ್ಧ ಮಾಡ್ಲಿಕ್ಕೆ ಬೇಕಾದ 3 ಜನ ಕಲ್ತದ್ದು ಅಲ್ಲಿನೇ. ಆಮೇಲೆ ದ್ರೋಣಾಚಾರ್ಯರಿಂದ ಕಲ್ತದ್ದೆಲ್ಲ ಪಾಂಡವರು ಕೌರವರು ಎಲ್ಲರೂ ಸೇರಿ ದೃಷ್ಟದ್ಯುಮ್ನಾದಿಗಳಿಂದ ಹಿಡಿದು. ಹೀಗೆ ಒಂದು ರೀತಿಯಲ್ಲಿ ಮಹಾಭಾರತದ ಯುದ್ಧದಲ್ಲೂ ಪ್ರಧಾನ ಕೊಡುಗೆ ಯಾರ್ದು ಅಂದ್ರೆ ಪರಶುರಾಮ. ಟ್ರೈನರ್, ಮುಖ್ಯ ಒಳಗಿನಿಂದ ಇರುವಂತಹ ಟ್ರೈನರ್ ಅವರೇ. ಅಂತೂ ಪರಶುರಾಮನ ಪ್ರಸಂಗದಲ್ಲೂ ದ್ರೋಣಾಚಾರ್ಯರು ಕಲ್ತು ಹೊರಟು ಹೋಗ್ತಾರೆ. ಮತ್ತೆ ಆ ಪ್ರಸಂಗ ಮುಂದಕ್ಕೆ ಬೇರೆ ತರ ಹೋಗುತ್ತೆ. ಕರ್ಣನಿಗೆ ಈ ದ್ರೋಣಾಚಾರ್ಯರ ಹತ್ರ ತನಗೆ ಕಲೀಲಿಕ್ಕೆ ಅವಕಾಶ ಆಗಲಿಲ್ಲ ಅಂತನ್ನೋ ಕಾರಣಕ್ಕೋಸ್ಕರ ಹಠ ಮಾಡಿ ಜಿದ್ದಿನಿಂದ ಬರ್ತಾರೆ. ಕರ್ಣ ಬರ್ತಾನೆ, ವೇಷ ಮರೆಸಿಕೊಂಡು ತಾನು ಋತ್ವಿಜ ಅಂತ ಹೇಳ್ಕೊಂಡು ಅಭ್ಯಾಸ ಮಾಡ್ತಾನೆ. ಒಂದು ಸರ್ತಿ ಗೊತ್ತಾಗುತ್ತೆ, ಅವನು ದೇಹದಲ್ಲಿ ಒಂದು ಕೀಟ ಕಡ್ದಾಗ್ಲೂ ರಕ್ತ ಸೋರ್ತಾ ಇದ್ರು, ಹಲ್ಲು ಕಚ್ಚಿ ಅವಡುಗಚ್ಚಿ ಕೂತಿದ್ದನ್ನು ನೋಡಿ ಇದು ಮೂಗಿಡಿಯೋವನಿಗೆ ಇಷ್ಟು ತಾಳ್ಮೆ, ಇಷ್ಟು ನೋವು ಸಹಿಸಿಕೊಳ್ಳುವ ಗುಣ ಬರುವುದಿಲ್ಲ, ಯಾರು ಹೇಳಿ ನೀನು ಅಂತ. ಆಗ ಸತ್ಯ ಏನು ಅಂತ ಒಪ್ಕೊಳ್ತಾನೆ. 12 ವರ್ಷದಲ್ಲಿ ಎಷ್ಟು ಪ್ರೀತಿ ತೋರಿಸಿದ್ದೇನೆ. ಒಂದು ದಿವಸವೂ ನಾನು ಮಾಡ್ತಾ ಇರೋದು ತಪ್ಪು, ಗುರುಗಳ ಹತ್ರ ಸತ್ಯ ಹೇಳಿಬಿಡೋಣ ಅಂತ ನೀನು ತೋರ್ಲಿಲ್ಲಲ್ಲ. ಇಷ್ಟು ಅನ್ಯಾಯ ಮಾಡಿದವನಿಗೆ ನನ್ನಿಂದ ಕಲಿತ ವಿದ್ಯೆ ಫಲಿಸತ್ತಾ ಹೇಳು. ನೀನು ಯಾವುದಕ್ಕೋಸ್ಕರ ಬಂದಿದ್ದಿ? ಜಿದ್ದಿನಿಂದ ಕಲೀಲಿಕ್ಕೆ ಬಂದಿದ್ದಿ. ಮುಂದೆಯೂ ನೀನು ಈ ಅಸ್ತ್ರಗಳನ್ನು ಜಿದ್ದಿನಿಂದನೇ ಪ್ರಯೋಗ ಮಾಡ್ಲಿಕ್ಕೆ ಹೋಗ್ತಿ. ಆಗ ಯಾವಾಗ ನೀನು ಸ್ಪರ್ಧಾತ್ಮಕವಾಗಿ ಒಬ್ಬನ ಮೇಲೆ ದ್ವೇಷದಿಂದ ಅಸ್ತ್ರ ಪ್ರಯೋಗ ಮಾಡ್ತಿ, ಅದು ನಿಂಗೆ ಫಲಿಸಲ್ಲ. ಹಾಗೆ ಯುದ್ಧ ಮಾಡುವಾಗ ಕರ್ಣ ವಿಜೇತ. ಆದರೆ ಒಳಗಿನಿಂದ ಮೊದಲೇ ಸಿಟ್ಟು ಸೆಡವು ಇಟ್ಕೊಂಡು ಯುದ್ಧ ಮಾಡ್ತಾನೆ ಅಂತಂದಾಗ ಅಸ್ತ್ರಗಳು ಮರ್ತು ಹೋಗುವ ಸ್ಥಿತಿ ಬರುತ್ತೆ ಅಂತ ಗುರುಗಳ ಶಾಪ ಇದ್ದದ್ರಿಂದ ಅವನಿಗೆ ಧರ್ಮ ಯುದ್ಧ ಮಾಡಬೇಕು, ಧರ್ಮವನ್ನ ಗೆಲ್ಲಿಸೋದಕ್ಕೆ ನೀವು ಯುದ್ಧ ಮಾಡಿದ್ರೆ ಆವಾಗ ಇದೆಲ್ಲ ಶಸ್ತ್ರಗಳು ಒಲಿಯತ್ತೆ. ಅದು ಎಲ್ಲರೂ ಕೂಡ ಇದನ್ನ ಒಂಥರ ಬೇರೆ ಪರ್ಸನಲ್ ಎನಿಮಿಟಿ ಅಥವಾ ವರ್ಗಗಳ ಹಿನ್ನೆಲೆಯಲ್ಲಿ ಇದನ್ನು ವಿಭಾಗ ಮಾಡಿಕೊಂಡು ಅವ್ರಿಗೆ ಕಲಿಸ್ಬಾರ್ದು ಇವ್ರಿಗೆ ಕಲಿಸ್ಬಾರ್ದು ಅಂತ ನಿರ್ಣಯ ಮಾಡಿ ಆ ಕಥೆಯನ್ನು ಎಲ್ಲಿಗೋ ಟ್ವಿಸ್ಟ್ ಮಾಡ್ತಾರೆ. ಆದರೆ ಪರಶುರಾಮ ಕೊಟ್ಟ ವಿದ್ಯೆಯನ್ನೆಲ್ಲ ಕಸ್ಕೊಳ್ಳಿಲ್ಲ, ಎಲ್ಲವನ್ನೂ ಕೊಟ್ಟು ಇದನ್ನು ಜಿದ್ದಿನಿಂದ ದ್ವೇಷದಿಂದ ನೀನು ಪ್ರಯೋಗಿಸಿದರೆ ಅದು ನಿನಗೆ ಸಫಲ ಅಲ್ಲ. ಆ ಕಾರಣಕ್ಕಾಗಿ ಅವನಿಗೆ ಅರ್ಜುನನ ಹತ್ರ ಯುದ್ಧ ಮಾಡುವಾಗ ಒಂದು ಹಿಂದೆ ಯಾವುದೋ ಒಬ್ಬ ಋಷಿಯ ಹಸುವನ್ನು ಕೊಂದದ್ರಿಂದ ನಿನಗೆ ತುಂಬ ಇಂಪಾರ್ಟೆಂಟ್ ಸಮಯದಲ್ಲಿ ನಿನ್ನ ರಥ ಕುಸಿದು ಹೋಗಲಿ ಅಂತ ಅವನಿಂದ ಶಾಪ ಇತ್ತು. ಅದೇ ಸಮಯಕ್ಕೆ ಅಸ್ತ್ರ ಪ್ರಯೋಗ ಮಾಡುವಾಗ ಅವನಿಗೆ ಅಸ್ತ್ರದ ಅರ್ಜುನನ ಮುಂದೆ ನಿಂತಾಗ ಅಸ್ತ್ರಗಳು ಹೊಳೆಯದೇ ಹೋಯಿತು. ಹೀಗಾಗಿ ಅವನು ಅಂತ್ಯಕ್ಕೆ ಕಾರಣವಾಯಿತು. ಅದೂ ಒಂದು ಕಾರಣ, ಅಭಿಮನ್ಯುವನ್ನು ಅವನು ಇದೇ ರೀತಿ ಹಿಂದಿನಿಂದ ಹೊಡೆದು ಕೊಂದದ್ರಿಂದ ಕೃಷ್ಣನು ಅದನ್ನೇ ಧರ್ಮಶಾಸ್ತ್ರ ನೆನಪಿಸ್ತಾನೆ. ನಿಮ್ಗೆ ಅಲ್ಲಿ ಅದು ಧರ್ಮ ಆಗಿದ್ರೆ ನಮ್ಗೆ ಇಲ್ಲಿ ಅದು ಅದೇ ಧರ್ಮ ಆಗುತ್ತೆ ಅಂತ ಹೀಗೆ ಹೇಳಿ ಕರ್ಣನ ಸಂಹಾರಕ್ಕೂ ಕಾರಣನಾಗ್ತಾನೆ. ಹೀಗೆ ಪರಶುರಾಮ ಒಂದಲ್ಲ ಒಂದು ರೀತಿಯಿಂದ ಎಲ್ಲ ಕಥೆಗಳಲ್ಲೂ ಚಿರಜೀವಿಯಾಗಿ ಕೊಂಡಿಯಾಗಿ ಸಿಗ್ತಾನೆ. ಇನ್ನೂ ಮುಖ್ಯವಾಗಿ ಇನ್ನೊಂದು ಕಡೆ ನಮಗೆ ಕಾಣಿಸುವಂಥದ್ದು ಪರಶುರಾಮನ ಉಲ್ಲೇಖ, ಕೃಷ್ಣ ಸಂಧಾನಕ್ಕೆ ಬಂದಾಗ ಸಂಧಾನದ ಅನೇಕ ಜನರ ಬುದ್ಧಿವಾದದ ಮಾತುಗಳಲ್ಲಿ
ಪರಶುರಾಮನೂ ಕೂಡ ಬುದ್ಧಿವಾದದ ಮಾತುಗಳನ್ನು ದುರ್ಯೋಧನನಿಗೆ ಹೇಳ್ತಾನೆ. ರಾಜಸೂಯಾಗದಲ್ಲಿ ಕೃಷ್ಣನಿಂದ ಆತಿಥ್ಯವನ್ನು ಪಡೆದಿದ್ದ. ಅಲ್ಲಿ 3 ಜನ, ವೇದವ್ಯಾಸ, ಕೃಷ್ಣ ಮತ್ತು ಪರಶುರಾಮ, ಹೀಗೆ 3 ರೂಪಗಳಿಂದ ಯುಧಿಷ್ಠಿರನ ರಾಜಸೂಯಾಗ ಸಮೃದ್ಧವಾಗಿತ್ತು. ವಿಷ್ಣುವಿನದೇ 3 ರೂಪ ಒಟ್ಟೊಟ್ಟಿಗೆ. ಇಲ್ಲಿ ಯಾವಾಗ ದುರ್ಯೋಧನ ಕೃಷ್ಣನ ಮಾತು ಕೇಳುವುದಿಲ್ಲ ಅಂತಾಯಿತು, ಆಗ ದಂಭೋದ್ಭವ ಅಂತನ್ನೋ ಒಬ್ಬನ ರಾಜನ ಅಹಂಕಾರಿಯ ಕಥೆಯನ್ನು ಹೇಳಿ, ಅವರು ನರನಾರಾಯಣರಿಂದ ಸೋತ ಕಥೆಯನ್ನು ಹೇಳಿ, ಅದೇ ನರನಾರಾಯಣರು ಈಗ ಕೃಷ್ಣ ಮತ್ತು ಅರ್ಜುನರಾಗಿ ಬಂದಿದ್ದಾರೆ, ಅವರನ್ನು ನೀನು ನಿಗ್ರಹಿಸಿ ಗೆಲುವನ್ನು ಸಾಧಿಸುವುದು ಅಸಾಧ್ಯ, ಅವ್ರು ಕೇಳಿದಷ್ಟು ಭೂಭಾಗವನ್ನು ಅವ್ರಿಗೆ ಕೊಡು ಅಂತ ಬುದ್ಧಿವಾದ ಪರಶುರಾಮನೂ ಹೇಳ್ತಾನೆ ದುರ್ಯೋಧನನಿಗೆ. ಆದರೆ ಬೊರ್ಗಲ್ಲ ಮೇಲೆ ನೀರೆರದಂತ ಸರ್ವಜ್ಞ ಅಂತ ಏನು ಉಪಯೋಗ ಇಲ್ಲದೆ ಅವರನ್ನೇ ತಿರಸ್ಕಾರ ಮಾಡಿಕೊಂಡು ಆ ಮಾತುಗಳಿಗೆ ಕಿವಿ ಕೊಡದೆ ಹೊರಟು ಹೋಗ್ತಾನೆ. ಹೀಗೆ ಪರಶುರಾಮನ ಕಥೆಯ ಅನೇಕ ಮುಖಗಳು, ಇನ್ನೂ ಅನೇಕ ಕಥೆಗಳು ಪುಟ್ಟ ಪುಟ್ಟದಾಗ ಅಲ್ಲಲ್ಲಿ ಮಹಾಭಾರತದಲ್ಲಿ ತುಂಬ ತುಂಬಿಕೊಂಡಿದೆ. ಅನೇಕ ಉಪದೇಶಗಳ ಮಾತುಗಳು ಬರ್ತವೆ, ಅನೇಕ ಘಟನೆಗಳಲ್ಲಿ ಸಾಕ್ಷಿಯಾಗಿ ಬಂದು ಮಾತಾಡುವುದು ಅಥವಾ ಸಮಸ್ಯೆಗಳನ್ನು ತಿಳಿಗೊಳಿಸ್ಲಿಕ್ಕೋಸ್ಕರ ಬಂದು ಮಾತಾಡೋದು, ಇಂಥದ್ದು ತುಂಬ ಸಿಗುತ್ತೆ. ಒಟ್ಟಂತೂ ಪರಶುರಾಮನ ಆಚರಣೆ, ಆ ದಿವಸ ನಾವು ಆಚರಣೆ ಮಾಡುವಾಗ ನಮಗೆ ನೇರವಾಗಿ ಬೇರೆ ಏನು ಶ್ಲೋಕಗಳು ನೆನಪಾಗದೇ ಇದ್ದರೂ ಮಧ್ಯಾಹ್ನದ ಹೊತ್ತಿಗೆ ಅದು ನಮಗೇನು ವಿಷ್ಣು ಸಹಸ್ರನಾಮನೋ ಯಾವುದು ಬರುತ್ತೋ ಅದು, ಇನ್ನು ಕೃಷ್ಣಾಷ್ಟೋತ್ತರ ಹೇಳಿದರೆ ತುಂಬ ಉತ್ತಮ. ಯಾಕೆಂದರೆ ಕೃಷ್ಣಾಷ್ಟೋತ್ತರ ಅದು ಶಿವನಿಂದ ಉಪದೇಶವನ್ನು ಪಡೆದು, ಅದು ಬ್ರಹ್ಮಾಂಡ ಪುರಾಣದಲ್ಲೇ ಬರುವ ಮಾತು. ಅವನು ಮುಂದೆ ಆ ಕ್ಷತ್ರಿಯರನ್ನು ಸಂಹಾರ ಮಾಡಲಿಕ್ಕೆ ಅವನಿಗೆ ಅಸ್ತ್ರದ ರೀತಿಯಲ್ಲಿ ಅದು ಮಂತ್ರವಾಗಿ ಕೆಲಸ ಮಾಡಿತು. ಕೃಷ್ಣಾವತಾರ ಆಗಿದ್ದ ಆಮೇಲೆ, ಆದರೆ ಅದರ ಅಷ್ಟು ಕಥೆಯ ಉಲ್ಲೇಖ ಬರುವುದು ಮೊದಲೇ ಬಂದ್ಬಿಡುತ್ತೆ. ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನ ಅಂತ ಆ ಮಾತುಗಳು ತುಂಬ ಚೆನ್ನಾಗಿ ಕೃಷ್ಣನ ಕಥೆಯನ್ನು ಹೇಳುತ್ತೆ. ಅದರ ಅಷ್ಟು ಕಥೆ ನಡೆದದ್ದಾಮೇಲೆ. ಅಂದರೆ ಒಂದು ಪ್ರಶ್ನೆ ಆಚಾರ್ಯ ನನಗೆ, ಈಗ ತಾವು 19ನೇ ಒಂದು ಯುಗ ಚಕ್ರದಲ್ಲಿ ಪರಶುರಾಮನ ಅವತಾರ ಆಯಿತು ಅಂದ್ರಿ, 23ನೇ ಒಂದು ಚಕ್ರದಲ್ಲಿ ರಾಮನ ಅವತಾರ ಆಯಿತು ಅಂತ ಹೇಳಿದ್ರಿ. ಈ ಪ್ರತಿ ಯುಗದಲ್ಲಿ ಈ 10 ಅವತಾರಗಳಾಗಲ್ವಾ? ಆಗಲ್ಲ. ಅದರಲ್ಲೂ ಮುಖ್ಯವಾಗಿ ನಾವು ತ್ರೇತಾಯುಗ ಅಂದ್ರೆ ರಾಮ, ದ್ವಾಪರ ಯುಗ ಅಂದ್ರೆ ಕೃಷ್ಣ, ಆತರ ಅನ್ಕೊಂಡ್ಬಿಟ್ಟಿದ್ದೀವಿ. ದ್ವಾಪರನೇ ಅದೇ. ಆದ್ರೆ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಪ್ರತಿ ಯುಗದಲ್ಲೂ ಈ ಇಷ್ಟು ಅವತಾರಗಳು ಆಗುತ್ತೆ ಅಂತ. ಇಲ್ಲ, ಅದರಲ್ಲಿ ರಾಮ ಮತ್ತು ಕೃಷ್ಣ ಇದು ಎರಡಂತೂ ಚತುರ್ಮುಖನ ಇಡೀ ಒಂದು ಹಗಲಿಗೆ ಒಂದು ಸರ್ತಿ ಆಗುತ್ತೆ. ಓ, ಅಂದ್ರೆ ನಾವೆಲ್ಲ ತುಂಬಾ ಭಾಗ್ಯವಂತರು. ಯಾವಾಗ್ಲೂ ನಾನು ಅದನ್ನ ನೆನಪಿಸ್ಕೊಳ್ಬೇಕು ಅಂತ ಹೇಳುದು. ಈಗ 5,000 ವರ್ಷದ ಹಿಂದೆ ಕೃಷ್ಣನ ಪಾದಧೂಳಿಗೆ ಸ್ಪೃಷ್ಟವಾದ ಜಾಗದಲ್ಲಿ ನಾವಿದ್ದೇವೆ. ಕೃಷ್ಣನ ಪಾದವನ್ನ ಮುಟ್ಟಿಸಿಕೊಂಡ ಜಾಗಕ್ಕೆ ಇವತ್ತು ನಾವು ಹೋಗಿ ಅಲ್ಲಿ ತಲೆ ಇಟ್ಟರೆ ಯಾವುದೋ ಒಂದು ಕಣ ಕೃಷ್ಣನ ಪಾದವನ್ನು ಮುಟ್ಟಿದೆ ಅನ್ನೋ ಧೈರ್ಯ. ಅಂದ್ರೆ 28ನೇ ಒಂದು ಚಕ್ರ ಇವಾಗ ನಡೀತಾ ಇರೋದು ಹಿಂದೆ ಅಷ್ಟೇ, ಈಗ ಇನ್ನು ಕಲಿಯುಗ ಹಿಂದೆ ಅಷ್ಟೇ ಆಗಿರೋದು, 5,000 ವರ್ಷದ ಹಿಂದೆ ಅಷ್ಟೇ ಆಗಿರೋದು. ಮತ್ತೆ ಇನ್ನು ಮುಂದಿನ ಅವತಾರ ಆಗ್ಬೇಕು ಅಂದ್ರೆ ಮುಂದಿನ ಒಂದು ಮನ್ವಂತರದಲ್ಲಿ, ಮನ್ವಂತರ ಅಲ್ಲ, ಮುಂದಿನ ಚತುರ್ಮುಖನ ದಿನ 14 ಮನ್ವಂತರಗಳಲ್ಲಿ ನಾವು 7ನೇ ಮನ್ವಂತರದಲ್ಲಿ ಇರುದು. ಈ ಕಥೆ ಇನ್ನು ಆ 7 ಮನ್ವಂತರ ಮುಗಿದು ಮತ್ತೊಂದು ಪ್ರಳಯವನ್ನ ದಾಟಿ ಇನ್ನೊಂದು ಸರ್ತಿ ಈ ಭೂಮಿಯ ಸೃಷ್ಟಿಯಾದ ಸಂದರ್ಭ ಬಂದಾಗ ಕೃಷ್ಣ ಅವತಾರ ಆಗುದು. ಅಂದ್ರೆ ನಮ್ಗೆ ಇವಾಗ ಒಂದು ಮಹತ್ವ ಅನ್ನಿಸ್ತಾ ಇದೆ. ಅಂದ್ರೆ 28ನೇದ್ರೆ ನಾವು ಈಗಿನ್ನು 5,000 ವರ್ಷದಲ್ಲಿದ್ದೀವಿ. ಈಗ ಏನು ಒಂದು 100 ವರ್ಷ 200 ವರ್ಷ ನಾವು ಬದುಕ್ತೀವಿ. ಇದನ್ನ ನಾವು ಮಿಸ್ ಮಾಡ್ಕೋಬಾರ್ದು. ಕೃಷ್ಣನ ಅವತಾರ ಮತ್ತೆ ಆಗಲ್ಲ. ನಾನೇನ್ ಅನ್ಕೊಂಡಿದ್ದೆ ಪ್ರತಿ ದ್ವಾಪರ ಯುಗದಲ್ಲೂ ಒಂದೊಂದ್ಸರಿ ಕೃಷ್ಣ ಆಗಿ ಬರ್ತಾನೆ ಈ ಅಂತ. ಚಾಕ್ಷುಷ ಮನ್ವಂತರದಲ್ಲಿ ಅಥವಾ ಮೊದಲ ಮನ್ವಂತರದಲ್ಲಿ ಮತ್ಸ್ಯಾವತಾರ ಆಗಿದ್ದು ಗೊತ್ತಾಗುತ್ತೆ. ಎಲ್ಲವೂ 2-3 ಸರ್ತಿ ರಿಪೀಟ್ ಆದದ್ದು ಬರುತ್ತೆ. ಆದ್ರೆ ರಾಮಾವತಾರ ಕೃಷ್ಣಾವತಾರ ಇಡೀ ಚತುರ್ಮುಖನ ದಿನದಲ್ಲಿ ಒಂದೇ ಸರ್ತಿ. ಹಾಗಾಗಿ ಅದು ತುಂಬಾ ಭಾಗ್ಯ. ಒಂದು 4 ಮನ್ವಂತರದ 4 ಚತುರ್ಯುಗದ ಹಿಂದೆ ರಾಮಾವತಾರ. ಅದರಿಂದಾಗಿ ನಾವು ಇನ್ನೂ ರಾಮನನ್ನು ನೆನಪಿಸ್ಕೊತಾ ಇದ್ದೀವಿ. ನಾವು ನಮ್ಮ ಇತಿಹಾಸದಲ್ಲಿ 100 ವರ್ಷದ ಹಿಂದಿನ ವ್ಯಕ್ತಿ ನಮ್ಗೆ ಯಾರು ಗೊತ್ತಿಲ್ಲ. ಆದರೆ 1.25 ಕೋಟಿ ಹಿಂದೆ ವರ್ಷದ ರಾಮ, ಅವನ ರಾಜ್ಯ, ಅವನ ಬಾಣ, ಅವನ ಸಾಮರ್ಥ್ಯವನ್ನು ನಾವು ಇವತ್ತು ನೆನಪಿಸ್ಕೊಂಡು ಆಚರಣೆ ಮಾಡ್ತೇವೆ. ಹಾಗಾದ್ರೆ ನಾವು ಈ ಹಿಸ್ಟಾರಿಕಲ್ ಟೈಮ್ ಇದೆಲ್ಲ ಏನೇನು ಮಾಡ್ತಾರೆ 7,000 ವರ್ಷ 8,000 ಅದನ್ನ ಪೂರ್ತಿ ಸೈಡ್ಗೆ ಇಡಬೇಕು ನಾವು. ಹಾಗಾದ್ರೆ ವೈದಿಕವಾಗಿ ನೋಡೋದಾದ್ರೆ ನಾವು ವೇದಗಳನ್ನು ನಂಬೋರು ನಾವು ಈ ಒಂದು ಸಾಹಿತ್ಯದಲ್ಲಿ ಏನಿದೆ, ವೈದಿಕ ಸಾಹಿತ್ಯದಲ್ಲಿ ಏನಿದೆ ಅದನ್ನ ನೋಡಿದ್ರೆ ನಾವು ಇದು ಕೌಂಟೇ ಅಲ್ಲ. ಇದು ಅಂದ್ರೆ ಕೆಲವು ಬೇಸಿಕ್ ಪ್ರಿನ್ಸಿಪಲ್ಸ್ಗಳು ಗೊತ್ತಿಲ್ಲದೆ ನಾವು ಪುರಾಣಗಳನ್ನು ಓದ್ಲಿಕ್ಕೆ ಹೋದಾಗ ಈ ತರದ ಏನೇನೋ ಲೆಕ್ಕಾಚಾರಗಳು ನಮ್ಮ ಕಣ್ಣ ಮುಂದೆ ಬಂದು ಒಂಥರ ಇನ್ನೂ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ.
ಅವನು 11,000 ವರ್ಷ ಆಳಿದ್ದಾನೆ ಅಂತಾನೆ ಇದೆ. ನೀವು 7,000 ವರ್ಷ ಹಿಂದೆ ಹುಟ್ಟಿದ್ದಾನೆ ಅಂದ್ರೆ ಏನರ್ಥ? ಅದಕ್ಕೆಲ್ಲ ಬೇರೆ ಅರ್ಥ ಮಾಡ್ಬೇಕು ಅಂತ ಇವ್ರು ಹೇಳ್ಬೋದು, ಆದ್ರೆ ಹಾಗೆ ಅರ್ಥ ಮಾಡ್ಬೇಕು ಅಂತ ಎಲ್ಲಿದೆ? ಹೌದು, 11,000 ದಿನ ಅಂತ ಹೇಳುದ ನೀವು? ಆಮೇಲೆ ಅಲ್ಲ, ತಾವು ಹೇಳಿದಾಗೆ ಈಗ ಒಂದು ಕೃತಯುಗದಲ್ಲಿ ಒಬ್ಬ ಮನುಷ್ಯನ ಆಯುಸ್ಸೇ 1,00,000 ವರ್ಷ ಅಂದ್ರೆ ಅದನ್ನ ನಾವು ಇಟ್ಕೊಳ್ಳದೆ ಎಸ್ ಎ ರೆಫರೆನ್ಸ್ ಪಾಯಿಂಟ್ ಇಟ್ಕೊಳ್ಳದೆ ನಾವು ಯಾವ ಕತೆ ಓದಿದ್ರು ಅರ್ಥ ಆಗಲ್ಲ. ಇಲ್ಲಾಂದ್ರೆ 1,000 ವರ್ಷಗಳ ಕಾಲ ತಪಸ್ಸು ಮಾಡಿದ್ರು ಅಂದ್ರೆ ಏನರ್ಥ? ದಿಲೀಪ, ಅಂಶುಮಂತ, ಆಮೇಲೆ ಭಗೀರಥ, ಇವರೆಲ್ಲ 30-35 ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿ ಗಂಗೆ ಬಂದದ್ದು. ಒಬ್ಬನ ಪ್ರಯತ್ನ ಅಲ್ಲ, ಅದು ಸಗರ, ಅಂಶುಮಂತ, ದಿಲೀಪ ಮತ್ತು ಭಗೀರಥ, ಹೀಗೆ 4 ತಲೆಮಾರುಗಳ ತಪಸ್ಸಿನ ಫಲ ಗಂಗೆ. ಅಂದ್ರೆ ಗಂಗೆ ಬಂದೇ ಒಂದು ಕೋಟಿ ವರ್ಷ ಆಗಿರಬಹುದು. ಆಯ್ತು. ಇದು ಒಂದು ಹೊಸ ಆಯಾಮನೆ ಕೊಟ್ಬಿಟ್ರಿ ನಮಗೆ. ಈ ಒಂದು ಡಿಸ್ಕಷನ್ ಶುರು ಮಾಡಿ ಪರಶುರಾಮನಿಂದ ಈಗ ಅರ್ಥ ಆಗುತ್ತೆ ಅವನು ಯಾಕೆ ಚಿರಂಜೀವಿ ಅಂತ. ಅಂದ್ರೆ ಮತ್ತೆ ಮತ್ತೆ ಹುಟ್ಟತಾ ಇದ್ರೆ ಅದು ಹೆಂಗ್ ಚಿರಂಜೀವಿ ಆಗುದಿಲ್ಲ. ಇನ್ನೂ ಅನೇಕ ಯುಗಗಳಲ್ಲಿ ಅವನ ಕಾರ್ಯಭಾರ ಬಾಕಿ ಇದೆ. ಬೇಜಾರಾದಾಗ ಈ ರಾಜಕಾರಣಿಗಳ ಪುಡಾರಿಗಳ ಕಿರಿಕಿರಿ ಜಾಸ್ತಿ ಆದಾಗ ಓ ಪರಶುರಾಮ ಅಂದ್ರೆ ಬರ್ತಾನ, ಯಾವಾಗ ಬರ್ತಾನೆ ಗೊತ್ತಿಲ್ಲ. ಅದ್ಭುತವಾಗಿ ತಿಳಿಸ್ಕೊಟ್ರಿ ಆಚಾರ್ಯ. ಅಂದರೆ ಈ ಒಂದು ಸಾಮಾನ್ಯವಾಗಿ ನಾವು ಮುಂಚೆ ಎಲ್ಲ ಪಾಡ್ಕಾಸ್ಟ್ ಮಾಡಿದಾಗ ನಾನು ಒಂದು ಪ್ರಶ್ನೆ ಕೇಳಿದ ಮೇಲೆ ಹೇಳ್ತಾ ಇದ್ರಿ. ಈಗ ನೀವು ಅಷ್ಟೂ ಪ್ರಶ್ನೆಗಳು, ಆ್ಯಕ್ಚುಲಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಆ್ಯಂಡ್ ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ನಾನು ಮಾತೇ ಆಡಿಲ್ಲ. ನೀವು ಎಲ್ಲ ಪ್ರಶ್ನೆಗಳನ್ನು ನೀವು ಕವರ್ ಮಾಡಿದ್ರಿ. ಅದು ಕಥೆಯಲ್ಲೇ ತನ್ನಿಂತಾನೆ ಅದಾಗೆ ಲಿಂಕ್ ಆಗೋಯ್ತು. ಅಂದರೆ ಅದ್ಭುತವಾಗಿ ಅದೊಂಥರ ದೇವ್ರು ಹೇಗೆ ಹೊಳಿಸ್ಬಿಟ್ಟ ನಿಮ್ಮ ಬುದ್ಧಿಯಲ್ಲಿ ಕೂತು ಮಾತಿನಲ್ಲಿ, ಅಂದರೆ ಚೆನ್ನಾಗಿ ಕನೆಕ್ಟ್ ಆಗೋಯ್ತು ಪ್ರತಿಯೊಂದು. ನೀವು ನಾನೊಂದು ಒಬ್ಬ ಶಿಷ್ಯನಾಗಿ ಅದನ್ನು ಕೇಳಿಸ್ಕೊಂಡವನಾಗಿ ಮತ್ತೆ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡೋದಾದರೆ, ಮೊದಲು ನೀವು ಶುರು ಮಾಡಿದ್ರಿ ಅವನು ಕಾರ್ತ್ಯ ವೀರ್ಯಾರ್ಜುನ ಎಷ್ಟು ಪವರ್ಫುಲ್ಲು ಅನ್ನೋದನ್ನು ಹೇಳಿದ್ರಿ. ಅಂದರೆ ಅವನು ಎಷ್ಟು ದತ್ತನಿಂದ ಒಂದು ಉಪದೇಶ ಪಡೆದ ಅಂತ ಹೇಳಿದ್ರಿ, ಅವನೆಷ್ಟು ದೊಡ್ಡವನು ಅಂತ ಹೇಳಿದ್ರಿ. ಅವನ ಒಂದು ಶ್ಲೋಕ ಹೇಳಿದ್ರೇನೆ ನಮಗೆ ಕಳೆದೋಗಿರೋ ವಸ್ತು ಸಿಗುತ್ತೆ, ವಾಪಸ್ ಬರುತ್ತೆ, ಕಿತ್ಕೊಂಡ್ರು ವಾಪಸ್ ಬರುತ್ತೆ ಅಂತ. ಈಗ ಎಷ್ಟೋ ಸರಿ ನಮ್ದೆಲ್ಲ ಈ ಲ್ಯಾಂಡ್ಸ್ಗಳೆಲ್ಲ ಹೊಟ್ಟೋಗಿರುತ್ತೆ, ಯಾರೋ ಕಿತ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದೆಲ್ಲ ವಾಪಸ್ ಬರುತ್ತೆ ಅಂತ ಹೇಳಿದ್ರಿ. ಆ ಪರಶುರಾಮನ ಒಂದು ಪೂರ್ತಿ ಅವನ ತಂದೆ ತಾತರ ಕಥೆಗಳು ಹೇಳಿದ್ರಿ. ಇವ್ರು ಯಾಕೆ ಬ್ರಹ್ಮ ತೇಜಸ್ ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ರು ಅಂತ ಹೇಳಿದ್ರಿ. ಅಂದರೆ ಇದೆಲ್ಲ ಒಂದು ಡೀಟೇಲ್ಡ್ ಕನೆಕ್ಷನ್ ಸಿಕ್ತು ನಮಗೆ. ಆ ಪರಶುರಾಮನ ತಂದೆ ಜಮದಗ್ನಿ ಕೂಡ ಅವನು ಯಾಕೆ ಆ ಸಿಟ್ಟನ್ನ ಬಿಟ್ಟ ಅನ್ನೋದನ್ನ ಹೇಳಿದ್ರಿ. ಅವರ ತಾಯಿ ಆ ರುಚಿಕನ ಪತ್ನಿಯಾಗಿ ಅವಳು ಸತ್ಯವತಿ, ಅವರ ತಾಯಿ ಮಗಳು ಮಾಡಿರೋ ಮಿಸ್ಟೇಕಿಂದ ನಮಗೆ ಈ ಪರಶುರಾಮ ಸಿಕ್ಕದ. ಅವ್ರು ಎಕ್ಸ್ಚೇಂಜ್ ಮಾಡ್ಕೊಳ್ದೇ ಇದ್ರೆ ಆ ಹವಿಸ್ಸನ್ನ, ಮಗಳು ಕೊಟ್ಟಿದ್ದನ್ನ ತಾಯಿ ತಿಂದ್ಬಿಟ್ಟು ತಾಯಿ ಕೊಟ್ಟಿದ್ದನ್ನು ಮಗಳು ತಿಂದೇ ಇದ್ರೆ, ಅದು ಆ ಪರಶುರಾಮನಿಗೂ ವಿಶ್ವಾಮಿತ್ರನಿಗೂ ಕನೆಕ್ಷನ್ ನೋಡಿ. ಅಂದ್ರೆ ಪರಶುರಾಮನ ಅಜ್ಜಿ ವಿಶ್ವಾಮಿತ್ರನ ತಾಯಿ ಒಬ್ಬರೇ. ಅಂದ್ರೆ ಅವರಿಬ್ರು ಅಮ್ಮ ಮಗಳು ಅನ್ನೋದು ನಮಗೆ ಕನಸು ಮನಸ್ಸಿನಲ್ಲೂ ಗೊತ್ತಿರಲಿಲ್ಲ. ಆ ವಿಷಯ ಹೇಳಿದ್ರಿ. ಮತ್ತೆ ಆ ಕ್ಷಾತ್ರ ತೇಜಸ್ ಯಾಕೆ ಬಂತು? ಯಾಕಂದ್ರೆ ಇದೆಲ್ಲ ನಮಗೆ ಇವತ್ತು ಒಬ್ಬ ಬ್ರಾಹ್ಮಣನಾಗಿ ನೀನು ಯಾಕೆ ಯುದ್ಧ ಮಾಡಿದೆ, ಯಾಕೆ ಎಲ್ಲರನ್ನೂ ಕೊಂದು ಬಂದೆ ಅನ್ನೋದಕ್ಕೆ ಅದೊಂದು ಉತ್ತರ ಸಿಕ್ತು ನಮಗೆ. ಮತ್ತೆ ವಿಶ್ವಾಮಿತ್ರ ಯಾಕೆ ಅಷ್ಟು ಕಷ್ಟಪಟ್ಟು ಮತ್ತೆ ವಾಪಸ್ ಬ್ರಾಹ್ಮಣನಾದ, ಅಷ್ಟೆಲ್ಲ ಗಾಯತ್ರಿ ಮಂತ್ರ ಕೊಟ್ಟ ನಮಗೆ ಅನ್ನೋದಕ್ಕೆ ಒಂದು ಮೂಲಭೂತವಾಗಿ ಅರ್ಥ ಸಿಕ್ತು. ಮತ್ತೆ ಅದನ್ನೇ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದ್ರಿ. ತಾಯಿನ ಯಾಕೆ ಕೊಂದ ಅಂತ ಮತ್ತೆ ಹಿಂದಿನ ಸ್ಟೋರಿಗೆ ಹೋದ್ರಿ. ಅವನನ್ನ ಬರೀ ಕೊಂದಲಿಲ್ಲ, ಬದುಕಿಸಿದ. ಅವನು ಎಲ್ಲ ಅಣ್ಣಂದ್ರನ್ನು ಬದುಕಿಸಿದ. ಯಾರಿಗೆ ಬದುಕಿಸೋ ಶಕ್ತಿ ಇದೆ ಅವರಷ್ಟೇ ಸಾಯಿಸಬಹುದು. ಅಂದ್ರೆ ಒಂದು ಪ್ರಯೋಗ ಮಾಡಿದ್ರೆ ಅದನ್ನು ಉಪಸಂಹಾರ ಮಾಡ್ಲಿಕ್ಕೆ ಬರಬೇಕು. ಈಗ ನಾವು ಪ್ಲಾಸ್ಟಿಕ್ ಅನ್ನು ಪ್ರಯೋಗ ಮಾಡಿದೀವಿ, ಉಪಸಂಹಾರ ಮಾಡ್ಲಿಕ್ಕೆ ಬರ್ತಿಲ್ಲ. ಯಾವಾಗ್ಲೂ ಅಂತದನ್ನು ಮಾಡಬಾರ್ದು ಅಂತ ಹೇಳುತ್ತೆ. ಅದು ಪೆಟ್ರೋಲಿಯಂ ಪ್ರಾಡಕ್ಟ್, ಹಾಗಾಗಿ ಅದು ಸಾವಿರಾರು ವರ್ಷ ಆಗಿರುತ್ತೆ ಪ್ಲಾಸ್ಟಿಕ್ ಆಗಕ್ಕೆ, ಅದು ಹೋಗಕ್ಕೂ ಕಷ್ಟ. ಸೊ ಅದನ್ನ ನೀವು ಪೂರ್ತಿ ಹೇಳ್ಕೊಂಡು ಬಂದ್ರಿ. ಈ ಒಂದು ಪರಶುರಾಮನ ಒಂದು ಕತೆ, ತಾಯಿನ ಯಾಕೆ ಕೊಂದ ಅಂತ, ಮತ್ತೆ ಅದನ್ನ ವಾಪಸ್ಸು ಹೋಗಿ ಹಾಗೆ ಎತ್ಕೊಂಡು ಬಂದ, ಅವನು ಶಿವನ ಯಾಕೆ ತಪಸ್ಸು ಮಾಡ್ದ, ಎಲ್ಲ ವಿಷಯಗಳ ಒಂದು ಕ್ಲಾರಿಟಿ ಕೊಟ್ರೆ. ಅಂದ್ರೆ ಈಶ್ವರನ ತಪಸ್ಸು ಮಾಡ್ದ ಅಂದ್ರೆ ಈಶ್ವರ ದೊಡ್ಡವನು ಅಂತ ಅನ್ಕೊಳ್ಬೇಡಿ. ಈಶ್ವರನ ಈ ತರ ಲೋಕದಲ್ಲಿ ಬಂದಾಗ, ಅವತಾರವಾಗಿ ಬಂದಾಗ ಮನುಷ್ಯರ ಥರಾನೇ ಇರಬೇಕು ಅಂತ ಲೋಕ ಶಿಕ್ಷಣಕ್ಕೋಸ್ಕರ ಇದೆಲ್ಲ ಮಾಡ್ದ ಅಂತಲೂ ತಾವು ತಿಳಿಸಿದ್ರಿ. ಜೊತೆಗೆ ಹಾಗೆ ಕಂಟಿನ್ಯೂ ಮಾಡ್ತಾ ಬಂದು ಇವನು ಹೇಗೆ ಗುರು ಆದ ಎಲ್ಲರಿಗೂ, ದ್ರೋಣರಿಗೆ, ಕರ್ಣರಿಗೆ,
ಭೀಷ್ಮರಿಗೆ ಗುರುವಾಗಿ ಆ ಅಂಬೆಯ ಕತೆ ಹೇಳಿದ್ರಿ. ಮತ್ತೆ ಅದ್ಭುತವಾದಿ ನನಗನ್ಸಿದ್ದು ಈ ರಾಮ ಮತ್ತು ಪರಶುರಾಮರ ಒಂದು ಸ್ಟೋರಿ ನೀವೇನು ಹೇಳಿದ್ರಿ. ನಾವು ಎಷ್ಟೊಂದು ಜನ ನಾವೆಲ್ಲ ರಾಮಾಯಣನೇ ಓದಲ್ಲ, ನಾವು ಎಲ್ಲ ಅಲ್ಲಿ ಇಲ್ಲಿ ಪ್ರವಚನ ಕೇಳ್ತೀವಿ ಹೊರತು ಆ ಒಂದು ಸಂಭಾಷಣೆ ಅದಕ್ಕೆ ಒಂದು ತಾತ್ವಿಕವಾಗಿ ಹೇಳಿದ್ರಿ. ಅವನೊಬ್ಬ ರಾಕ್ಷಸ ಅತುಲ ಇದ್ದ, ಅವನ ರಾಮನ ಧನಸ್ಸು ಪರಶುರಾಮಂದು ಅಂತ ಗೊತ್ತಿರಲಿಲ್ಲ ನಮಗೆ. ನಾವು ರಾಮ ಬಾಣ ಅಂತ ನಾವೆಲ್ಲ ಮಾತಾಡ್ತೀವಿ, ಆದರೆ ಆ ಬಾಣ ಬಿಡೋದೇ ಆ ಧನಸ್ಸಿನಿಂದ. ಆ ಧನಸ್ಸು ಪರಶುರಾಮನದು ಅಂತ ಹೇಳಿದ್ರಿ. ಮತ್ತೆ ಇನ್ನೂ ರೋಚಕವಾದ ವಿಷಯ ಅಂದರೆ 19ನೇ ಒಂದು ಯುಗಚಕ್ರದಿಂದ ಬಂದಂಥವನು ಅವನು ಪರಶುರಾಮ. ಆ ರಾಮನೇ ಈ ರಾಮ ಬಂದಾಗ ಜನಕ ದಶರಥರೆಲ್ಲರೂ ಹೆದರಿದ್ರು, ಈ ರಾಮ ಹೆದರಲಿಲ್ಲ. ಅಂದರೆ ಅದೇ ವಿಷ್ಣುವಿನ ರೂಪ ಹೇಗೆ ಉಪಸಂಹಾರ ಆಯಿತು, ಒಂದು ಹ್ಯಾಂಡ್ ಓವರ್ ಈ ಲಾಂಗ್ ಒಂದು 10 ಕಿಲೋಮೀಟರ್ದು ರೀಲೇನಲ್ಲಿ ಏನಾಗುತ್ತೆ, ಒಂದು ಕೈಯಲ್ಲಿ ಒಂದು ಹಿಡ್ಕೊಂಡಿರ್ತಾರೆ, ಅವನು ಓಡ್ ಬಂದ್ಬಿಟ್ಟು ಇನ್ನೊಬ್ಬನ ಕೈ ಕೊಡ್ತಾನೆ, ಅವನು ಓಡ್ತಾನೆ. ಮತ್ತೆ ಅಂದ್ರೆ ಧರ್ಮ ರಕ್ಷಣೆಯ ಕ್ರಮ ಅದು. ಮುಂದೆ ಹೋಗುವಾಗ ನಾವು ನಮ್ಮ ಮಕ್ಕಳ ಕೈ ಕೊಟ್ಟು ಹೋಗ್ಬೇಕು ಅಂತ ಅದನ್ನ. ಸೊ ಆ ಧರ್ಮ ರಕ್ಷಣೆಯನ್ನ ಇವನಿಗೆ ರಾಮಚಂದ್ರನಿಗೆ ಹ್ಯಾಂಡ್ ಓವರ್ ಮಾಡಿದ. ಅವನೊಂದು 10,000 ವರ್ಷ ಧರ್ಮ ರಕ್ಷಣೆ ಮಾಡ್ದ. ಎಲ್ಲ ವನವಾಸಕ್ಕೆ ಹೋಗಿ ರಾಕ್ಷಸರನ್ನ ಕೊಂದ, ರಾವಣನ ಕೊಂದ. ಆ ರಾಜ ಹೇಗಿರಬೇಕು ಅಂತ, ಇವನು ಕೆಟ್ಟ ದುಷ್ಟ ರಾಜರನ್ನ ಅವನು ಕೊಂದ್ರೆ ರಾಜ ಹೇಗಿರಬೇಕು ಅನ್ನೋದನ್ನ ರಾಮ ತೋರಿಸ್ದ ಅನ್ನೋದ್ರ ಬಗ್ಗೆ ಅತುಲನ ಒಂದು ವಿಷಯ ಏನು ಹೇಳಿದ್ರಿ, ರಾಕ್ಷಸನ ವಿಷಯ. ಯಾಕಂದ್ರೆ ಇದೆಲ್ಲ ರಹಸ್ಯಗಳು. ವಿದ್ವಾಂಸರಾದ ತಮ್ಮಂತರಷ್ಟೇ ಎಲ್ಲಾ ಶಾಸ್ತ್ರಗಳು ಗೊತ್ತಿದ್ದವರಷ್ಟೇ ಇದನ್ನು ಹೇಳೋಕೆ ಸಾಧ್ಯ. ಇಲ್ಲಾಂದ್ರೆ ತಾವು ಹೇಳ್ದಂಗೆ ಬರೀ ಅದೊಂದು ತುಂಬಾ ಚೆನ್ನಾಗಿರೋದೊಂದು ತಮಾಷೆಯಾದ ಕತೆ ಹೇಳಿದ್ರಿ. ಒಬ್ಬನೇ ಕುದುರೆ ಮೇಲೆ ಕೂತ್ಕೊಂಡಾಗ ಅಪ್ಪ ಮಗ ಹೆಂಗೆ ಬೇರೆ ಬೇರೆ ನಾವು ಹಾಗೆ ನೋಡೋದು. ನಾವು ಇವನು ಪರಶುರಾಮ ಅಂದ್ರೆ ಯಾವುದೋ ಒಬ್ಬ ಋಷಿ ಮಗ, ಅವನಿಗೇನೋ ಕೋಪ ಜಾಸ್ತಿ ಇತ್ತು, ಅವ್ರ ತಂದೆನ ಕೊಂದಿದ್ದಕ್ಕೆ ಎಲ್ಲರನ್ನೂ ಕೊಂದುಬಿಟ್ಟ, ತಂದೆ ಹೇಳಿದ್ದಕ್ಕೆ ತಾಯಿನ ಕೊಂದ. ಇಷ್ಟೇ ನಾವು ಯೋಚನೆ ಮಾಡ್ತೀವಿ ಅನ್ನೋದನ್ನ ತಾವು ಹೇಳಿದ್ರಿ. ಜೊತೆಗೆ ಮುಖ್ಯವಾಗಿ ಎಲ್ಲ ಮಹಾಭಾರತದಲ್ಲಿ ಬಂದಂತಹ ಕತೆಗಳನ್ನು ಸೇರಿಸಿ ಇಡೀ ಪರಶುರಾಮ ಭಗವಂತನ ಪೂರ್ತಿ ಒಂದು ಮಹಿಮೆನ ತಾವು ತಿಳಿಸಿದ್ರಿ. ಮತ್ತೆ ಕೊನೆಗೆ ನಾನು ಬರೋದಾದ್ರೆ ನಂದು ಒಂದೇ ಒಂದು ಪ್ರಶ್ನೆ ಕೊನೆಯಲ್ಲಿ ಹಾಕ್ಬಿಡ್ತೆ. ಯಾಕೆಂದರೆ ನಮಗೆ ಪ್ರಶ್ನೆ ಕೇಳುವಂತಹ ಅವಕಾಶನೇ ನೀವು ಕೊಡಲಿಲ್ಲ. ಎಲ್ಲ ನಾನು ಆನಂದವಾಗಿ ಕೇಳ್ತಾ ಇದ್ದೆ. ಇದು ಪೂರ್ತಿ ನನಗೆ ವೀಕ್ಷಕರಿಗೆ ಎಷ್ಟು ಆನಂದ ಪಡ್ತಾರೋ ಗೊತ್ತಿಲ್ಲ, ಬಟ್ ನಾನಂತೂ ತುಂಬ ಆನಂದ ಪಟ್ಟೆ. ಯಾಕೆಂದರೆ ಬಹಳಷ್ಟು ನನಗೆ ಆ ಒಂದು ಅದೊಂದು ತಲೆಯಲ್ಲಿತ್ತು, ಪ್ರತಿ ಸರಿ ಹುಟ್ಟಿದ್ರೆ ಇವ್ರು ಹೆಂಗೆ ಚಿರಂಜೀವಿ ಆಗ್ತಾರೆ. ಈಗ ಇದೊಂದು ಆಗೋಗುತ್ತೆ, ಈಗ ಕಲಿಯುಗ ಆಗೋಗುತ್ತೆ, ನೆಕ್ಸ್ಟ್ ಕೃತಿಯುಗ ಬರುತ್ತೆ, ತ್ರೇತಾಯುಗ ಮತ್ತೆ ರಾಮ ಹುಟ್ಟುತ್ತಾನೆ ಅಂದ್ಕೊಂಡಿದ್ದೆ, ಮತ್ತೆ ದ್ವಾಪರಯುಗ ಬಂದರೆ ಮತ್ತೆ ಪರಶುರಾಮ ಹುಟ್ಟಬೇಕಲ್ಲ ಮಧ್ಯದಲ್ಲಿ. ಇದು ಹೆಂಗೆ ಅಂತ ಕೂಡ್ತಾ ಇರಲಿಲ್ಲ ನನಗೆ. ಸೊ ಇದು ತಾವು ಅದ್ಭುತವಾಗಿ ಆಮೇಲೆ ಆ ಒಂದು ವಿಷಯ, ಈ ಇಡೀ 71 ಚಕ್ರದಲ್ಲಿ ಇಡೀ 14 ಮನ್ವಂತರದಲ್ಲಿ ಒಂದೇ ಒಂದು ಕೃಷ್ಣ ಅವತಾರ. ಅದು ನಮ್ಮ ಹತ್ರ ಇದೆ. ಈಗ 5,000 ವರ್ಷ ಅಂದರೆ ನನಗೆ ಮೈಯೆಲ್ಲ ಜುಮ್ಮಂತ ಇದೆ. ಅಯ್ಯೋ ಇಷ್ಟೆಲ್ಲ ಇದೆಯಾ ವಿಷಯ ಅಂತ. ಅದೊಂದು ಕೃಷ್ಣನ ಒಂದು ದೊಡ್ಡ, ನಾವೆಲ್ಲ ಮಹಾಭಾಗ್ಯವಂತರು ನಾವು. ಈಗ ನನಗನ್ಸುತ್ತೆ ಈ ಗೋಪಿಚಂದನ ಹಚ್ಕೊಂಡ್ರೆ ನಮಗೆ ಎಷ್ಟು ಪವರ್ಫುಲ್ ಅವನ ಒಂದು, ಆ ಗೋಪಿಚಂದನ ಅಂದರೆ ಅವನು ಓಡಾಡಿರೋ ಜಾಗದ ಆ ಗೋಪಿಕಾ ಮಣ್ಣಿನ ಧೂಳು ಅದು ಯಾಕೆ ಎಷ್ಟು ಪವರ್ಫುಲ್ ಅಂತ ಈಗ ನೀವು ಹಚ್ಕೊಂಡಿದ್ದೀರಾ? ನಾನು ಹಚ್ಕೊಂಡೇ ಇಲ್ಲ, ಈಗ ಗೊತ್ತಾಗ್ತದೆ. ಅಯ್ಯೋ ಹಚ್ಕೋಬೇಕು ನಾನು ಇನ್ಮೇಲೆ. ಸೊ ಆ ಕೃಷ್ಣನ ಮಹಿಮೆನ ನೀವು ಅದ್ಭುತವಾಗಿ ತಿಳಿಸ್ಕೊಟ್ರಿ. ಜೊತೆಗೆ ಎಲ್ಲ ಈ ಪರಶುರಾಮನ ಒಂದು ಈ ಮಹಾಭಾರತದಲ್ಲಿ ಬರೋ ಕಥೆಗಳು, ಮಧ್ಯೆ ಬೇರೆ ಪುರಾಣಗಳಲ್ಲಿ ಬರೋ ಕಥೆಗಳು, ಆಮೇಲೆ ಅವನು ಆ ತರ್ಪಣ ಕೊಡುವಂಥದ್ದು ಎಲ್ಲ ಪಿತೃದೇವತೆಗಳಿಗೆ, ಆ ಅವಭೃತ ಯಜ್ಞ. ಯಾಕೆಂದರೆ ಆ ಕತೆ ಗೊತ್ತಿರಲಿಲ್ಲ ನಮಗೆ. ತಲೆ ಕಡ್ದೋದ್ಮೇಲೆ ಆ ದರ್ಬೆಯಲ್ಲಿ ತಂದಿಟ್ಟು ಮತ್ತೆ ಅವನನ್ನು ಕೂಡಿಸಿ ಅವನ ಅವಭೃತ ಮಾಡೋವರೆಗೂ ಅವ್ನು ಕೂತೇ ಇರಬೇಕಲ್ಲ ಅಲ್ಲಿ. ಅಂದರೆ ಜಮದಗ್ನಿ ಅದು ವಿಷ್ಣುವಿಗಷ್ಟೇ ಮಾಡೋಕ್ಕೆ ಸಾಧ್ಯ ಇದೆಲ್ಲ. ಆ ಒಂದು ವಿಷಯಗಳನ್ನು ಅಂತ ತುಂಬ ರೋಚಕವಾದಂತಹ ವಿಷಯಗಳು. ಯಾಕೆಂದರೆ ನಾವು ಎಷ್ಟೇ ಪುಸ್ತಕಗಳು ಓದಿದ್ರು ನಮಗಿದು ಸಿಗಲ್ಲ, ಕೆಲವೊಮ್ಮೆ ಲಿಂಕ್ ಸಿಗಲ್ಲ ನಮಗೆ. ಅಲ್ಲೆಲ್ಲೋ ನೋಡ್ತೀವಿ, ಎಷ್ಟೋ ಪುಸ್ತಕ ಓದಿದ್ರು ಇನ್ನೂ ಡೌಟ್ಸೇ ಬರುತ್ತೆ ಹೊರತು ಇವತ್ತು ಅದ್ಭುತವಾದ ಒಂದು ಇಷ್ಟು ವಿಷಯಗಳು ತಿಳಿಸ್ಕೊಟ್ಟಿದ್ದೀರಿ. ಕೊನೆಯದಾಗಿ, ಯಾಕೆಂದರೆ ಇದು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಹೆವಿಲಿ ರನ್ ಆಗ್ತಿರೋದು. ಈಗೆಲ್ಲ ಬಹಳಷ್ಟು ಏನಾಗ್ಬಿಟ್ಟಿದೆ, ಇದೊಂಥರ ಟ್ರೆಂಡ್ ಶುರು ಆಗಿಬಿಟ್ಟಿದೆ. ಎಲ್ಲರೂ ದೇವ್ರ ಪಿಕ್ಚರ್ಗಳು ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಬಾಲಿವುಡ್ ಇರಲಿ, ಟಾಲಿವುಡ್ ಇರಲಿ, ಹಾಲಿವುಡ್ ಇರಲಿ, ಎಲ್ಲರಿಗೂ ದೇವ್ರದೇ ಬೇಕು. ಯಾಕಂದರೆ ಅದೊಂಥರ ದೇರ್ ಸೀಯಿಂಗ್ ಇದಕ್ಕಾದರೆ ಇದು ಮಾಡಿದ್ರೆ ಓಡುತ್ತೆ ಪಿಕ್ಚರು ಅಂತ, ಓಡುತ್ತೆ ಅಂತ. ಸೊ ಬ್ರಹ್ಮಾಸ್ತ್ರ ಅಂತ ಒಂದು ಪಿಕ್ಚರ್ ಬಂತು, ಕಲ್ಕಿ ಅಂತ ಒಂದು ಪಿಕ್ಚರ್ ಇನ್ನೂ ಬರ್ತಾ ಇದೆ. ಎಲ್ಲರೂ ರಾಮಾಯಣ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಎಲ್ಲ ಹೀರೋಗೂ ಒಂದು ರಾಮಾಯಣ ಮಾಡಬೇಕು, ಎಲ್ಲ ದೊಡ್ಡ ಡೈರೆಕ್ಟರ್ಗೂ ಒಂದು ರಾಮಾಯಣ ಮಾಡಬೇಕು. ಈಗ ಈ ಕಲ್ಕಿ ಈ ಥರದ್ದೆಲ್ಲ ಏನಾಗಿದೆ, ಪಿಕ್ಚರ್ಗಳು ಬಂದಾಗ ನಮ್ಗೆ ಇನ್ನೂ ತಲೆ ಕೆಟ್ಟೋಗುತ್ತೆ. ಯಾಕೆಂದ್ರೆ ಅವ್ರು ಚೆನ್ನಾಗೆಲ್ಲ ಮಾಡ್ತಾರೆ, ವಿಜುವಲ್ಸು ಎಲ್ಲಾನು ಮಾಡ್ತಾರೆ, VFX ಎಲ್ಲ ಯೂಸ್ ಮಾಡ್ತಾರೆ, ಅದು ಪರಿಶ್ರಮ ಆಗಿರುತ್ತೆ ಅಷ್ಟೇ. ಆದರೆ ಅದರಲ್ಲಿ ತತ್ವಗಳೇ ಇರೋಲ್ಲ. ಅದೊಂದು ಯಾವುದೋ ಆದಿಪುರುಷ ಅಂತ ಬಂತು, ರಾಮಾಯಣನ ಹದಗೆಡಿಸ್ಬಿಟ್ಟಿದ್ದಾರೆ. ಅಂದರೆ ಅದರಿಂದ ಆ್ಯಕ್ಚುಲಿ ರಾಮಾಯಣ ಫೇಮಸ್ ಆಯಿತು. ಇಷ್ಟು ತಪ್ಪಿದೆ ಅಂತ ಜನಗಳಿಗೆ ಗೊತ್ತಾಯಿತು.
ಈ ಒಂದು ಕಲ್ಕಿ ಒಂದು ರೂಪ ಬರುತ್ತೆ ಅಂತ ಇವಾಗ ನಾವು ಕಲಿಯುಗದಲ್ಲೇ ಇರೋದ್ರಿಂದ ತುಂಬ ಜನ ಎಲ್ಲ ನಾನೇ ಕಲ್ಕಿ ಇನ್ನೆರಡು ವರ್ಷಕ್ಕೆ ಎಲ್ಲ ಬಂದ್ಬಿಡ್ತಾನೆ ಆ ಥರ ಎಲ್ಲ ನಡೀತಾ ಇದೆ. ಈ ಪರಶುರಾಮ ಕಲ್ಕಿ ರೂಪಕ್ಕೆ ಗುರು ಆಗ್ತಾನೆ ಅಂತೆಲ್ಲ ಒಂದಷ್ಟು ಜನ ಮಾಡ್ತಾ ಇದ್ದಾರೆ. ಇದು ChatGPT ಹೇಳ್ಕೊಟ್ಟಿದ್ದೋ ಎಲ್ಲಿಂದ ಹೇಳ್ಕೊಟ್ಟಿದ್ದೋ ಗೊತ್ತಿಲ್ಲ. ಈಗಿನ ಒಂದು ಕಲಿಯುಗದಲ್ಲಿ ಮುಂದೆ ಆಗುವಂತಹ ವಿಷಯಗಳಲ್ಲಿ ಪರಶುರಾಮನ ಒಂದು ಏನಾದರೂ ಶಾಸ್ತ್ರದಲ್ಲಿ ಇರುವಂತಹ ವಿಷಯ ಏನು, ಅವನು ಕಲ್ಕಿ ರೂಪಕ್ಕೆ ಬಂದಾಗ ಮತ್ತೆ ಬರ್ತಾನೆ ಅಂತ ಏನಾದರೂ ಎಲ್ಲಾದರೂ ಉಲ್ಲೇಖ ಇದೆಯಾ? ಈಗ ರಾಮನಿಗೆ ಹೇಗೆ ಭೇಟಿ ಆಯಿತೋ ಹಾಗೆ ಕಲ್ಕಿಗೂ ಭೇಟಿ ಆಗುವ ಸಾಧ್ಯತೆಗಳು ಹೇಳ್ಬೋದು, ತಪ್ಪೇನಿಲ್ಲ. ಗುರು ಅಂದ್ರೆ ಏನು, ಮೊದಲು ಬಂದ ರೂಪ, ಇದು ಆಮೇಲೆ ಬಂದ ರೂಪ ಅಂತ. ಈಗ ರಾಮನಿಗೆ ಧನುಸ್ ಕೊಟ್ಟು ಅವನು ದೊಡ್ಡವನಾಗ್ಲಿಲ್ವಾ, ಅಷ್ಟೇ ಅರ್ಥ ಹೊರತು ಆ ಸಿನಿಮಾದಲ್ಲಿರುವ ಕಥೆ ತರ ಅದನ್ನೇನೋ ಅಶ್ವತ್ಥಾಮನನ್ನ ಮಧ್ಯೆ ತಂದು, ಅಶ್ವತ್ಥಾಮನು ಚಿರಜೀವಿ, ಇವನು ಚಿರಜೀವಿ. ಇವನು ಈಗ ಕಲಿಯುಗ ಬರ್ಲಿಕ್ಕೇನೆ, ಅಂದ್ರೆ ಕಲಿಯುಗದ ಈ ಕಲ್ಕಿ ಅವತಾರ ಆಗುದಕ್ಕೇನೆ ಮಿನಿಮಮ್ ಇನ್ನು 4,27,000 ವರ್ಷ ಇದೆ. ಅಷ್ಟರವರೆಗೆ ಯಾವ ಭಗವಾನ್ ಬಂದ್ರು ಅದು ಭಗವಾನ್ ಅಲ್ಲ. ಅದು ಭಗವಾನ್ಗಳು ತುಂಬಾ ಜನ ಇದ್ದಾರೆ, ಆಸ್ತಿಕ ಶಬ್ದ ಮಾತಾಡೋರು, ಆಸ್ತಿ ಇರೋನು ಆಸ್ತಿಕ ಅಂತ ಮೂರ್ಖ ಭಗವಾನ್ಗಳೇ ಎಷ್ಟು ಬೇಕಾದ್ರೂ ಬರ್ಬೋದು. ಆದರೆ ಭಗವಂತನ ಅವತಾರ ಅಂತಂದ್ರೆ ಅದಕ್ಕೆ ಅನೇಕ ಲಕ್ಷಣಗಳನ್ನು ಹೇಳ್ಬೇಕು. ಅವನ ಕಾಲು ತೋರಿಸಿ ಅಂತ ಹೇಳ್ಬೇಕು. ಅದ್ರಲ್ಲಿ ಶಂಖಚಕ್ರ ಗದಾ ಪದ್ಮಾದಿಗಳನ್ನು ಸುಟ್ಕೊಂಡದಲ್ಲ, ಒರಿಜಿನಲ್ ಇರುವಂತದ್ದು ಇರಬೇಕು. ಅಂದ್ರೆ ಇನ್ನೂ ಅನೇಕ ಲಕ್ಷಣಗಳಿವೆ, ಮತ್ ಸದ್ಯಕ್ಕಂತೂ ಬರುದಿಲ್ಲ. ಅದರಿಂದಾಗಿ ಪ್ರಳಯವೂ ಆಗುದಿಲ್ಲ. ಯಾವುದೇ ಮನೆ ಕಟ್ಟಲಿಕ್ಕೆ ನಾವು ಮಾರ್ಸಲ್ಲಿ ಸೈಟ್ ತಗೊಳ್ಬೇಕಾಗಿಲ್ಲ, ಅಥವಾ ಭೂಮಿ ಆಳಕ್ಕೆ ಹೋಗಿ ಏನೋ ಒಂದು ಅಭೇದ್ಯವಾದ ಕವಚದಲ್ಲಿ ಬದುಕಬೇಕಾಗಿಲ್ಲ. ಇನ್ನೂ 4,27,000 ವರ್ಷ ಇದೆ. ಅದರಿಂದಾಗಿ ಇದು ಮುಗಿದ ಮೇಲೆ ಪರಶುರಾಮ ಇನ್ನೂ ಮುಂದೆ ಚಿರಜೀವಿ ಆದದ್ರಿಂದ ಇನ್ನೂ ಯುಗಾಂತರದಲ್ಲಿ ಅನೇಕ ಕಾರ್ಯಭಾರಗಳನ್ನು ಮಾಡ್ಲಿಕ್ಕಿದೆ. ಮುಂದಿನ ನೀವು ಕೇಳಿದ್ರಿಂದ ನಂಗೆ ಈಗ ನೆನಪಾಯ್ತು, ಮುಂದಿನ ಮನ್ವಂತರ ಅಂತೇನೆ ಹೌದು, ಮುಂದಿನ ಮನ್ವಂತರಕ್ಕೆ ಈ ಸಪ್ತರ್ಷಿಗಳು ಅಂತ ಬರ್ತಾರಲ್ಲ, ಅದರಲ್ಲಿ ಒಂದು ಸಪ್ತರ್ಷಿಯಾಗಿ ಪರಶುರಾಮನು ಇರ್ತಾನೆ. ಈಗ ಕಶ್ಯಪುತ್ರಿ ಭರದ್ವಾಜ ವಿಶ್ವಾಮಿತ್ರೋತ ಗೌತಮ ಜಮದಗ್ನಿರ್ವಸಿಷ್ಠ ಅಂತ ಈ 7 ಜನರನ್ನು ಹೇಳಿದ್ರೆ, ಮುಂದೆ ಪರಶುರಾಮ ಸೇರಿ ಮುಂದಿನ ಮನ್ವಂತರಕ್ಕೆ ಅವನು ಋಷಿ ಆಗ್ತಾನೆ. ಅದರಿಂದಾಗಿ ಋಷಿಯಾಗಿ ನಮಗೆ ಮತ್ತೆ ವೇದಗಳನ್ನು ಕೊಡುದು, ಶಾಸ್ತ್ರಗಳನ್ನ ವಿಶೇಷವಾಗಿ ಉಪದೇಶ ಮಾಡೋದು ಬರುತ್ತೆ. ಬಿಟ್ರೆ ಇನ್ನು ರಾಕ್ಷಸರ ಸಂಹಾರ ಅಥವಾ ಯಾವುದೋ ದುಷ್ಟ ರಾಜರೆಲ್ಲ ಕಿರಿಕಿರಿ ಮಾಡಿದಾಗ ಬಂದೇ ಬರ್ತಾನೆ ಅವನು. ಅದು ತಾನು ಬರಲಿಲ್ಲ ಅಂದ್ರೂ ಈಗ ದ್ರೋಣಾಚಾರ್ಯ ಅಂತವ್ರ ಹತ್ರ ಒಂದು 4 ಜನರ ಹತ್ರ ಕೊಟ್ಟು ಕಳಿಸ್ತಾನೆ, ಹೋಗಿ ಬನ್ನಿ ಪಾಠ ನಿಮ್ಗೆ ಬೇಕಾದ ವ್ಯವಸ್ಥೆ ಮಾಡ್ಕೊಂಡು ಬನ್ನಿ ಅಂತ. ಹಾಗಾಗಿ ನಿರಂತರ ಅದು ನಮಗೆ ರಕ್ಷಣೆಗೋಸ್ಕರನೇ, ಕಲಿಯುಗದಲ್ಲಿ ನಮಗೆ ನಿರಂತರ ರಕ್ಷಣೆಗಿರುವಂತಹ ರೂಪ ಅಂದರೆ ಪರಶುರಾಮ. ಅದು ನಿತ್ಯ ಚಿರಜೀವಿ. ಆದ್ರಿಂದಾಗಿ ವ್ಯಾಸರು ಕೂಡ ಹಾಗೇನೆ, ವ್ಯಾಸ ಪರಶುರಾಮ ಇದೆರಡು ಭಗವಂತನ ಚಿರಜೀವಿ ರೂಪಗಳು. ಇದು ಬಿಟ್ಟರೆ ಇನ್ನು ಹನುಮಂತ, ವಿಭೀಷಣ, ಅಶ್ವತ್ಥಾಮ, ಆಮೇಲೆ ಬಲಿ, ಮಾರ್ಕಂಡೇಯ ಇಂಥದ್ದು ಇನ್ನೂ ಒಂದು 5-6 ರೂಪಗಳನ್ನು ಹೇಳ್ತಾರೆ. ಅದು ಇವುಗಳಿಗೆಲ್ಲ ಒಂದಕ್ಕೊಂದು ಸಂಪರ್ಕ ಇದೆ. ಈಗ ಕಲ್ಕಿಗೂ ಮಾರ್ಕಂಡೇಯನಿಗೂ ಸಂಬಂಧ ಇಲ್ಲ ಅಂತಲ್ಲ, ಅಥವಾ ಪರಶುರಾಮನಿಗೂ ಅಶ್ವತ್ಥಾಮನಿಗೂ ಸಂಬಂಧ ಇಲ್ಲ ಅಂತಲ್ಲ, ಸಂಬಂಧ ಇದೆ. ಆದ್ರೆ ಆ ಸಿನಿಮಾದಲ್ಲಿ ತೋರಿಸಿದ ಹಾಗೆ ಇಲ್ಲ, ಅಸಂಬದ್ಧ ಸಂಬಂಧಗಳಿಲ್ಲ, ಒಳ್ಳೆ ಸಂಬಂಧಗಳಿಲ್ಲ. ಯಾರ್ಯಾರನ್ನ ತೋರಿಸ್ಬಿಡ್ತಾರೆ ಕಲ್ಕಿನಲ್ಲಿ. ಅವರು ಆ ಪರಶುರಾಮನ್ ತಂದ್ಬಿಟ್ಟು ಕರ್ಣನ್ ತಂದ್ಬಿಡ್ತಾರೆ, ಆ ಕರ್ಣ ತಂದ್ಬಿಟ್ಟು ಅವನು ಏನೇನೋ ಮಾಡ್ಬಿಡ್ತಾರೆ, ಅವನೇ ಕರ್ಣ ಅಂತೆಲ್ಲ ತೋರಿಸ್ತಾರೆ. ಅಂದ್ರೆ ಅವ್ರಿಗೆ ಆ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ಗೆ ಏನ್ ಬೇಕೋ ಆ ತರ ಮಾಡಬಹುದು. ಆದ್ರೆ ನಾವು ಶಾಸ್ತ್ರದಲ್ಲಿ ನಂಬಿರೋರು, ನಾವು ಮೋಕ್ಷಕ್ಕಾಗಿ ಶಾಸ್ತ್ರವನ್ನ ನಾವು ಓದೋರು, ಪೂರಕವಾದ ಏನಾದ್ರೂ ಪ್ರಮಾಣಗಳಿರ್ಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಉಲ್ಲೇಖಗಳಿರ್ಬೇಕು. ಹಾಗಿದ್ದಾಗ ಏನು ಹೇಳಿದ್ರು ತೊಂದರೆ ಇಲ್ಲ. ಈಗ ಯಾವುದೇ ಒಂದು ಕಥೆಯನ್ನ ಹೇಳುವಾಗ ಅದಕ್ಕೆ ನಮ್ಮ ಹತ್ರ ಒಂದು ಗಟ್ಟಿ ಸೋರ್ಸ್ ಇರಬೇಕು. ಸುಮ್ಮನೆ ನಮ್ಗೆ ಕಲ್ಪಿಸಿದ್ದು ಸಿನಿಮ್ಯಾಟಿಕ್ ಆಗಿ ತೋರಿಸ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಯಾವುದೋ ಇಲ್ಲದ ಪಾತ್ರಗಳಂತ ಅಂದು ಹಾಕೋದು. ನಾನು ಯಾವಾಗಲೂ ಹೇಳೋದುಂಟು, ನೀವು ಎಷ್ಟು ಬೇಕಾದರೂ ಸಿನಿಮಾ ನೋಡಿ, ಎಷ್ಟು ಬೇಕಾದರೂ ಧಾರಾವಾಹಿ ನೋಡಿ, ದೇವರ ಹೆಸರಿನಲ್ಲಿರುವಂಥ ಯಾವ ಸಿನಿಮಾನು ನೋಡಬೇಡಿ, ಯಾವ ಧಾರಾವಾಹಿನೂ ನೋಡಬೇಡಿ. ಅದು ಇನ್ನಷ್ಟು ನಮ್ಮನ್ನು ದರಿದ್ರರನ್ನಾಗಿಸ್ತದೆ. ಜ್ಞಾನದಿಂದ ನಾವು ಜ್ಞಾನ ದಾರಿದ್ರ್ಯ, ಈಗ ಎಲ್ಲ ಗ್ರಂಥಗಳನ್ನು ಅವಲೋಕನ ಮಾಡಿ ನೋಡಿದರೆ ಅದರಲ್ಲಿರುವ ಮಿಸ್ಟೇಕ್ಸ್ಗಳನ್ನು ಅರ್ಥ ಮಾಡ್ಕೊಂಡು ಸಿನಿಮ್ಯಾಟಿಕ್ ಆಗಿ ಈಗ ನೋಡ್ಬೋದು. ಈಗ ಕಾಳಿದಾಸನ ಶಾಕುಂತಲ, ನಮಗೆ ಮೂಲ ಶಾಕುಂತಲ ಗೊತ್ತಿದ್ರೆ ಏನು ಸಮಸ್ಯೆ ಅನ್ಸಲ್ಲ. ಇಲ್ಲ ಅಂದರೆ ಕೆಲವೊಂದು ಸರ್ತಿ ಕಾಳಿದಾಸನೇ ಸರ್ವಸ್ವ ಅಂತ ಅನ್ನುವಂಥ ಭಾವನೆಯೂ ಬರುತ್ತೆ. ತಪ್ಪಲ್ಲ. ಕಾಳಿದಾಸನ ಕಾವ್ಯದ ಬಗೆಗೆ 2 ಮಾತಿಲ್ಲ. ಅವನ ಕೌಶಲ ಅಥವಾ ಅವನಿಗಿರುವ ಬುದ್ಧಿವಂತಿಕೆ, ಅವನಿಗಿರುವ ಸಾಹಿತ್ಯದ ಶಕ್ತಿ, ಇದೆಲ್ಲವೂ ಅತ್ಯದ್ಭುತ. ಅದ್ರದ್ದು ಬಂದದ್ದು ಯಾರಿಂದ? ವೇದವ್ಯಾಸರಿಂದ. ವೇದವ್ಯಾಸರ ಕಥೆಯನ್ನೇ ತೆಗೆದುಕೊಂಡು ಅಲ್ಲಿರುವ ಅನೇಕ ವಿವರಣೆಗಳನ್ನೇ ತನ್ನ ಒಂದು ಹೊಸ ದೃಷ್ಟಿಕೋನದಿಂದ ಹೇಳಿದ್ದಾನೆ ಅಂತ ನಾವು ಖುಷಿ ಪಡಬೇಕು. ಬಿಟ್ಟರೆ ಆ ಕಥೆಯನ್ನು ಓದುವಾಗ ಸಮಸ್ಯೆ ಏನು ಗೊತ್ತಾ, ನಮ್ಮಲ್ಲಿ ಇವತ್ತು ನಾನು ಯಾವಾಗಲೂ ಹೇಳೋದುಂಟು, ಈ ಸಿನಿಮಾಗಳನ್ನು ನೋಡುವಾಗ ಜಾಕಿ ಚಾನ್ ಯಾವುದಾದ್ರೂ ಅದರಲ್ಲಿ ಎಲ್ಲ ಸಿನಿಮಾ ಆದಮೇಲೆ
ಕೊನೆಗೆ ಒಂದು 10 ನಿಮಿಷ ಬಿಹೈಂಡ್ ದ ಸೀನ್ಸ್ ಏನಿರುತ್ತೆ ಅದನ್ನು ತೋರಿಸ್ತಾರೆ. ಅದು ವಸ್ತುತಃ ಸೀಕ್ರೆಟ್. ಅದು ಹೌದು, ಅದು ಹೇಳಿದ್ರೆ ಮೊದಲೇ ಹೇಳಿದ್ರೆ ಆ ಸ್ವಾರಸ್ಯ ಹೋಗ್ತಿತ್ತು. ಈಗ ರಾಮಾಯಣದ ಕತೆ ಹೇಳಿದ್ಮೇಲೆ ಕೊನೆಗೆ ರಾಮನಿಗೆ ನಿಜವಾಗಿ ದುಃಖ ಇಲ್ಲ, ಅದ್ ನೀವು ಕತೆ ಹೇಳುವ ಫಸ್ಟಿಗೆ ಹೇಳ್ಬಾರ್ದು. ಕತೆ ಹೇಳಿ ಮುಗಿಸಿ ರಾಮ ಆ ದುಃಖವನ್ನು ಪಟ್ಟದ್ದು ಅಂತಂದ್ರೆ ಒಂದು ಅವತಾರದ ದೃಷ್ಟಿಯಿಂದ ತನ್ನ ಹೆಂಡತಿಯನ್ನು ಕಳ್ಕೊಂಡಾಗ ಒಬ್ಬ ವ್ಯಕ್ತಿ ಹೇಗೆ ದುಃಖ ಪಡ್ತಾನೆ ಅಂತ ತೋರಿಸಿದ್ದು. ಹಾಗೆ ಆ ಕೊನೆಯಲ್ಲಿ ಅದನ್ನ ರಿವೀಲ್ ಮಾಡಬೇಕು ಹೊರತು ನಮ್ಮಲ್ಲೆಲ್ಲ ಮಿಕ್ಸ್ ಮಾಡಿಬಿಡ್ತಾರೆ. ಮೊದಲೇ ನನಗೆ ವೇದಾಂತ ಗೊತ್ತಿದೆ ಅಂತ ಹೇಳುವ ಭರವೋ ಅಥವಾ ಆ ಕಥೆಯನ್ನು ಅವರನ್ನು ಹೇಗಾದ್ರೂ ಸಣ್ಣದು ಮಾಡಬೇಕು ಅಂತ ಅನ್ನುವ ಯೋಚನೆಗೋ ಎಲ್ಲ ಮಿಕ್ಸ್ ಮಾಡಿಬಿಡ್ತೀವಿ. ಯಾವ ಕಥೆಯು ಯಾರಿಗೂ ಅರ್ಥ ಆಗದೆ ಇನ್ನಷ್ಟು ಕನ್ಫ್ಯೂಷನ್ಗಳೇ ಜಾಸ್ತಿ ಆಗುತ್ತೆ. ಆದರೆ ಕತೆ ಹೇಳುವಾಗ ಒಂದೇನಿದೆ ಕಾವ್ಯದ ದೃಷ್ಟಿಯಿಂದ ಅದನ್ನು ಹೇಳಿ, ಆಮೇಲೆ ಪ್ರಶ್ನೆ ಬರುತ್ತೆ. ಪ್ರಶ್ನೆ ಬಂದಾಗ ಎರಡನೇ ಸರ್ತಿ ಓದುವಾಗ ಅಲ್ಲಿಗೆ ಬೇರೆದೊಂದು ಕಾರಣ ಇದೆ, ಅಂತರಂಗದ ಕಾರಣ ಇದೆ. ಇದು ಪರಶುರಾಮನ ಅವತಾರಕ್ಕೂ ಕೂಡ ಅವನು ಸಾಮಾನ್ಯ ಋಷಿ ಅಥವಾ ಮನುಷ್ಯ ಅನ್ನುವ ಹಿನ್ನೆಲೆಯಲ್ಲಿ ಪುರಾಣಗಳು ಹೇಳಿ, ನಮಗೆ ಪುರಾಣದಿಂದ ಆ ಪಾತ್ರ ಸಿಕ್ಕಿದೆ ಅಂತ ಅಂದಮೇಲೆ ಪುರಾಣವೇ ಒಪ್ಪಿಕೊಂಡ ಹಾಗೆ ಸಾಕ್ಷಾತ್ ಹರಿಹಿ ಅಂತ ಅನ್ನುವ ಮಾತು ಇದ್ದ ಮೇಲೆ ನಾವು ಹಾಗೆ ಅರ್ಥ ಮಾಡ್ಕೊಳ್ಬೇಕು ಹೊರತು ಪಾತ್ರವನ್ನು ಪುರಾಣದಿಂದ ತಗೊಳ್ಳೋದು, ಅದಕ್ಕೆ ಇಲಿಸ್ಟ್ರೇಷನ್ ಬರೆಯೋದು ನಾವು ಇದು ಮಾಡಬಾರ್ದು. ಇದು ಕೇವಲ ಪರಶುರಾಮಕ್ಕೆ ಅಂತಲ್ಲ, ಯಾವುದೇ ಪುರಾಣದ ಪಾತ್ರ ತಗೊಂಡ್ಮೇಲೆ ಅಲ್ಲೇನು ಅದನ್ನು ಚಿತ್ರೀಕರಿಸಿದ್ದಾರೆ ಹಾಗೆ ನಾವು ಅದನ್ನು ಒಪ್ಕೊಂಡ್ರೆ ಅದು ಇತಿಹಾಸ. ಅದು ಕೇವಲ ಒಂದು ಕಲ್ಪಿತ ಕಥೆ ಆಗಿದ್ರೆ ಈ ಬಾಹುಬಲಿಯನ್ನು ಹೇಗೆ ಬೇಕಾದರೂ ಹೇಳಿ, ಯಾಕೆಂದ್ರೆ ಆ ಮಾಹಿಷ್ಮತಿ ಅಂತ ಅನ್ನೋದು ಏನು ಈ ನಮ್ಮ ಕಾರ್ತಿವೀರ್ಯಾರ್ಜುನ 100 ಅಂತ ತಗೊಂಡು ಹೇಳಿದ್ದಲ್ಲ, ಅವರದ್ದೇ ಅದು ಒಂದು ಕಾಲ್ಪನಿಕ ಅದನ್ನ ಏನ್ ಬೇಕಾದ್ರೂ ಹೇಳಿ, ನೋ ಪ್ರಾಬ್ಲಮ್. ಆದ್ರೆ ನೀವು ರಾಮಾಯಣ ಹೇಳ್ತೇವೆ ಅಂತ ಶುರು ಮಾಡಿ ಆ ರಾಮಾಯಣದಲ್ಲಿ ನಿಮ್ಮ ತಲೆಯಲ್ಲಿರುವ ರಾಮನನ್ನೆಲ್ಲ ಸೇರಿಸಿ ನಿಮ್ಮ ಮನೆಯ ಕಥೆಯನ್ನೆಲ್ಲ ಅಲ್ಲಿಗೆ ಮಸಾಲೆ ಹಾಕುವ ದೃಷ್ಟಿಯಿಂದ ಮಾಡಿದ್ರೆ ಅದು ಅನ್ಯಾಯ. ಅದು ನಾವು ಮೂಲ ಕವಿಗೆ ಕೊಡುವ ಬಹಳ ದೊಡ್ಡ ಅಗೌರವ. ಆ ಅಗೌರವದಿಂದ ನಾವು ಯಾವತ್ತೂ ಕೂಡ ನಮ್ಮದೇ ಚರಿತ್ರೆಯನ್ನ ನಾವು ಹಾಳು ಮಾಡುವಂತ ದುಷ್ಟರಾಗಬಾರದು ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಪರಶುರಾಮನ ಜಯಂತಿಯ ವಿಶೇಷವಾಗಿ ಅದ್ಭುತವಾದ ಒಂದು ಈ ಪರಶುರಾಮ ಚರಿತ್ರೆಯನ್ನು ತಾವು ತಿಳಿಸ್ಕೊಟ್ರಿ. ಇವತ್ತು 2 ವಿಷಯ ನಾನು ಟೇಕ್ ಅವೇ ಅಂತ ಆದರೆ, ಒಂದು ಈ ಒಂದು ಶ್ಲೋಕ, ಈ ಕಾರ್ತ್ಯವೀರ್ಯ ನಾವು ಕಳ್ಕೊಳ್ಳೋದು ಜಾಸ್ತಿ, ಯಾಕಂದರೆ ಯಾರಾದರೂ ಕಿತ್ಕೊಳ್ಳೋರೇ ಜಾಸ್ತಿ. ಇವಾಗ ನಾವು ಕಳ್ಕೊಳ್ಳೋದಕ್ಕಿಂತ ಕಿತ್ಕೊಳ್ಳೋರು ಜಾಸ್ತಿ. ಈ ಕಿತ್ಕೊಂಡವ್ರು ಬಲಿಷ್ಠರಾದರೆ ನಾವೇನೂ ಮಾಡೋಕ್ಕಾಗಲ್ಲ. ಗೊತ್ತಿರುತ್ತೆ ಇಂಥವನ್ನೇ ಕಿತ್ಕೊಂಡಿದ್ದಾನೆ ಅಂತ, ಆದರೂ ನಾವೇನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಒಂದು ಶ್ಲೋಕ ತಾವು ಹೇಳಿದ್ರಿ ವೆರಿ ಪವರ್ಫುಲ್. ಯಾಕಂದರೆ ನಾನು ತುಂಬ ಹಿಂದಿನವ್ರು ಹೇಳೋದು ಕೇಳಿದ್ದೀನಿ, ಈ ನಡುವೆ ಇದನ್ನು ಬಿಟ್ಟೋಗಿದೆ. ಈ ಹಿಂದೆ ಒಂದು 30-40 ವರ್ಷದ ಹಿಂದೆ ಇದೆಲ್ಲ ಮನೆಯಲ್ಲಿ ಹೇಳ್ತಾ ಇದ್ರು, ಈ ಶ್ಲೋಕ ಹೇಳ್ತಾ ಇದ್ರು, ಅದನ್ನು ಕಳೆದೋದಾಗ ಈ ಥರದ್ದೊಂದು ಹೇಳ್ಕೊಂಡ್ರೆ ಸಿಗುತ್ತೆ ಅಂತ. ಈಗ ಅದೊಂದು ಹೊಸ ವಿಷಯ ಅದು. ಹಾಗಾಗಿ ಈ ಒಂದು ವಿಷಯ ತಾವು ತಿಳಿಸ್ಕೊಟ್ರಿ. ಈ ಶ್ಲೋಕ ಮತ್ತು ಈ ಪರಶುರಾಮನ ಒಂದು ಪೂರ್ಣ ಚರಿತ್ರೆ, ಅವನು ಹೇಗೆ ವಿಷ್ಣುವಿನ ಅವತಾರ ಮತ್ತು 3 ರಾಮರ ಬಗ್ಗೆನೂ ತಾವು ಹೇಳಿದ್ರಿ. ತುಂಬ ತುಂಬ ಧನ್ಯವಾದ ಆಚಾರ್ಯ. ಇದೇ ಥರ ಆ್ಯಕ್ಚುಲಿ ತಮಗೆ ಒಂದು ಅನಾರೋಗ್ಯದ ಒಂದು ಕಾಡ್ತಾ ಇತ್ತು, ಅದು ನಿಮ್ಮ ಒಳಗಡೆ ಶೀತ ಹೇಳಿ ಆದರೂ ಪಾಪ ಅದರ ಮಧ್ಯದಲ್ಲೂ ತಾವು ಯಾವಾಗ ಕರೆದ್ರೂ ತುಂಬ ಪ್ರೀತಿ ಅಭಿಮಾನದಿಂದ ತಾವು ಬರ್ತೀರಿ. ತುಂಬ ತುಂಬ ಸಂತೋಷ. ತಮ್ಮ ಇದೇ ಥರ ಒಂದು ಮಾರ್ಗದರ್ಶನ ನಡೀತಾ ಇರಲಿ ನಮ್ಮ ವೇದಿಕ್ ವೆಲ್ನೆಸ್ ಚಾನಲ್ ಅಂತ ಕೇಳ್ಕೊಳ್ತಾ ತುಂಬ ತುಂಬ ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ನೋಡಿದ್ರಿ ನೀವು ಈ ಒಂದು ಪರಶುರಾಮನ ಚರಿತ್ರೆ. ಇದರಲ್ಲಿ ನಮಗೆ ತುಂಬ ಮುಖ್ಯವಾಗಿ ಅಕ್ಷಯ ತೃತೀಯ ದಿವಸ ನಾವು ಆಚಾರ್ಯರು ಹೇಳಿದ್ರು, ಬರೀ ಚಿನ್ನ ತಗೊಳ್ಳೋದಲ್ಲ, ನಮ್ಮ ದುಡ್ಡು ಕೊಟ್ಟು ನಾವು ಚಿನ್ನ ತಗೊಳ್ಳೋದಲ್ಲ, ನಾವು ಚಿನ್ನ ತಗೊಂಡು ಬೇರೆಯವ್ರಿಗೆ ದಾನ ಮಾಡಬೇಕು. ಅದು ಬರೀ 0.01 ಗ್ರಾಮ್ ಆದರೂ ದಾನ ಮಾಡಿ. ಇಲ್ಲಾಂದರೆ ಇವಾಗೆಲ್ಲ ETFಗಳಿದೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ, ಅವ್ರ ಅಕೌಂಟ್ಗೆ ಒಂದು 300 ರೂಪಾಯಿ ಹಾಕ್ಬಿಟ್ಟು ಕೂಡ ಚಿನ್ನನ ದಾನ ಮಾಡ್ಬೋದು ನೀವು, ಪೇಪರ್ ಗೋಲ್ಡ್. ಆದರೆ ದಾನ ಮಾಡೋದು ಮುಖ್ಯ. ನಮ್ಮ ದುಡ್ಡು ಕೊಟ್ಟು ಅಥವಾ ಸಾಲ ಮಾಡಿ ನಾವೇ ಇಟ್ಕೊಂಡ್ರೆ ಅದು ಅಕ್ಷಯ ಆಗಲ್ಲ ಅನ್ನೋ ಒಂದು ಅದ್ಭುತವಾದ ವಿಷಯ ಕೂಡ ನಾವು ತಿಳ್ಕೊಂಡಿದ್ದೀವಿ. ಏಕೆಂದರೆ 2-3 ದಿನ ಬರೋದ್ರಿಂದ ಬಹಳಷ್ಟು ಜನ ಆಲ್ರೆಡಿ ದುಡ್ಡು ಹಂಚಿಸ್ಕೊಳ್ತಾ ಇರ್ತಾರೆ, ಏನಾದರೂ ಮಾಡೋವತ್ತು 1 ಗ್ರಾಮ್ ಚಿನ್ನ ತೊಗೋಬೇಕು ಅಂತ. ಇದು ನಮ್ಮನೇಲೇ ಆಗಿದೆ. ಹಾಗೆ ನಮ್ಮನೆಯಲ್ಲೇ ನನಗೆ ಇವತ್ತು 1 ಗ್ರಾಮ್ ತೊಗೊಂಬಿಡೋಣ ಬನ್ನಿ ಹೋಗಿ ಒಂದು ಯಾವುದೋ ಜ್ಯುವೆಲ್ರಿಲಿ ಅಂತ ನಾನು ಹೇಳಿ ಬೇಡ ಅಂತ ಮಾಡಿಸಿದ್ದೀನಿ. ಹಾಗಾಗಿ ಇವತ್ತು ದಾನ ಕೊಡಬೇಕು. ತೊಗೊಂಡಿದ್ದನ್ನು ಇಲ್ಲದೇ ಇದ್ದರೆ ನಮ್ಮ ಹತ್ರ ಇರೋದನ್ನಾದರೂ ದಾನ ಕೊಡಬೇಕು ನಾವು. ಹಾಗಾಗಿ ದಾನ ಕೊಡುವಂತಹ ದಿವಸ ಇದು. ಆ ದಾನ ಕೊಡೋದನ್ನು ಕಲಿಸಿದ್ದು ಪರಶುರಾಮ. ಅದು ಮುಖ್ಯವಾಗಿ ಪರಶುರಾಮ ಜಯಂತಿ ನಮ್ಮ ವ್ರತ ಆಚರಣೆಗಳಿಗೆ ತುಂಬ ಅದ್ಭುತವಾದ ಪರ್ವಕಾಲ. ಇದನ್ನು ನಾವೆಲ್ಲ ಉಪಯೋಗಿಸ್ಕೊಳ್ಳೋಣ. ಈ ಒಂದು ಚಿಂತನೆ ಏನು ನಮಗೆ ಸಿಕ್ಕಿದೆ ಈ 1-1.5 ಗಂಟೆನಲ್ಲಿ, ಅದನ್ನೆಲ್ಲ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಆ ಪರಶುರಾಮನ ಆ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಪೂರ್ತಿ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಹರಿ ಓಂ.